ಸೊ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ಸುಜಾತ ಬ್ಯಾಂಗ್ಳೂರಿಂದ ಕನೆಕ್ಟ್ ಆಗ್ತಾ ಇದ್ದೀನಿ. ನನ್ನ ವಿಡಿಯೋ ಆಫ್ ಮಾಡಿಯಪ್ಪ. ಹೌದು ಬ್ಯಾಂಗ್ಳೂರಿಂದ ಮೇಡಮ್. ಕನೆಕ್ಟ್ ಆಗ್ತಾ ಇದ್ದೀನಿ. ಸ್ವಲ್ಪ ಶಾರ್ಟ್ ಆಗಿ ನನ್ನ ಬಗ್ಗೆ ನಾನು ಹೇಳ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಏನು ಅಂತಂದ್ರೆ ವಿಷಯ, ನಾನು ಒಂದು ಸಿಂಗರು. ಆಕ್ಚುಲಿ ಪ್ರೊಫೆಷ್ನಲಿ ನಾನು ಇದುವರೆಗೂ ಈ ನೆಟ್ವರ್ಕ್ಗಳು ಇದೆಲ್ಲ ಏನು ಮಾಡೇ ಇಲ್ಲ. ಸೊ ನನಗೆ ಮೊದಲಿಂದ ಕೂಡ ಇದೆಲ್ಲ ನನಗೆ ಗೊತ್ತಿಲ್ಲದೆ ಇರುವಂತಹ ಒಂದು ವಿಷಯ ಅಂತಲೇ ಅನ್ಕೊಂಡು ನಾನು ಆತ್ ಕಡೆ ಗಮನ ಕೊಟ್ಟು ಇರ್ಲಿಲ್ಲ. ನಾನಂತದ್ ಏನು ಮಾಡಕ್ ಹೋಗೂ ಇರ್ಲಿಲ್ಲ. ಇದು ನನಗೆ ತುಂಬಾ ವಿಚಿತ್ರ ರೀತಿಯಲ್ಲಿ ನನ್ನ ಕೈಗೆ ಸಿಕ್ಕಿದೆ ಈ ಈ ಪ್ಲಾಟ್ಫಾರ್ಮು. ಈ ಕೊರೋನಾ ಪೀರಿಯಡ್ ಅಲ್ಲಿ, ಜಸ್ಟ್ ಬಿಫೋರ್ ಕೊರೋನಾ ಇನ್ಫ್ಯಾಕ್ಟ್, ನನ್ನ ಮಗನಿಗೆ ಸಡನ್ ಆಗಿ ಒಂದು ಬ್ರೈನ್ ಸ್ಟ್ರೋಕ್ ಆಗೋಯ್ತು. ಸೊ ಜಸ್ಟ್ ಒನ್ ಅವರ್ ಅಲ್ಲಿ ಅವನು ಉಳಿಯೋದೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತು, ವಿಚ್ ವಾಸ್ ವೆರಿ ವೆರಿ ಶಾಕಿಂಗ್. ಅಂತ ಒಂದು ಟೈಮಲ್ಲಿ ಅದೇನು ಯಾವ ದೇವರು ನನ್ನ ಮೇಲೆ ಕರುಣೆ ತೋರಿಸಿದ್ರೋ ಏನೋ ಗೊತ್ತಿಲ್ಲ, ಅಥವಾ ನಾನು ಯಾವ ಪಾಪ ಮಾಡಿದ್ದೀನೋ ಯಾವ ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ. ಒಟ್ಟಲ್ಲಿ ಅವನು ಉಳ್ಕೊಂಡ್ರು ಕೂಡ ಅವನು ಕಂಪ್ಲೀಟ್ಲಿ ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಬಾಯಿ ಇಲ್ಲ, ಕಿವಿ ಇಲ್ಲ, ಏನು ಇಲ್ಲ, ಸುಮ್ಮನೆ ಒಂದು ವೆಜಿಟೇಬಲ್ ಆಗಿ ಮಲಗಿರೋ ಪರಿಸ್ಥಿತಿಗೆ ಬಂದ್ಬಿಟ್ಟ ಜಸ್ಟ್ 1 ಅವರ್ ಅಲ್ಲಿ. ಲಕ್ಷಣವಾಗಿ ಅವನಿಗೆ ಮದುವೆ ಆಗಿದೆ, ಇಬ್ರು ಟ್ವಿನ್ಸ್ ಮಕ್ಕಳು, ಬೇರೆ ಹೆಣ್ಮಕ್ಳು. 35 ವರ್ಷ ಅವನ್ಗೆ ಇವಾಗ ಆ ಟೈಮಲ್ಲಿ. ಸರಿ, ದೇವ್ರು ಅವನ್ನ ಉಳಿಸ್ದ. ಬಟ್ ಈ ಪರಿಸ್ಥಿತಿನಲ್ಲಿ ಅವನು ಉಳಿದನು ಏನು ಹೆಂಗೆ ಅನ್ನೋದು ನಮ್ಗೆ ತುಂಬಾ ಆತಂಕ ಆಗಿತ್ತು, ಏನೇನೋ ಆಗಿತ್ತು. ಒಟ್ಟಲ್ಲಿ ಆ ಟೈಮಲ್ಲಿ ನಾನು ಹೇಳ್ತೇನಲ್ಲ, ಪ್ರತಿಯೊಂದನು ದೇವ್ರು ಅನ್ನೋದು ಡೈರೆಕ್ಟ್ ಆಗಿ ನಮ್ಗೆ ಕಣ್ಣು ಕಾಣಿಸೋದಿಲ್ಲ. ಆದ್ರೆ ಯಾರ್ಯಾರ ಮೂಲಕವೋ ಹೆಂಗೆಂಗೋ ಬಂದು ಯಾವ್ದ್ಯಾವ್ದೋ ರೀತಿಯಲ್ಲಿ ನನ್ಗೆ ಹೆಲ್ಪ್ಗಳೆಲ್ಲ ಬಂದು ಕೊನೆಗೆ ಅವನು ಬಚಾವಾದ ಆ ಟೈಮಲ್ಲಿ. ಓಕೆನಾ? ಸೊ ಬಚಾವಾಗಿ ಒಂದು 3.5-4 months ಆದ್ಮೇಲೆ ನಾವು ಮನೆಗ್ ಬಂದ್ವಿ. ನಾವು ಜಸ್ಟ್ ಮನೆಗ್ ಬಂದ್ ಸೇರ್ಕೊಂಡ್ವಿ. ಒಂದು 15 ಡೇಸ್ಗೆ ಈ ಕೊರೋನಾ ಇದು ಹಾವಳಿ ಎಲ್ಲ ಶುರು ಆಯ್ತು. ಓಕೆನಾ? ಸೊ ಆ ಟೈಮಲ್ಲಿ ನನಗೆ ಈ ಒಂದು ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್ ಇಂಪ್ಯಾಕ್ಟ್ ಗುರು ಅಂತ ನೀವು ಕೇಳಿರ್ತೀರಾ. ಅದ್ರಲ್ಲಿ ನಾನು ಹಾಕೊಂಡಿದ್ದೆ. ಯಾಕೆ ಅಂತಂದ್ರೆ ಇವನ್ ಖರ್ಚು ಎಷ್ಟು ಗೊತ್ತಾ ಫ್ರೆಂಡ್ಸ್ ಬಂದಿದ್ದು? 54 ಲಕ್ಷ ರೂಪಾಯಿ. ನನ್ಗೆ ಹಸ್ಬೆಂಡ್ ಇಲ್ಲ, ನಾನೊಬ್ಳೆ. ಅದನ್ನೆಲ್ಲ ಹೆಂಗ್ ಅಡ್ಜಸ್ಟ್ ಮಾಡೋದು ಅನ್ನೋ ಪರಿಸ್ಥಿತಿನಲ್ಲಿ 54 ಲಕ್ಷ ರೂಪಾಯಿ ಅನ್ನೋದು ಸುಮ್ನೆ ಬರುತ್ತಾ? ಮನೆಯಲ್ಲಿರೋದೆಲ್ಲ ನಾವು ಮಾರ್ಕೊಂಡು ಎಲ್ಲ ಮಾಡಿದ್ರು ನಮ್ಗೆ ದುಡ್ಡುಗಳು ಎಲ್ ಸಾಲತ್ತೆ ಅಲ್ವಾ? ಯಾರಿದ್ದಾರೆ ಬಂದು ಹೆಲ್ಪ್ ಮಾಡೋರು? ದೊಡ್ಡ ದೊಡ್ಡ ಅಮೌಂಟ್ಗಳು ಯಾರು ಕೊಡ್ತಾರೆ? ಹಿಂಗೆಲ್ಲ ಆದಾಗ ಯಾರ್ಯಾರೋ ನಮಗ್ ಗೊತ್ತಿಲ್ದೇ ಇರೋರೆಲ್ಲ ಹೆಂಗೆಂಗೆ ಎಲ್ಲೆಲ್ಲಿಂದಾನೋ ಎಷ್ಟೆಷ್ಟೋ ಕೊಟ್ರು. ಯಾರೋ 5,000, ಯಾರೋ 10,000, ಯಾರೋ 1,000, ಯಾರೋ 500 ರೂಪಾಯಿ, ಈ ತರ. ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಆವತ್ತು ನೋಡಿ ಅದೆಲ್ಲಾನು ಸೇರ್ಕೊಂತು. ನಮ್ದು ಏನೇನಿತ್ತು ಅದೆಲ್ಲ ಮಾರಿದ್ವಿ, ಗಿರಿದ್ವಿ, ಎಲ್ಲ ಮಾಡಿದ್ವಿ. ಹಿಂಗೆ ಎಲ್ಲೆಲ್ಲೋ ಲೋನ್ಗಳು ತಗೊಂಡ್ವಿ. ಅದೆಲ್ಲ ಏನೋ ತೀರಿಸ್ತಾ ಇದ್ದೀನಿ, ಅದು ಬೇರೆ ವಿಷಯ ಬಿಡಿ. ಬಟ್ ಒಟ್ಟಲ್ಲಿ ಆ ಟೈಮಲ್ಲಿ ಅದೆಲ್ಲ ತಗೊಂಡೆಲ್ಲ ಮಾಡಿದ್ಮೇಲೆ ನನಗ್ ಬಂದಿದ್ದು ಥಾಟ್ ಏನು ಅಂತಂದ್ರೆ, ನಾವು ಯಾರು ಅಂತ ಗೊತ್ತಿಲ್ಲ, ಸುಮ್ನೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಈ ತರ ಆಗೋಗಿದೆ ಅಂತ ಒಂದ್ 4 ಫೋಟೋ ಹಾಕಿದ್ವಿ. ಡಾಕ್ಟರ್ದ ಅದೇನಿರುತ್ತೆ, ಹಾಸ್ಪಿಟ್ಲ್ ಇಂದ ಕೊಡ್ತಾರಲ್ಲ ಬಿಲ್ಸ್, ಅದೆಲ್ಲ ಅಪ್ಲೋಡ್ ಮಾಡಿದ್ದಕ್ಕೆ ಯಾರ್ಯಾರೋ ಅಯ್ಯೋ ಪಾಪ ಅಂತ ಎಲ್ಲೆಲ್ಲಿಂದಾನೋ ಹೆಲ್ಪ್ ಮಾಡಿದ್ರಲ್ಲ. ಇವಾಗ ಆ ಋಣನ ನಾನ್ ತೀರಿಸ್ಬೇಕು. ಸೊ ಆ ಋಣನ್ ತೀರಿಸ್ಬೇಕು ಅಂದ್ರೆ ಅವ್ರು ಯಾರ್ಯಾರು ಅಂತ ನನಗ್ ಗೊತ್ತಿಲ್ಲ. ಆದರೆ ನನಗೆ ಬಂದಿರುವಂತಹ ಆ ಕೈಂಡ್ನೆಸ್, ಅವ್ರ ಹತ್ರ ಇಂದ ಬಂದಿರುವಂತ ಆ ಧಾರಾಳ ಗುಣದಿಂದ, ಅವ್ರ ಅಯ್ಯೋ ಪಾಪ ಅಂತ ಒಂದು ಹ್ಯುಮ್ಯಾನಿಟೇರಿಯನ್ ಒಂದು ಇಮೋಷನ್ ಅದೇನ್ ತೋರ್ಸಿದ್ರು, ಅದನ್ನ ನಾನು ಬೇರೆಯವ್ರಿಗೆ ಕೊಟ್ಟು ನಾನು ಫಾರ್ವರ್ಡ್ ಮಾಡ್ಬೇಕು ಅಂತ ನನ್ಗೆ ಅನ್ನಿಸ್ತು. ಹಂಗಾಗಿ ನನ್ನಲ್ಲಿ ಒಂದು ಹುಡುಕಾಟ ಶುರು ಆಯ್ತು. ಏನಾದ್ರೂ ಮಾಡ್ಬೇಕಪ್ಪ. ಬಟ್ ನಾನ್ ಇವಾಗ್ಲೇ ಹೇಳ್ದಂಗೆ ನನ್ನ ಹತ್ರನೇ ಏನು ಇಲ್ಲ. ನಾನೇ ಒಂದು ಅಮ್ಮ ತಾಯಿ ಅನ್ನೋ ಲೆವೆಲ್ ಅಲ್ಲಿ ಇದ್ದೀನಿ. ಯಾರಿಗೇನ್ ಹೆಲ್ಪ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ಯಾವ್ದೋ ಒಂದ್ 2-3 ಚೈಲ್ಡ್ ಹೆಲ್ಪ್ ಫೌಂಡೇಶನ್ ಅಂತ ಇನ್ಯಾವ್ದೋ ಒಂದ್ 2-3 ಬಂತು ಕೆಟ್ಟೋ ಅವರು. ಸೊ ಇವ್ರದೆಲ್ಲ ಈ ಸಿಪ್ ಅಂತ ಹಾಕೋತೀವಿ ನೋಡಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನು ಅದೇನೋ ಅಂತಾರೆ ಅದನ್ನ. ಸೊ ಮಂತ್ಲಿ ನಾವು 200 300 ಎಷ್ಟು ಕೈಲಾದ್ರೆ ಅಷ್ಟು ಅಂತ ಹಾಕೋಬಹುದು. ಆತರ ಅದಕ್ಕೆಲ್ಲ ನಾನು ನನ್ನ ಹೆಸರನ್ನ ಕೊಟ್ಟು ತಿಂಗಳ ಕೊಡೋದು ಶುರು ಮಾಡಿದೆ. ಆಮೇಲೆ ಬಂತು ನನ್ಗೆ ಒಂದು 5-6 months ಹಿಂದೆ ಈ ಪರ್ಟಿಕ್ಯುಲರ್ ಇದು ಹೈಫೈ ಸ್ಪೇಸ್. ಇದು ನನ್ನ ಕೈಗೆ ಬಂದಾಗ ನಾನ್ ಅನ್ಕೊಂಡಿದ್ದೇನ್ ಗೊತ್ತಾ, ನಾನು ಮನ್ಸಲ್ಲಿ ಎಷ್ಟು ನಾನು ಬೇಡ್ಕೊಂಡಿದ್ದೀನಿ ದೇವ್ರನ್ನ, ನಾನು ಆ ಋಣನ ತೀರ್ಸ್ಕೋಬೇಕು ಅಂತ.
ಆ ಋಣನ ತೀರ್ಸೋದಕ್ಕೆ ದೇವ್ರು ನನಗೊಂದು ದಾರಿ ಕಾಣಿಸಿದ್ದಾನೆ, ತೋರಿಸಿದ್ದಾನೆ ಅಂತ ಅನ್ಕೊಂಡೆ. ಸೊ ವೆಲ್ಕಮ್ ಟು ಹೈ-ಫೈ ಸ್ಪೇಸ್ ಮೈ ಫ್ರೆಂಡ್ಸ್. ಇದೊಂದು ತುಂಬಾ ಬ್ಯೂಟಿಫುಲ್ ಆದಂತಹ ಪ್ಲಾಟ್ಫಾರ್ಮ್ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನನ್ನವರೆಗೂ ಇದು ಒಂದು ಇಮೋಷನಲಿ ನನಗೆ ಒಂದು ಅಟ್ಯಾಚ್ ಆಗಿರುವಂತಹ ಒಂದು ಕಾರ್ಯಕ್ರಮ. ಯಾರೋ ಕೈ ರೈಸ್ ಮಾಡ್ತಿದ್ದಾರೆ, ದಯವಿಟ್ಟು ಇವಾಗ ನಾನು ಮಾತಾಡೋದಿಕ್ಕೆ ಆಗೋದಿಲ್ಲ. ಪಾಂಡು ಅವರೇ, ನೀವು ನೋಡ್ಕೊಳ್ಳಿ. ಸೊ ಈ ಜಾಗದಲ್ಲಿ ನೀವಿಲ್ಲಿ ನೋಡ್ತಾ ಇದ್ದೀರಾ, ಹೆಲ್ಪಿಂಗು, ಕೇರಿಂಗು, ಶೇರಿಂಗು, ಬ್ಯಾಡ್ ಕರ್ಮ, ಕರ್ಸಸ್ಸು, ಡೆಸ್ಟಿನಿ, ಇದೆಲ್ಲ ನೀವೇನ್ ನೋಡ್ತಾ ಇದ್ದೀರಾ, ಇದೆಲ್ಲ ಕೂಡ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯಗಳೇ ಫ್ರೆಂಡ್ಸ್. ಇದ್ಯಾವುದು ಒಂದು ಹೊಸದಾಗಿರುವಂತಹ ಒಂದು ರಾಕೆಟ್ ಸೈನ್ಸ್ ಅಂತೂ ಅಲ್ಲ. ಯಾಕೆ ಅಂತಂದ್ರೆ ಮೊದ್ಲಿಂದ ನಮ್ಮ ದೊಡ್ಡವರು ನಮ್ಗೆ ಇದೆಲ್ಲ ಹೇಳ್ಕೊಟ್ಟಿದ್ದಾರೆ. ನಾವು ಇದ್ರ ಬಗ್ಗೆ ಕಥೆಗಳನ್ನ ಕೇಳಿದೀವಿ ನಮ್ಮ ಅಮ್ಮಮ್ಮ ಹತ್ರ, ತಾತ ಹತ್ರ, ಅಜ್ಜಿ ಹತ್ರ, ಅಲ್ವಾ? ಮತ್ತೆ ಇವತ್ತಿನವರೆಗೂ ಕೂಡ ನೀವು ನೋಡಿದ್ರೆ ಈ ಯೂಟ್ಯೂಬ್ ನಲ್ಲಿ ಶಾರ್ಟ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಇಂಥದ್ದೆಲ್ಲ ಬರ್ತಾ ಇರುತ್ತೆ. ಸೊ ನಾವು ಈ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನೋಡಿದ್ರೆ, ಒಂದು ಆ ಆ, ಪ್ರಪಂಚನ ಚೇಂಜ್ ಮಾಡುವಂತಹ ಒಂದು ಒಂದು ಶಕ್ತಿ ನಮ್ಮಲ್ಲಿ ಹುಟ್ಟತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಅಂತಂದ್ರೆ ನಾವು ಒಬ್ರೊಬ್ರಾಗಿ ಏನು ಮಾಡೋದಕ್ಕೆ ಆಗೋದಿಲ್ಲ, ಗೊತ್ತಿದೆ ಅಲ್ವಾ ನಿಮ್ಗೆ? ಸೊ ನಾವೆಲ್ಲರೂ ಸೇರ್ಕೊಂಡು, ನಾವು ಒಟ್ಟುಗೂಡಿ, ಒಂದುಗೂಡಿ, ಒಂದು ಗ್ರೂಪ್ ಆಗಿ, ವೈ ಕ್ಯಾನ್ ವಿ ನಾಟ್ ಡೂ ಸಮಥಿಂಗ್? ಯಾಕೆ ಅಂತಂದ್ರೆ, ನೀವು ತೊಂದ್ರೆನಲ್ಲಿದ್ದೀರಾ, ಇನ್ನೊಬ್ರು ತೊಂದ್ರೆ, ನಾನ್ ತೊಂದ್ರೆ, ಆಲ್ ಆಫ್ ಅಸ್ ಆರ್ ಇನ್ ಪ್ರಾಬ್ಲಮ್. ಒಬ್ರೊಬ್ರದ್ದು ಒಂದೊಂಥರ ಪ್ರಾಬ್ಲಮ್ ಇದ್ದೇ ಇದೆ. ಬಟ್ ಎಲ್ಲಾ ಪ್ರಾಬ್ಲಮ್ಸ್ಗೂ ರೂಟ್ ಕಾಸ್ ಎಲ್ಲಿ ಅಂತ ನೀವು ಕೆಳಗೆ ಹೋಗಿ ನೋಡಿದ್ರೆ, ಅದರ ರೂಟ್ಸ್, ಬೇರು ಎಲ್ಲಿದೆ? ವೈಟಮಿನ್ ಎಂ ಡಿಫಿಷಿಯನ್ಸಿ, ದುಡ್ಡಿಲ್ಲ, ಅಲ್ಲಿಂದಾನೇ ಶುರು ಆಗ್ತಾ ಇದೆ ಪ್ರತಿಯೊಂದು ಪ್ರಾಬ್ಲಮ್. ಸೊ ಆ ಆರ್ಥಿಕ ಪರಿಸ್ಥಿತಿಗಳನ್ನ ಸರಿ ಮಾಡೋದಿಕ್ಕೆ ಅಂತ ಹುಟ್ಕೊಂಡಿದೆ ಈ ಪ್ಲಾಟ್ಫಾರ್ಮ್. ಸೊ ಇದೊಂದು ಕ್ರೌಡ್ ಫಂಡಿಂಗು, ಡೊನೇಷನ್ ಬೇಸ್ಡ್ ಅಂತಂದ್ರೆ, ನಾನು ಹೇಳದ್ನಲ್ಲ, ನನಗೆ ಎಲ್ಲೆಲ್ಲಿಂದಾನೋ ಹೆಲ್ಪ್ ಬಂತು ಅಂತ. ಅಂತದೇ ಆದಂತಹ ಒಂದು ಪ್ಲಾಟ್ಫಾರ್ಮ್ ಇದಾದ್ರೂ ಕೂಡ ಒಂದು ವ್ಯತ್ಯಾಸ ಇದೆ. ಏನಪ್ಪಾ ಅಂತ ನೋಡಿದ್ರೆ ಆ ಡಿಫ್ರೆನ್ಸು, ಅಲ್ಲೆಲ್ಲ ಯಾರ್ಯಾರೋ ನನಗೆ ದುಡ್ಡು ಕೊಟ್ರೋ, ಅದೇ ತರ ನಾನ್ ಬೇರೆಯವ್ರಿಗೆ ದುಡ್ಡು ಕೊಡ್ತಾ ಇದ್ದೀನೋ ಯಾರೋ ಹೆಲ್ಪ್ ಮಾಡಕ್ಕೆ ಅಂತ. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ? ನಮ್ಗೆ ದೇವ್ರು ಬರ್ತಾ ಇದ್ದಾನೆ ಅಂದ್ರೆ, ಬರ್ತಾ ಇದ್ದಾನೆ ನಮ್ ಮುಂದೆ ನಿಲ್ತಾನೆ ಅಂತಲ್ಲ, ಯಾರೋ ರೂಪದಲ್ಲಿ ಬಂದು ನಮ್ಗೆ ಹೆಲ್ಪ್ ಮಾಡ್ತಾನೆ, ಫೈನಲಿ ನಮ್ಮ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾನೆ ಅನ್ನೋದೊಂದೇ ಎಕ್ಸ್ಪೆಕ್ಟೇಷನ್. ಇಲ್ಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಹೆಂಗೆ ಅಂತಂದ್ರೆ, ನಮಗೆ ಅಷ್ಟೇ ಅಲ್ಲದೆ ಅದರ ಜೊತೆಯಾಗಿ ಅದರ ಜೊತೆಯಾಗಿ ನಮಗೆ ಹಣ ಕೂಡ ಬರುವಂತಹ ಒಂದು ವ್ಯವಸ್ಥೆ ಇದೆ ಇಲ್ಲಿ. ಓಕೆನಾ? ಸೊ ಒಂದು ಪೇ ಬ್ಯಾಕ್ ಫೀಚರ್ ಅಂತಂದ್ರೆ, ರಿಟರ್ನ್ ಡೊನೇಷನ್ಸ್ ಆಗಿ ನಮಗೂ ಬರುತ್ತೆ. ನನ್ ಸ್ಕ್ರೀನ್ ಬರ್ತಾ ಇದೆಯಾ ಫ್ರೆಂಡ್ಸ್? ಪಾಂಡು ಅವರೇ, ಅವ್ರು ಯಾರೋ ಕೈ ಎತ್ತಿದ್ರು, ಏನು ಅಂತ ನೋಡಿ. ಓಕೆ, ಇದೊಂದು ಕಮ್ಯುನಿಟಿ ಪ್ಲಾಟ್ಫಾರ್ಮ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಂತಂದ್ರೆ, ನನ್ನಂತಹ, ನಿಮ್ಮಂತಹ, ನಮ್ಮೆಲ್ಲರಂತಹ ಆಲ್ರೆಡಿ ಪ್ರಾಬ್ಲಮ್ಸ್ ನಲ್ಲಿ ಇರುವಂತಹ ಜನ ಎಲ್ಲರೂ ಸೇರ್ಕೊಂಡು, ಒಬ್ರಿಗೊಬ್ರು ನಾವೇ ಹೆಲ್ಪ್ ಮಾಡ್ಕೊಂಡು, ಒಬ್ರನ್ನೊಬ್ರು ಅಪ್ಲಿಫ್ಟ್ ಮಾಡೋದು ಅಂತಂದ್ರೆ, ಮೇಲಕ್ಕೆ ಎಳೆಯೋದು. ಯಾರು ಮುಳುಗೋಗ್ತಾ ಇದಾರೋ ನೀರಲ್ಲಿ, ಅವ್ರಿಗೆ ನಾವು ಒಂದು ಕೈ ಕೊಟ್ಟು ಮೇಲಕ್ಕೆ ಎಬ್ಬಿಸ್ತೀವಲ್ವಾ, ಆ ರೀತಿಯಲ್ಲಿ ನಾವು ಅವ್ರನ್ನ ಮೇಲಕ್ಕೆ ಎಳೆಯೋದೇ ಈ ಪ್ಲಾಟ್ಫಾರ್ಮ್ ನಲ್ಲಿ ನಡೆಯುವಂತಹ ಗ್ರೇಟ್ ಬಿಗ್ ಆಕ್ಟಿವಿಟಿ. ಇನ್ನೇನು ನಡೆಯೋದಿಲ್ಲ. ಸೊ ಟುಗೆದರ್ ನಾವೆಲ್ಲ ಸೇರಿ ಒಂದು ಪ್ರಪಂಚದಲ್ಲಿ ಒಂದು ಎಂಥ ಚೇಂಜ್ ನಾವು ತರಬಹುದು ಅಂತಂದ್ರೆ, ನಮಗೆ ಗೊತ್ತಿಲ್ಲ ನಮ್ಮ ಶಕ್ತಿ. ಆ ತರ ನಾವು ಓನ್ಲಿ ಥ್ರೂ ಹೆಲ್ಪಿಂಗ್, ಕೇರಿಂಗ್, ಶೇರಿಂಗ್, ಇನ್ನೇನು ಇಲ್ಲ. ಇಷ್ಟು ಚಿಕ್ಕ ವಿಷಯದಲ್ಲಿ ನಾವು ಒಂದೇ ಒಂದು ಸತಿ ಒಂದು ಹೆಲ್ಪ್ ಕೊಟ್ಟು ನಾವು ಪ್ರಪಂಚನ ಹೇಗ್ ಚೇಂಜ್ ಮಾಡ್ತೀವಿ ಅಂತ ನೀವೇ ನೋಡಿ. ಸೊ ಈ ಬ್ರಹ್ಮಾಂಡದಲ್ಲಿರುವಂತಹ ಒಂದು ಸಿದ್ಧಾಂತ ಏನ್ ಹೇಳತ್ತೆ ಅಂತಂದ್ರೆ, ನಾವೆಷ್ಟು ಧಾರಾಳವಾಗಿ ಒಂದು ಮನಸ್ಫೂರ್ತಿಯಾಗಿ ಒಂದು ಹೆಲ್ಪ್ ಮಾಡ್ತೀವೋ, ಅಷ್ಟು ನಮಗೆ ಸಮೃದ್ಧಿಯಾಗಿ ಬ್ರಹ್ಮಾಂಡ ನಮ್ಗೆ ಏನೇನೋ ಕೊಡತ್ತಂತೆ. ಅದು ಯಾರ್ ನಾವು ಕೊಟ್ಟಿರೋ ಹೆಲ್ಪ್ ಯಾರಿಗೆ ಹೋಗಿ ಸೇರಿರತ್ತೋ, ಅವ್ರ ಮನಸ್ಫೂರ್ತಿಯಾಗಿ ಅವರಲ್ಲಿಂದ ಒಂದು ಬ್ಲೆಸ್ಸಿಂಗ್ ಕಳಿಸ್ತಾರೆ, ಶುಭ ಹಾರೈಕೆಗಳು. ಅದನ್ನ ನೀವು ಯಾವುದೇ ಒಂದು ಮಾಲ್ಗೆ ಹೋದ್ರುನು, ಯಾವ ಮಾರ್ಕೆಟ್ಗೆ ಹೋದ್ರುನು, ಎಂತ ಶೋರೂಮ್ ನಲ್ಲಿ ಹೋದ್ರುನು, ನೀವೆಷ್ಟು ದುಡ್ಡು ಸುರಿದ್ರುನು, ಎಷ್ಟು ಕೋಟಿ ಕೊಟ್ರುನು ನಿಮ್ಗೆ ಅದು ಸಿಗೋದಿಲ್ಲ. ಅದು ಮನಸ್ಫೂರ್ತಿಯಿಂದ ಬರೋದು. ದಟ್ ಈಸ್ ಸಮಥಿಂಗ್ ಕನೆಕ್ಟೆಡ್ ಟು ಇಮೋಷನ್, ಫೀಲಿಂಗ್. ಸೊ ಅಂಥ ಒಂದು ಬ್ಲೆಸ್ಸಿಂಗು ನಮ್ಗೆ ಎಷ್ಟು ಈಸಿಯಾಗಿ ಇಲ್ಲಿ ಸಿಗತ್ತೆ. ಆ ಬ್ಲೆಸ್ಸಿಂಗ್ ಇಂದ ನಮ್ಮ ಲೈಫ್ ಹೇಗೆ ಚೇಂಜ್ ಆಗತ್ತೆ ಅನ್ನೋದನ್ನ ನೀವು ಮುಂದಕ್ಕೆ ನೋಡ್ತೀರಾ. ಸೊ ಇಲ್ಲಿ ರೆಸಿಪ್ರೋಕಲ್ ಡೊನೇಷನ್ ಸಿಸ್ಟಮ್ ಅಂತಂದ್ರೆ, ನಾನೊಬ್ರಿಗೆ ಹೆಲ್ಪ್ ಮಾಡ್ತೀನಿ, ಇನ್ನೊಬ್ರು ನನಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಪರಸ್ಪರ ಹೆಲ್ಪಿಂಗ್ ಅಂತ. ಸೊ ಇದು, ಈ ಹೆಲ್ಪಿಂಗ್ ಆಗ್ಬೇಕು ಅಂತಂದ್ರೆ, ನಾನು ಹೇಳಿದ ಆ ಪ್ಲಾಟ್ಫಾರ್ಮ್ ನಲ್ಲಿ ಯಾರೋ ಗೊತ್ತಿಲ್ಲದೆ ಇರೋ ಯಾರ್ಯಾರೋ ಜನಕ್ಕೆ ಎಲ್ಲೆಲ್ಲೋ ಹೋಗ್ತಾ ಇದೆ ಹೆಲ್ಪ್. ಇಲ್ಲಿ ಈ ಕಮ್ಯುನಿಟಿ ಅಂತಂದ್ರೆ, ಹೈಫೈ ಸ್ಪೇಸ್ ಒಳಗಡೆ ಇರುವಂತಹ ಕಮ್ಯುನಿಟಿ ಅವರೇನೆ
ಇಲ್ಲೇ ಒಳಗಡೆ ಇರುವಂತಹ ಕಮ್ಯುನಿಟಿಯವರಿಗೆ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ನಾವೆಲ್ಲರೂ ಮೆಂಬರ್ಶಿಪ್ಸ್ ತಗೊಳ್ತೀವಿ. ಐಡಿ ಕ್ರಿಯೇಷನ್ ಮೀನ್ಸ್ ನಾವು ಒಂದು ಮೆಂಬರ್ ಆಗ್ತೀವಿ, ಮೆಂಬರ್ ಆಗಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತೀವಿ. ಫ್ರೆಂಡ್ಸ್, ನಾವು ಈ ಚಿಕ್ಕ ಚಿಕ್ಕ ಗ್ರೂಪ್ಸ್ ನಲ್ಲಿ ಇದು ಹಾಕೊಂತೀವಲ್ಲ, ಚೀಟಿ ಹಾಕೊಂತೀವಲ್ಲ, ಅದೆಲ್ಲ ಹಾಗೆ ಅಲ್ವಾ? 25 ಜನ, 50 ಜನ ನಾವೇ ಸೇರ್ಕೋತೀವಿ. ಒಂದೊಂದ್ ತಿಂಗಳು ಒಬ್ರೊಬ್ರಿಗೆ ಇದು ಚೀಟಿ ಬರೋ ತರ ನಮಗ್ ನಾವೇ ಹೆಲ್ಪ್ ಮಾಡ್ಕೊಳ್ಳೋದಿಲ್ವಾ? ಆ ತರ ಅಂತ ಅನ್ಕೊಳ್ಳಿ. ಸುಮ್ನೆ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಈ ರೀತಿಯಲ್ಲಿ ಗಿವರ್ ಬಿಕಮ್ಸ್ ಅ ರಿಸೀವರ್ ಅಂತಂದ್ರೆ, ನೀವು ಒಮ್ಮೆ ಕೊಟ್ಟಿರುವಂತಹ ಒಂದು ದೇಣಿಗೆ ನಿಮಗೆ ಲೈಫ್ ಲಾಂಗ್ ವಾಪಸ್ ಬರೋ ತರ ಮಾಡೋದ್ರಿಂದ ನೀವು ಇನ್ನ ಲೈಫ್ ಲಾಂಗ್ ನೀವು ರಿಸೀವರ್ ಆಗೋಗ್ತೀರಾ. ಒಮ್ಮೆ ಮಾತ್ರನೇ ನೀವು ಗಿವ್ ಅಂದ್ರೆ ಕೊಡೋದು, ಇನ್ನ ಲೈಫ್ ಲಾಂಗ್ ರಿಸೀವ್ ಅಂದ್ರೆ ಇಸ್ಕೊಳ್ಳೋದು. ಓಕೆನಾ? ಸೊ ನಾವು ಮುಂದುವರ್ಸೋದಕ್ ಮುಂಚೆ ನಾವು ಇಲ್ಲಿ ಭಯ ಇಲ್ಲದೆ ನಾವು ಕೆಲಸ ಮಾಡ್ಬೋದಾ ಅಂತ ತಿಳ್ಕೊಳ್ಳೋದು ಬಹಳ ಅಗತ್ಯ ಇದೆ ಅಲ್ವಾ? ಸೊ ಇದೊಂದು ಡಿಸೆಂಟ್ರಲೈಸ್ಡ್ ಪ್ಲಾಟ್ಫಾರ್ಮು ಅಂತಂದ್ರೆ ಕಂಪ್ಲೀಟ್ ಫ್ರೀಡಮ್ ಇದೆ ನಮ್ಗೆ. ಯಾರೇ ಒಬ್ರು ಒಂದು ಅಥಾರಿಟಿನಲ್ಲಿ ಕೂತ್ಕೊಂಡು ಅವರು ನಮಗೆ ನೀನ್ ಹಿಂಗಿಂಗೆ ಮಾಡ್ಬೇಕು ಅಂತ ಯಾವ ಒಂದು ಆರ್ಡರ್ಸ್ ಕೊಡೋರು ಯಾರು ಇಲ್ಲ. ಸೊ ಇದೊಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅಂತ ನಿಮ್ಗೆ ಹೇಗ್ ಗೊತ್ತಾಗತ್ತೆ ಅಂತಂದ್ರೆ, ನಾನಿಲ್ಲಿ ನಡೆಯುವಂತಹ ಪ್ರತಿ ಒಂದು ಆಕ್ಟಿವಿಟಿನ ನನ್ಗೆ ಇವಾಗ ನೆಕ್ಸ್ಟ್ 40 ಮಿನಿಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೀಗಲೈಸ್ಡ್ ಯಾಕೆ ಅಂತಂದ್ರೆ, ನಮ್ಮ ಹಣವನ್ನ ನಾವ್ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದಿಕ್ಕೆ ಅಂತ ಡೊನೇಟ್ ಮಾಡೋದ್ರಲ್ಲಿ ಯಾವ ಸರ್ಕಾರಕ್ಕೂ ಯಾವ ತೊಂದ್ರೆನೂ ಇಲ್ಲ. ನಾವು ಇಲ್ಲೀಗಲ್ ಆಗಿ ಇರುವಂತಹ ಕಾನೂನಿಗೆ ಅಗೇನ್ಸ್ಟ್ ಆಗಿ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಸೊ ಸ್ಟ್ರೆಸ್ಸು ಟೆನ್ಷನ್ನು ಏನು ಇಲ್ಲದೆ ನಾವಿಲ್ಲಿ ಸಂತೋಷವಾಗಿ ನೆಮ್ಮದಿಯಿಂದ ರಿಲ್ಯಾಕ್ಸ್ಡ್ ಮೂಡ್ ಅಲ್ಲಿ ಕೆಲಸ ಮಾಡ್ಬೋದು. ಸೊ ಕಂಪನಿ ಓನರು, ಅಡ್ಮಿನ್, ಅಥಾರಿಟಿ, ಮಿಡಲ್ ಮ್ಯಾನು, ಒಂದು ಸಿಇಒ, ಒಂದು ಯಾರೋ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಇಲ್ಲ. ಹಂಗಾಗಿ ರೂಲ್ಸ್ ಮಾಡೋರಿಲ್ಲ, ಕಂಡೀಷನ್ಸ್ ಹೇಳೋರಿಲ್ಲ, ಟಾರ್ಗೆಟ್ಸ್ ಕೊಟ್ಟು ಇಷ್ಟನ್ನ ನೀನ್ ಮಾಡ್ಲೇಬೇಕು ಅಂತ ಹೇಳೋರಿಲ್ಲ, ಅದಕ್ಕೂ ಇಷ್ಟು ಟೈಮು, ಆ ಟೈಮ್ ಲಿಮಿಟ್ ಒಳಗಾಗಿ ನೀನ್ ಮಾಡ್ಬೇಕು, ಇಂಥದ್ದೆಲ್ಲ ಯಾವುದು ಇಲ್ಲ. ಸೊ ದಟ್ ಮೀನ್ಸ್ ನಮ್ಗೆ ಫ್ರೀಡಮ್ ಇದೆ ಅಲ್ವಾ? ಸೊ ನಮ್ಮ ಇಷ್ಟ ಪ್ರಕಾರ ನಾವು ಮಾಡ್ಕೊಳ್ಳೋದು ಅಂತ ಆಯ್ತು ಇಲ್ಲಿಗೆ. ಅರ್ಥ ಆಯ್ತಾ? ಸೊ 100% P2P ಬೇರೆ. ಏನಪ್ಪಾ ಈ P2P ಅಂತ ನೋಡಿದ್ರೆ, ನಾವ್ ಯಾರಿಗೆ ಅಮೌಂಟ್ ಕಳಿಸ್ತಾ ಇದೀವೋ ಆ ಪರ್ಸನ್ಗೆ ಡೈರೆಕ್ಟ್ ಆಗಿ ವಿದಿನ್ ಸೆಕೆಂಡ್ಸ್ ಅವ್ರಿಗೆ ಹೋಗಿ ರೀಚ್ ಆಗತ್ತೆ. ಓಕೆ, ಅದನ್ನ ನಾವು ರಿಯಲ್ ಟೈಮ್ ಅಂತ ಹೇಳ್ತೀವಿ. ಇದರಿಂದ ನಮ್ಗೆ ಇಲ್ಲಿ ವಿತ್ಡ್ರಾಲ್ ಬಟ್ ಅನ್ನೋದು ಇಲ್ಲ. ಅಂತಂದ್ರೆ ವೇಟಿಂಗ್ ಮಾಡ್ಬೇಕಾಗಿಲ್ಲ, ಡಿಲೇ ಮಾಡ್ಬೇಕಾಗಿಲ್ಲ. ಒಂದು ಕಂಪನಿ ಹತ್ರ ನಮ್ ದುಡ್ಡು ಹೋಗಿದೆ ಅಂತಂದ್ರೆ ಅವ್ರು ಬರೋ ವಾರವೋ ಇನ್ 15 ದಿವಸಕ್ಕೋ ಯಾವ್ದೋ ಅವರ ಡೇಟ್ ಪ್ರಕಾರ ಅವರು ನಮ್ಮ ಅಕೌಂಟ್ಗೆ ದುಡ್ಡು ಕಳಿಸೋ ತನಕ ನಾವು ವೇಟಿಂಗ್ ಇರತ್ತಲ್ವಾ ಸಾಮಾನ್ಯವಾಗಿ. ಇಲ್ಲಿ ಅಂತದೆಲ್ಲ ಏನು ಇರಲ್ಲ. ಆರ್ ಫಾರ್ ಎಕ್ಸಾಂಪಲ್, ನೀವೆಲ್ಲೋ ಒಂದು ಜಾಬ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಆವಾಗ್ಲೂ ಏನಾಗತ್ತೆ, ನೀವು ಜಾಬ್ ಅಲ್ಲಿ ಇದ್ದೀರಾ ಅಂತಂದ್ರೆ ಆವಾಗ ಫಸ್ಟ್ ತನಕ ವೇಟ್ ಮಾಡ್ಬೇಕು. ಇಲ್ಲಿ ಅಲ್ಲಿಗಲ್ಲೇ ಬರುತ್ತಲ್ಲ, ಅಮೌಂಟ್ ಅಲ್ಲಿಗಲ್ಲೇ ಜನರೇಟ್ ಆಗ್ತಾ ಇದೆ ವಿತೌಟ್ ಎನಿ ವೇಟಿಂಗ್. ಸೊ ದಿಸ್ ಇಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಸಿಸ್ಟಮ್. ಅಷ್ಟೇ ಅಲ್ಲದೆ ಇಲ್ಲೊಂದು ಬಿಸ್ನೆಸ್ ಮಾಡೆಲ್ ಇಲ್ಲ. ದಟ್ ಮೀನ್ಸ್ ಪ್ರಾಡಕ್ಟ್ ಇಲ್ಲ, ಬೈಯಿಂಗ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಏನು ಮಾಡ್ತಿಲ್ಲ ನಾವು. ಗ್ಯಾಂಬ್ಲಿಂಗು, ಲಾಟ್ರಿ, ಬೆಟ್ಟಿಂಗ್ ಇಲ್ಲ, ಟ್ರೇಡಿಂಗ್ ಮಾಡ್ತಿಲ್ಲ, ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ಡೀಲ್ ಮಾಡ್ತಿಲ್ಲ, ಸ್ಟಾಕ್ಸ್ ಶೇರ್ಸ್ ಇಲ್ಲ, ಇನ್ವೆಸ್ಟ್ಮೆಂಟ್ ಅಂತೂ ಖಂಡಿತ ಅಲ್ಲವೇ ಅಲ್ಲ. ತುಂಬಾ ಜನ ಇದನ್ನ ತಪ್ಪು ತಿಳ್ಕೊತಾ ಇರ್ತೀರಾ. ದಯವಿಟ್ಟು ಇದನ್ನ ಸ್ವಲ್ಪ ಗಮನಿಸಿ ಅರ್ಥ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಮೀನ್ಸ್ ROI ಅಂತೀವಿ, ಅಂದ್ರೆ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್. ನಾವು ಒಂದಷ್ಟು ಅಮೌಂಟ್ ಅಂತ ಅಲ್ಲಿ ಇಟ್ಬಿಟ್ಟು ಅದ ಮೇಲೆ ನಮ್ಗೆ ಇದು ಬರುತ್ತಲ್ಲ, ಬಡ್ಡಿ ತರ ಬರುತ್ತಲ್ಲ, ಆ ರೀತಿಯಲ್ಲಿ ಇಲ್ಲಿ ಏನು ಆಗೋದಿಲ್ಲ. ಓಕೆನಾ? ಸೊ ಇಲ್ಲಿ ಬ್ಯೂಟಿಫುಲ್ ಆಗಿ ನಾವ್ ಏನ್ ಮಾಡ್ತಾ ಇದೀವಿ, ಒಂದು ಡೊನೇಷನ್ ಕೊಡ್ತಾ ಇದ್ದೀವಿ. ಯಾರೋ ಒಬ್ರಿಗೆ ದೇಣಿಗೆ ಕೊಟ್ಟು, ಚಾರಿಟಿ ಕೊಟ್ಟು ಅವರ ಲೈಫ್ ಅನ್ನ ಬೆಟರ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಸಬ್ಸ್ಕ್ರಿಪ್ಷನ್ಸ್, ಫೀಸು ನಾವೇನು ಇಲ್ಲಿ ಕಟ್ತಾ ಇಲ್ಲ. ಒಂದು ಚಿಕ್ಕ ಪುಟ್ಟ 4-5 ಟೆಕ್ನಿಕಲ್ ವಿಷಯಗಳು ಹೇಳ್ಬಿಟ್ಟು ನಾನು ಮುಂದುವರಿಸ್ತೀನಿ. www.hifi-space.com ಅನ್ನೋದು ನಮ್ಮ ಅಫಿಷಿಯಲ್ ವೆಬ್ಸೈಟು. ಇದು Web3 ಟೆಕ್ನಾಲಜಿ ಮೇಲೆ ಬೇಸ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ವಿಷಯ. ಯಾಕೆ ಅಂತಂದ್ರೆ Web1 ಇದ್ದಾಗ ನಮ್ಗೆ ಬರೀ ನಾವು ವೆಬ್ಸೈಟ್ಸ್ ಬಗ್ಗೆ ಓದ್ಕೊಂತಾ ಇದ್ವಿ. Web2 ಬಂದಾಗ ಈ ಸೋಷಿಯಲ್ ಮೀಡಿಯಾ ಬೂಮ್ ಆಯ್ತು. ಈ ಟೈಮಲ್ಲಿ ವೆಬ್ಸೈಟ್ಸ್ ಒಳಗಡೆ ನಾವು ಹೋಗೋದು, ನಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಹಾಕೋದು, ಇದೆಲ್ಲ ಶುರು ಆಯ್ತು ಅಲ್ವಾ? ಸೊ ಇದೆಲ್ಲ ಶುರು ಆದಾಗ ಏನಾಯ್ತು, ನಾವು ನಮ್ಮ ಡೀಟೇಲ್ಸ್ ಎಲ್ಲ ಅಲ್ಲಿ ಹಾಕಿದ ತಕ್ಷಣ ಹ್ಯಾಕರ್ಸ್ಗೆ ಈಸಿ ಆಗೋಯ್ತು. ಅವ್ರು ಬಂದು ನಮ್ಮ ಡೇಟಾನೆಲ್ಲ ತೆಗೆದು, ಪರ್ಸನಲ್ ಡೇಟಾನ ಬೇರೆ ಕಂಪನೀಸ್ಗೆ ಮಾರೋದು, ಅವ್ರು ದುಡ್ಡು ಮಾಡ್ಕೊಳ್ಳೋದು, ಮತ್ತೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಅದನ್ನೆಲ್ಲ ತಗೊಂಡು ನಮ್ಮ ಬ್ಯಾಂಕ್ ಅಕೌಂಟ್ ನ ಹ್ಯಾಕ್ ಮಾಡೋದು, ಇದೆಲ್ಲ ತುಂಬಾ ನಡೆದಿದೆ. ಸೊ ಅದೆಲ್ಲ ಏನು ಇಲ್ಲಿ ನಡೆಯೋದಿಲ್ಲ. ಇಲ್ಲಿ ಒಂದು KYC ಸಹ ಬೇಕಾಗಿಲ್ಲ. ಸೊ ಬರೀ ನಮ್ಮ ಒಂದು ID ಅಂತಂದ್ರೆ ಇಷ್ಟು ಉದ್ದ, ಒಂದು 27-28 ಲೆಟರ್ಸ್, ನಂಬರ್ಸ್ ಸೇರಿ ಬರುತ್ತೆ. ಅದೇ ನಮ್ಮ ID. ಓಕೆನಾ? ನಮ್ಮ ID ನಂಬರ್. ಮತ್ತೆ
ಇಲ್ಲಿ ಮನಿನ ನಾವು ಆಕ್ಸೆಸ್ ಮಾಡ್ಬೇಕು ಅಂತಂದ್ರೆ ಡಿ ಆಪ್ ಅಂತ ಅಂದ್ರೆ ಡಿಸೆಂಟ್ರಲೈಸ್ಡ್ ಆಪ್ ಮೂಲಕ ಅಂತಂದ್ರೆ ಒಂದು ವಾಲೆಟ್ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಅದ್ರ ಮೂಲಕ ನಾವು ನಮ್ಮ ಮನಿನ ಆಕ್ಸೆಸ್ ಮಾಡ್ಬೇಕು. ಮತ್ತೆ ಇಲ್ಲೊಂದು ಲ್ಯಾಂಗ್ವೇಜ್ ಚೇಂಜಿಂಗ್ ಆಪ್ಷನ್ ಇರೋದ್ರಿಂದ ದಯವಿಟ್ಟು ನೀವು ನಮ್ಮ ವೆಬ್ಸೈಟ್‌ಗೆ ಹೋಗ್ಬಿಟ್ಟು ಅಲ್ಲಿ ಕ್ವೆಶ್ಚನ್ ಆನ್ಸರ್ ತರ ನಿಮ್ಗೆ ಎಲ್ಲ ಸಿಗತ್ತೆ. ನಿಮಗ್ ಬೇಕಾಗಿರೋ ಲ್ಯಾಂಗ್ವೇಜ್ ಅಲ್ಲಿ ಓದಿ ನೀವೆಲ್ಲ ತಿಳ್ಕೊಬಹುದು. ಸೊ ನಾನಿವಾಗ ಏನ್ ಹೇಳ್ತಾ ಇದ್ದೀನಿ ಇದೆಲ್ಲ ನಿಮ್ಗೆ ಅಲ್ಲೂ ಸಿಗತ್ತೆ, ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್, ನಾವು ಇಡೀ ಪ್ರಪಂಚನ ಚೇಂಜ್ ಮಾಡೋ ವಿಷಯ ಮಾತಾಡ್ತಾ ಇದ್ದೀವಿ. ದಟ್ ಮೀನ್ಸ್ ಪ್ರಪಂಚದಲ್ಲಿರೋ ಎಲ್ಲಾ ಜನನು ಇಲ್ಲಿ ಸೇರ್ಬೇಕಲ್ವಾ. ಸೊ ಎಲ್ರೂ ಸೇರ್ಬೇಕು ಮೀನ್ಸ್ ಎಲ್ರೂ ಒಂದೊಂದು ಐಡಿ ಮಾಡ್ಕೋಬೇಕು, ಎಲ್ರೂ ಒಂದೊಂದು ಮೆಂಬರ್ ಆಗ್ಬೇಕು ಇಲ್ಲಿ. ಸೊ ಅದಕ್ಕೋಸ್ಕರ ಎಲ್ಲಾ ದೇಶದಿಂದ ಬರ್ಬೇಕು ಅಂತಂದ್ರೆ ಎಲ್ಲರಿಗೂ ಈಕ್ವಲ್ ಆಗಿ ಕನ್ವೀನಿಯಂಟ್ ಆಗಿರುವಂತಹ ಒಂದೇ ಸೇಮ್ ಈಸಿ ಆಗಿರುವಂತಹ ಒಂದು ಕರೆನ್ಸಿ ಬೇಕು ಅಲ್ವಾ. ಆ ಕರೆನ್ಸಿ ಯಾವ್ದಪ್ಪ ಅಂತ ನಾವು ನೋಡಿದ್ರೆ ವರ್ಚುವಲ್ ಆರ್ ಡಿಜಿಟಲ್ ಕರೆನ್ಸಿ ಅಂತೀವಿ. ಅಂದ್ರೆ ನಾವು ಮುಟ್ಕೊಳ್ಳುವಂತಹ ಕೌಂಟ್ ಮಾಡುವಂತಹ ಅಮೌಂಟ್ ಅಲ್ಲ. ಸೊ ಬರೀ ಡಿಜಿಟಲ್ ಮೀನ್ಸ್ ನಮ್ಮ ಸ್ಕ್ರೀನ್ ಮೇಲೆ ನೋಡುವಂತಹ ನಂಬರ್ಗಳು ಅಂತ ಒಂದು ಡಿಜಿಟಲ್ ಕರೆನ್ಸಿ ಇದು. ಸೊ ನಾವಿಲ್ಲಿ ಯೂಸ್ ಮಾಡೋದು ಪಾಲಿಗಾನ್ ಅವರ USDT ಕ್ರಿಪ್ಟೋ ಕರೆನ್ಸಿ. ಸೊ ಈ ಕ್ರಿಪ್ಟೋ ಕರೆನ್ಸಿ ಅಂತಂದ್ರೆ ಇದು ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗತ್ತೆ ಅಂತಂದ್ರೆ ನಮ್ಮ ಬಿಟ್ ಕಾಯಿನ್ ಅಂತ ಕೇಳಿದ್ವಲ್ಲ, ಲಾಸ್ಟ್ 10 ಇಯರ್ಸ್ ಇಂದ ನಾವು ಕೇಳಿಸ್ಕೊತಾ ಇದೀವಿ ಆ ಹೆಸರು. ಸೊ ಆ ತರದ್ದೇ ಇದು. ಅದು ಆ ಬಿಟ್ಕಾಯಿನ್ ಅಲ್ಲಿ ಇಷ್ಟ ಬಂದಂಗೆ ಏರಿಳಿತಾ ಇರುತ್ತೆ ಅದರ ವ್ಯಾಲ್ಯೂನಲ್ಲಿ. ಇಲ್ಲಿ ಆ ತರ ಅಲ್ಲ. ಇದು ತುಂಬಾ ನಮ್ಮ US ಡಾಲರ್ ಇದೆಯಲ್ಲ, ಆ US ಡಾಲರ್ ಆ ಡಾಲರ್ ನ ಟೆದರ್ ಅಂತೀವಿ. ಅಂದ್ರೆ ಆ ವ್ಯಾಲ್ಯೂಗೆ ಈಕ್ವಿವೆಲೆಂಟ್ ಆಗಿರುವಂತಹ ಒಂದು ಡಿಜಿಟಲ್ ಕರೆನ್ಸಿ ಇದು. ಇದನ್ನ ನಾವು ಮುಟ್ಕೊಳ್ಳೋದಿಕ್ ಆಗೋದಿಲ್ಲ. ಮತ್ತೆ ಇದನ್ನ ನಾವು ಯಾರಿಗಾದ್ರೂ ಕಳ್ಸೋದು ತಗೊಳ್ಳೋದು ಅದೆಲ್ಲ ತುಂಬಾ ಲೋ ಟ್ರಾನ್ಸಾಕ್ಷನ್ ಫೀಸ್ ಇರುತ್ತೆ. ಮತ್ತೆ ತುಂಬಾ ಹೈ ಸ್ಪೀಡ್ ಅಲ್ಲಿ ಟ್ರಾನ್ಸಾಕ್ಷನ್ ಮುಗ್ದೋಗತ್ತೆ. ಮತ್ತೆ ಇದು ಎಲ್ಲಿ ತನಕ ಒಂದು ಕ್ರಿಪ್ಟೋ ಆಗಿ ನಮ್ಮ ವಾಲೆಟ್ ಅಲ್ಲಿ ಇರತ್ತೋ ಅಲ್ಲಿ ತನಕ ಯಾವುದೇ ಒಂದು ದೇಶದ ಇದು ಎಂತದು ಟ್ಯಾಕ್ಸೇಷನ್ ಪಾಲಿಸೀಸ್ ಅಪ್ಲೈ ಆಗಲ್ಲ. ನಾವ್ ಯಾವಾಗ ಅಲ್ಲಿಂದ ಇಂಡಿಯನ್ ರುಪೀಸ್ಗೋ ಅಥವಾ ನಮ್ಮ ದೇಶ ಯಾವ್ದೋ ಆ ಕರೆನ್ಸಿಗೆ ಕನ್ವರ್ಟ್ ಮಾಡ್ಕೊಂಡು ನಮ್ಮ ಅಕೌಂಟ್ ತರ್ತೀವೋ ಅಲ್ಲಿಂದ ಟ್ಯಾಕ್ಸೇಷನ್ ಶುರು ಆಗತ್ತೆ. ಓಕೆನಾ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ನಾವು ಯೂಸ್ ಮಾಡಕ್ ಮುಂಚೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಮತ್ತೆ ಬ್ಲಾಕ್ ಚೈನ್ ಟೆಕ್ನಾಲಜಿ, ಈ ವಿಷಯ ಕೂಡ ನಾವು ಈ ನಡುವೆ ತುಂಬಾ ಕೇಳ್ತಾ ಇದ್ದೀವಿ. ಸೊ ಇದೆಲ್ಲ ನಮಗೆ ಏನು ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೂ ನೀವು ಗೂಗಲ್ ಅಲ್ಲೆಲ್ಲ ತಿಳ್ಕೊಬಹುದು. ಇದೆಲ್ಲ ಈ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡೋ ಟೈಮ್ ಅಲ್ಲಿ ಯೂಸ್ ಮಾಡಿರುವಂತಹ ಟೆಕ್ನಾಲಜಿ. ಈ ಟೆಕ್ನಾಲಜಿಯಿಂದ ನಮಗೆ ಟ್ಯಾಂಪರ್ ಪ್ರೂಫ್ ಅಂತಂದ್ರೆ ಆಬ್ಸಲ್ಯೂಟ್ಲಿ ಪ್ರೊಟೆಕ್ಟೆಡ್ ಆಗಿರತ್ತೆ ನಮ್ಮ ಡೇಟಾ. ಓಕೆನಾ. ಸೊ ಆ ಟೈಮ್ಗೆ ಯಾವ ಯಾವ ಕಂಡೀಷನ್ಸ್ ಅವರು ಇದು ಒಂಥರ ಪ್ರೋಗ್ರಾಮಿಂಗ್ ಮಾಡ್ಬಿಟ್ಟಿರ್ತಾರೆ, ಆ ಕಂಡೀಷನ್ಸ್ ಫುಲ್ಫಿಲ್ ಆದಾಗ ಹೋಗೋ ದುಡ್ಡು ಯಾರಿಗೋಗ್ಬೇಕೋ ಅವ್ರಿಗೋಗಿ ಸೇರ್ಬಿಡತ್ತೆ. ಅದೆಲ್ಲ ಆಟೋಮ್ಯಾಟಿಕ್ ಆಗಿ ನಡೆದೋಗತ್ತೆ. ಓಕೆನಾ. ಸೊ ಯಾರು ಇದನ್ನ ತಡೆ ಮಾಡೋದಿಕ್ಕಾಗಲ್ಲ. ಯಾರೇ ಯಾರೇ ಬಂದ್ರು, ಈವನ್ ಈ ಸೃಷ್ಟಿಕರ್ತರು ಇರ್ತಾರಲ್ಲ ಈ ಪ್ಲಾಟ್ಫಾರ್ಮ್ಗೆ, ಅವರು ಕೂಡ ನೀವು ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಲ್ಲಿ ನೋಡಿದ್ರೆ ನಮ್ಮ ವೆಬ್ಸೈಟ್ ನಲ್ಲಿ ಅವ್ರು ಕೊಟ್ಟಿರೋದು ವಿಷಯ ಏನು ಅಂತಂದ್ರೆ ದಯವಿಟ್ಟು ನೀವು ಓದಿ ಅಂತ ಹೇಳಿದ ಅದಕ್ಕೇನೆ ಅವ್ರು ಕೊಟ್ಟಿರೋದು, ನಾವು ಇದನ್ನ ಸೃಷ್ಟಿ ಮಾಡಿದ್ದೇವೆ ವಿನಃ ನಾವ್ ಇದಕ್ಕೆ ಓನರ್ಗಳಲ್ಲ. ನಾವ್ ಇದರಲ್ಲಿ ಯಾವುದೇ ರೀತಿಯ ಪ್ಲಾನ್ ಚೇಂಜು ಏನು ಮಾಡೋದಕ್ಕೆ ನಮಗ್ ಬರೋದಿಲ್ಲ, ನಮಗೂ ಸಹ ಇದ್ರ ಮೇಲೆ ಯಾವ ಅಧಿಕಾರ ಇಲ್ಲ ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ. ಓಕೆನಾ. ರೈಟ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಕೂಡ ನಮ್ಗೆ ಇತ್ತೀಚೆಗೆ ತುಂಬಾ ಕೇಳಿಸ್ಕೊತಾ ಇದೀವಿ ಈ ವರ್ಡ್ ನ. ಸೊ AI ಅಂತ ಹೇಳ್ತೀವಿ ಅದನ್ನ. ಸೊ AI ಒಂದು ಸೂಪರ್ ಇಂಟೆಲಿಜೆಂಟ್ ಆಲ್ಗೋರಿದಮ್ ಸಿಸ್ಟಮ್ ಅಂತಂದ್ರೆ ಸ್ಪೇಸ್ ಲೂಪ್ ಅಂತ ಇದ್ರ ಹೆಸರು. ಅದನ್ನ ನಾವು ಇಲ್ಲಿ ಅದನ್ನ ನೆಚ್ಕೊಂಡು ನಾವಿಲ್ಲಿ ಒಳಗಡೆ ನಮ್ಮ ದುಡ್ಡು ಬರುತ್ತೆ ಅಂತ ಇದ್ರ ಮೇಲೆ ನಾವು ಡಿಪೆಂಡ್ ಆಗ್ತಾ ಇದೀವಿ. ದಟ್ ಮೀನ್ಸ್ ಆಟೋಮ್ಯಾಟಿಕ್ ಆಗಿ ಇಲ್ಲಿ ಏನೇನು ನಮ್ಗೆ ದುಡ್ಡು ಬರಬೇಕು ಅಥವಾ ಇನ್ನೊಬ್ರಿಗೆ ದುಡ್ಡು ಹೋಗ್ಬೇಕು ಇದೆಲ್ಲಾನು ಕರೆಕ್ಟ್ ಆಗಿ ಆ ಟೈಮ್ಗೆ ಆಗೋ ತರ ಆ ರೀತಿಯಲ್ಲಿ ಇದನ್ನೆಲ್ಲ ನಡೆಸೋದು ಯಾರು ಗೊತ್ತಾ? ಯಾವ ಮನುಷ್ಯರು ಅಲ್ಲ. ನಾವು ಬಂದು ನಮ್ಮ ಸಾರಿ ನಮ್ಮ ಶಿಫ್ಟ್ ಟೈಮ್ ಆಯ್ತು, ನಾನ್ ಒಳಗ್ ಬಂದು ನಾನ್ ಲಾಗಿನ್ ಆಗ್ತೀನಿ, ಮತ್ತೆ ನಾನು ಸಿಸ್ಟಮ್ನ ಆನ್ ಮಾಡ್ತೀನಿ ಅಂತದೆಲ್ಲ ಏನು ಇಲ್ಲ. ಇಲ್ಲಿ ಈ AI ಇದೆಯಲ್ಲ 24/7 365 ಡೇಸ್ ಕೂಡ ಏನ್ ಮಾಡತ್ತೆ, ತನ್ ಪಾಡಿಗೆ ತನ್ ಕೆಲ್ಸಾದ್ ಮಾಡ್ಕೊಂಡ್ ಹೋಗತ್ತೆ. ಓಕೆನಾ. ಯಾಕೆ ಅಂತಂದ್ರೆ ಇದೊಂದು ಟೆಕ್ನಾಲಜಿ ಅಲ್ವಾ, ಅದಕ್ಕೆ ಯಾವುದೇ ರೀತಿಯ ಬ್ರೇಕ್ ಬೇಡ,
ರಜಾ ಬೇಡ ಅಲ್ವಾ? ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗುತ್ತೆ. ಸೊ ಇದು ಮಾಡಿರುವಂತಹ ಫಸ್ಟ್ ಕೆಲಸ ಏನು ಅಂತ ನೋಡಿದ್ರೆ, ಒಂದು ಸ್ಪೇಸ್ ಮ್ಯಾಟ್ರಿಕ್ಸ್ ಅಂತ ಒಂದು ಸ್ಪೆಷಲ್ ಆಗಿ ಒಂದು ಡಿಸೈನ್ ಮಾಡಿರುವಂತಹ ಒಂದು ಸ್ಟ್ರಕ್ಚರ್. ಆ ಸ್ಟ್ರಕ್ಚರ್ ಅಲ್ಲಿ ಯಾರ್ಯಾರು ಇಲ್ಲಿ ಐಡಿಗಳು ಮಾಡ್ಕೊಂಡು ಒಳಗ್ ಬರ್ತಾರೋ, ಯಾರ್ಯಾರು ಮೆಂಬರ್ಶಿಪ್ಸ್ ತಗೋತಾರೋ ಅವರೆಲ್ಲರಿಗೂ ಈ ಸ್ಟ್ರಕ್ಚರ್ ಅಲ್ಲಿ ಪ್ಲೇಸ್ಮೆಂಟ್ ಕೊಟ್ಟು ಎಲ್ಲರಿಗೂ ಈಸಿಯಾಗಿ ಹಣ ಹೋಗೋ ತರ ಮಾಡತ್ತೆ. ಅಂತಂದ್ರೆ ಈ ಪ್ರಪಂಚದಲ್ಲಿ ಹಣ ಇಲ್ಲದೆ ಹಣದ ಕೊರತೆ ಏನಿಲ್ಲ. ಹಣ ಇರೋರ ಹತ್ರನೇ ಹೋಗಿ ಹೋಗಿ ಸೇರ್ತಾ ಇದೆ. ಯಾರ ಹತ್ರ ಇಲ್ವೋ ಅವ್ರ ಹತ್ರ ಇಲ್ಲ ಅನ್ನೋದೇ ಇಲ್ಲಿ ಮೇನ್ ಪ್ರಾಬ್ಲಮ್ಮು. ಸೊ ಆ ಪ್ರಾಬ್ಲಮ್ ನ ಸರಿಪಡಿಸೋದಕ್ಕೋಸ್ಕರ ಅಂತ ಒಂದು ರೆವಲ್ಯೂಷನರಿ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನ ರೆಡಿ ಮಾಡ್ಬಿಟ್ಟಿದೆ ಈ ಪ್ಲಾಟ್ಫಾರ್ಮು. ಸೊ ಹಾಗಾಗಿ ಎಲ್ಲರಿಗೂ ಫ್ರೀ ಫ್ಲೋಯಿಂಗ್ ಆಗಿ ದುಡ್ಡು ಬರೋ ತರ ಈ ಪ್ಲಾಟ್ಫಾರ್ಮ್ ನೋಡ್ಕೊಳತ್ತೆ, ಅಥವಾ AI ನೋಡ್ಕೊಳತ್ತೆ ಅಂತ ಹೇಳ್ಬೋದು. ಸೊ ನಾನು ಆವಾಗ್ಲೇ ಹೇಳ್ದಂಗೆ ಈ ಡಿಜಿಟಲ್ ಕರೆನ್ಸಿಗೋಸ್ಕರ ನಾವು ನಮ್ಮ ನಾರ್ಮಲ್ ಬ್ಯಾಂಕ್ ಅಕೌಂಟ್ ನ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಸೊ ನಾವು ಈ ಕ್ರಿಪ್ಟೋ ವಾಲೆಟ್ ಅಂತ, ಅದು ಕೂಡ ಒಂದು ಡಿಸೆಂಟ್ರಲೈಸ್ಡ್ ಆಪ್ ಏನೆ. ಇದನ್ನ ನಾವು ನಮ್ಮ ಪ್ಲೇ ಸ್ಟೋರ್ ಇಂದ ಫ್ರೀ ಆಗಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬಹುದು. ನಮ್ಗೆ ಇಷ್ಟ ಬಂದಿದ್ದು ಯಾವ್ದಾದ್ರು ಯೂಸ್ ಮಾಡ್ಬೋದು. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ಒಂದು 12 ಪಾಸ್ವರ್ಡ್ಗಳು ಈ ಆಪ್ ಇಂದ ಬರುತ್ತೆ. ಪ್ಲಸ್ ನಮ್ಮನ್ನೇ ಒಂದು ಪಾಸ್ವರ್ಡ್ ನೀನೆ ಚೂಸ್ ಮಾಡ್ಕೊ ಅಂತ ಹೇಳುತ್ತೆ. 13 ಪಾಸ್ವರ್ಡ್ ಒಟ್ಟು. ಈ 13 ಪಾಸ್ವರ್ಡ್ ನಾವು ನಮ್ಮ ಫೋನ್ ಅಲ್ಲಿ ಏನಾದ್ರು ಇಟ್ಕೊಂಡ್ವಿ ಅಂತಂದ್ರೆ ಫೋನ್ಗೆ ಭದ್ರತೆ ಇಲ್ಲ ಅನ್ನೋ ವಿಷಯ ನಿಮಗ್ ಗೊತ್ತು. ನಾನು ಹೇಳ್ದೆ ಇಷ್ಟೊತ್ತು ಈ ನಮ್ಮ ಹೈಫೈ ಸ್ಪೇಸ್ ಯಾವ ಹ್ಯಾಕರ್ಸ್ ಕೈಗೂ ಸಿಗಲ್ಲ ಅಂತ. ಆದ್ರೆ ನಿಮ್ಮ ಫೋನ್ ವಿಷಯ ನನಗ್ ಗೊತ್ತಿಲ್ವಲ್ಲ. ಸೊ ಫೋನ್ ನ ಯಾರಾದ್ರೂ ಹ್ಯಾಕ್ ಮಾಡಿದ್ರು ಅಂತಂದ್ರೆ ನಿಮ್ಮ ಪಾಸ್ವರ್ಡ್ ಗಳು ಯಾರಿಗಾದ್ರೂ ಸಿಕ್ಕಿದ್ರೆ ಅವರು ಕ್ಲೀನ್ ಆಗಿ ಇದ್ರ ಒಳಗಡೆ ಹೋಗ್ಬಿಟ್ಟು ಲಕ್ಷಣವಾಗಿ ನಿಮ್ಮ ಡಾಲರ್ಸ್ ನೆಲ್ಲ ಅವ್ರು ತಗೊಂಡು ಹೋಗ್ಬಿಡ್ಬೋದು. ಅದಾಗಬಾರ್ದು ಅಂದ್ಬಿಟ್ಟು ನೀವೇನ್ ಮಾಡ್ಬೇಕು ಗೊತ್ತಾ, ಈ 13 ಪಾಸ್ವರ್ಡ್ ಗಳಿರತ್ತಲ್ಲ, ಒಂದು ಪುಸ್ತಕದಲ್ಲಿ ಬರೆದ್ಬಿಟ್ಟು ಸೇಫ್ ಆಗಿ ನಿಮ್ ಲಾಕರ್ ಅಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನೆಯವ್ರಿಗೆ ಹೇಳ್ತಿರೋ ಬಿಡ್ತಿರೋ ಅದು ನಿಮ್ ಇಷ್ಟ, ಆದರೆ ಫೋನ್ ಅಲ್ಲಿ ಮಾತ್ರ ಇಟ್ಕೋಬೇಡಿ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಇದು ಫಸ್ಟ್ ಸ್ಟೆಪ್. ನಮ್ಮ ಇದು ಮಾಡ್ಕೋಬೇಕಲ್ಲ, ID ಮಾಡ್ಕೋಬೇಕಲ್ಲ, ಅದಕ್ಕೆ ಫಸ್ಟ್ ಸ್ಟೆಪ್ ಇದೇನೆ. ಸೆಕೆಂಡ್ ಸ್ಟೆಪ್ ಆಕ್ಟಿವೇಶನ್ ಹೇಗೆ ಅನ್ನೋದು ಇವಾಗ ನೆಕ್ಸ್ಟ್ ಶುರು ಮಾಡ್ತಾ ಇದ್ದೀನಿ. ಇವಾಗ ನಾವು ಇಲ್ಲಿ ಒಂದೇ ಒಂದು ಸತಿ ನಮ್ಮ ಕೈಯಿಂದ ಒಂದು ಡೊನೇಷನ್ ಕೊಡ್ಬೇಕಾಗತ್ತೆ ಫ್ರೆಂಡ್ಸ್. ಕೊಟ್ಟು ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಿದಾಗ ನಮಗೆ ಇನ್ ರಿಟರ್ನ್ ನಮಗೂ ಹೆಲ್ಪ್ ಬರುತ್ತೆ ಅನ್ನೋದೇ ಇಲ್ಲಿರುವಂತಹ ಒಂದು ವಿಶೇಷವಾದಂತಹ ಸಿಸ್ಟಮ್. ಸೊ ಈ ಸಿಸ್ಟಮ್ ಅಲ್ಲಿ ನಾವು ಸೇರ್ಕೋಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ನೀವು ಇಲ್ಲಿ ಬಂದಿದ್ದೀರಾ, ಈ ಝೂಮ್ ಪ್ರೆಸೆಂಟೇಶನ್ ಕೇಳಿದ ನಂತರ ನಿಮ್ಗೆ ಇಷ್ಟ ಆಯ್ತು ಅಂತ ಆದ್ರೆ, ನಿಮ್ಮನ್ನ ಯಾರೋ ಇನ್ವೈಟ್ ಮಾಡಿರ್ತಾರಲ್ಲ ಇಲ್ಲಿಗೆ, ಅವ್ರ ಜೊತೆ ನೀವು ಮಾತಾಡಿದ್ರೆ ಅವರು ನಿಮ್ಮ ಇನ್ವೈಟರ್ ಅಥವಾ ಇಂಟ್ರೊಡ್ಯೂಸರ್ ಅಥವಾ ಸ್ಪಾನ್ಸರ್, ಅವ್ರು ನಿಮ್ಗೆ ಒಂದು ಅಫಿಲಿಯೇಟ್ ಲಿಂಕ್ ಕಳಿಸ್ತಾರೆ ಥ್ರೂ ವಾಟ್ಸಪ್. ಓಕೆನಾ? ಅದನ್ನ ಇಟ್ಕೊಳ್ಳಿ. ಆಮೇಲೆ ಅವ್ರಿಗೆ ನೀವು ಒಂದು 5,000 ರೂಪಾಯಿಯನ್ನು ಕಳಿಸ್ಬೇಕು. ಎಕ್ಸಾಕ್ಟ್ಲಿ 5,000 ಅಲ್ಲ, ಅಪ್ರಾಕ್ಸಿಮೇಷನ್. ಯಾಕೆ ಅಂತಂದ್ರೆ ಇಲ್ಲಿ ನಾವು $50 ವಿಷಯ ಮಾತಾಡ್ತಾ ಇದ್ದೀವಿ. $50 ನನ್ನ ಹತ್ರ ನಿಮ್ಮ ಹತ್ರ ಯಾಕಿರತ್ತೆ ಅಲ್ವಾ? ಇರೋದಿಲ್ಲ. ಸೊ ನಾವು 5,000 ರೂಪಾಯಿ ನಮ್ಮ ಇನ್ವೈಟರ್ ಕಳಿಸಿದ್ರೆ, ಅದು UPI ದ್ವಾರ ಅಂತಂದ್ರೆ ಫೋನ್ ಪೇ, ಗೂಗಲ್ ಪೇ ಈ ತರ ಅದ್ರ ದ್ವಾರ ನಾವು ಕಳಿಸಿದ್ರೆ ಅವ್ರ ಅಕೌಂಟ್ಗೆ ಅಮೌಂಟ್ ಹೋಗಿದ ತಕ್ಷಣ ಅವರು ಡಾಲರ್ಗಳು ಅವ್ರ ಹತ್ರ ಇರುತ್ತೆ. ಬಿಕಾಸ್ ಅವ್ರು ಆಲ್ರೆಡಿ ಈ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಅವ್ರ ಹತ್ರ ಇರೋ ಡಾಲರ್ಸ್ ನಲ್ಲಿ $50 ನಿಮ್ಮ ಈ ಕ್ರಿಪ್ಟೋ ವಾಲೆಟ್ಗೆ ಕಳಿಸ್ತಾರೆ. ಸೊ ಇಷ್ಟು ಬಂದ ತಕ್ಷಣ ಈ ಅಫಿಲಿಯೇಟ್ ಲಿಂಕು ಮತ್ತೆ ಈ ಕ್ರಿಪ್ಟೋ ವಾಲೆಟ್ಗೆ ಬಂದಿರುವಂತಹ $50, ಈ ಎರಡನ್ನ ಯೂಸ್ ಮಾಡಿ ಹೇಗೆ ನೀವು ID ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದಕ್ಕೆ ನಿಮ್ಮ ಇವರು ಇನ್ವೈಟರ್ ಇದಾರಲ್ಲ, ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಈಗ ಆ ಸೈನಿಂಗ್ ಅಪ್ ಪ್ರೊಸೀಜರ್ಗೆ ಅವ್ರು ಹೆಲ್ಪ್ ಮಾಡಿದಾಗ ಏನಾಗತ್ತೆ ಗೊತ್ತಾ, ನೀವು ಈ $50 ಸಿಸ್ಟಮ್ ಒಳಗೆ ಕಳಿಸ್ತೀರಾ. ಕಳಿಸಿದಾಗ ಇದು ಜೋ ಟಾಪ್ ಅಂತ ಇದೆ ನೋಡಿ, ಜಸ್ಟ್ ಒನ್ ಟೈಮ್ ಔಟ್ ಆಫ್ ಪಾಕೆಟ್ ಅಂತ ಒಂದೇ ಒಂದು ಆಲ್ರೈಟ್. ಸೊ ಸಾರಿ ಫ್ರೆಂಡ್ಸ್, ಸಮ್ ಟೆಕ್ನಿಕಲ್ ಇಶ್ಯೂಸ್ ನೋಡಿ ಏನೇನೋ ಆಗತ್ತೆ ಅಲ್ವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಓಕೆ. ಸೊ ಇವಾಗ ID ಆಕ್ಟಿವೇಶನ್ ನಾವು ಮಾಡ್ಕೋಬೇಕು ಅಂತಂದ್ರೆ ಒಂದು ಸ್ಟಾರ್ಟರ್ ಡೊನೇಷನ್ ನಾವಂತೂ ಕೊಡ್ಲೇಬೇಕಾಗತ್ತೆ. ಈ ಸ್ಟಾರ್ಟರ್ ಡೊನೇಷನ್ ಎಷ್ಟು ಅಂತಂದ್ರೆ $50 ಅಂತ ನಾನು ಹೇಳಿದೆ. ಸೊ ಈ $50 ನಾವು ಒಮ್ಮೆ ಕಳಿಸಿದಾಗ ಅದು ಇಮಿಡಿಯೇಟ್ಲಿ 2 ಭಾಗವಾಗಿ ಸ್ಪ್ಲಿಟ್ ಆಗಿ 20% 80% ಆಗಿ 2 ಭಾಗ ಆಗೋಗತ್ತೆ. ಅದು $10 ಆಗಿ ನಿಮ್ಮ ಇನ್ವೈಟರ್
ಅಂತಂದ್ರೆ ನಿಮ್ಮನ್ನ ಇಲ್ಲಿ ಇನ್ವೈಟ್ ಮಾಡ್ದವ್ರಿಗೆ ಹೊಟ್ಟೋಗತ್ತೆ. ಮತ್ತೆ ಇನ್ನು 80% ಅಂತಂದ್ರೆ $40 ಅದು ಕಮ್ಯುನಿಟಿಗೆ ಹೋಗತ್ತೆ. ಕಮ್ಯುನಿಟಿ ಅಂದ್ರೆ ಯಾರು ಗೊತ್ತಿದೆ ಅಲ್ವಾ ನಿಮ್ಗೆ? ಇಲ್ಲಿ ಯಾರ್ಯಾರು ಮೆಂಬರ್ಸ್ ಆಗ್ತಾರೋ ಅವರೆಲ್ಲರೂ. ಸೊ ಅಂತ ಮೆಂಬರ್ಸ್ ನಲ್ಲಿ ಒಂದು 3 ಜನ ABC ಅನ್ನೋರು ನಮ್ಮ ಅಪ್ಲೈನರ್ಸ್, ಅವ್ರಿಗೆ $2.5, $12.5, $25 ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಲ್ಲ, ಅದ್ರ ಪ್ರಕಾರ ಅವ್ರಿಗೂ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಇದು ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ನೋಡಿದ್ರೆ, 100% ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಅಂತ ನಾನು ನಿಮಗ್ ಪ್ರೂವ್ ಮಾಡ್ತಾ ಇದ್ದೀನಿ. ನಾನು ಅವಾಗ್ಲೇ ಓಪನಿಂಗ್ ಅಲ್ಲಿ ಹೇಳಿದ್ದೆ ಅಲ್ವಾ, ದುಡ್ಡೆಲ್ಲ ಏನಿದ್ರು ಯಾವ ಕಂಪನಿನೇ ಇಲ್ಲ, ಕಂಪನಿ ಹತ್ರ ಇರೋದಿಲ್ಲ, ಹೋಗೋರ್ಗೆ ಯಾರ ಹತ್ರ ಹೋಗಿ ರೀಚ್ ಆಗ್ಬೇಕೋ ಅವ್ರಿಗೆ ಹೋಗಿ ರೀಚ್ ಆಗ್ಬಿಡತ್ತೆ ಅಂತ. ಸೊ ರಿಸೀವರ್ಗೆ ಟಕ್ ಅಂತ ಹೋಗಿ, ರಿಸೀವರ್ಸ್ ಯಾರಿಲ್ಲಿ 3 ಜನ ABC, ಇದೆಲ್ಲ ಯಾರೋ ಒಬ್ರು ನಿಮ್ ಇನ್ವೈಟರು ಆಗಿರಬಹುದು, ಅವ್ರಿಗೂ ಇವರೆಲ್ಲರಿಗೂ ಹೋಗಿ ಸೇರ್ಬಿಡತ್ತೆ. ಮೀನ್ಸ್ ಇವ್ರು ಎಂತ ಪರಿಸ್ಥಿತಿನಲ್ಲಿ ಇರ್ತಾರೋ ಏನೋ ನಮಗ್ ಗೊತ್ತಿಲ್ಲ, ಅಂತ ಟೈಮಲ್ಲಿ ಅವ್ರಿಗೆ ಸಡನ್ ಆಗಿ ಎಲ್ಲಿಂದನೋ ದುಡ್ಡು ಬಂತು ಅಂತಂದ್ರೆ ಅಲ್ವಾ, ಅವ್ರಿಗೆ ನೀವು ಗೊತ್ತಿರ್ಬೇಕು ಅಂತೇನಿಲ್ವಲ್ಲ. ಸೊ ನ್ಯಾಚುರಲಿ ಅವ್ರ ಬ್ಲೆಸ್ಸಿಂಗ್ಸ್ ಕೊಟ್ಟೇ ಕೊಡ್ತಾರೆ. ಸೊ ಈ ತರ 100% ಡಿಸ್ಟ್ರಿಬ್ಯೂಷನ್ ಆಗೋಯ್ತು. ಇವಾಗ ನೀವು ಆಕ್ಟಿವ್ ಡೋನರ್ ಆಗಿದ್ದೀರಾ, ನಿಮ್ಮ ID ಕೂಡ ಆಕ್ಟಿವೇಟ್ ಆಗೋಗಿದೆ. ಇದರಿಂದ ನಿಮ್ಗೆ ಕೆಲವೊಂದು ಪರ್ಮನೆಂಟ್ ಬೆನಿಫಿಟ್ಸ್ ಸಿಗ್ಬೇಕು. ಏನಪ್ಪಾ ಈ ಪರ್ಮನೆಂಟ್ ಬೆನಿಫಿಟ್ಸ್ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಆ ಬ್ಲಾಕ್ ಚೈನ್ ಅಂತ ಹೇಳದ್ನಲ್ಲ, ಅದ್ರಲ್ಲಿ ನಿಮ್ಗೆ ಪರ್ಮನೆಂಟ್ ಆಗಿ ನಿಮ್ಮ ಹೆಸರು ಅಲ್ಲಿ ರೆಕಾರ್ಡ್ ಆಗ್ಬಿಡತ್ತೆ. ಅಂತಂದ್ರೆ ಇಲ್ಲಿ ಒಂದು ಕಂಪನಿ ಇಲ್ಲ, ರೂಲ್ಸ್ ಇಲ್ಲ, ಕಂಡೀಷನ್ಸ್ ಇಲ್ಲ ಅಂದ್ಮೇಲೆ ನೀನ್ ಕೆಲಸ ಮಾಡ್ಲಿಲ್ಲ, ಈ ತರ ಆಯ್ತು ಆ ತರ ಆಯ್ತು ಅಂತ ನಿಮ್ಮ ID ನ ಕಿತ್ತು ಬಿಸಾಕೋರು ಯಾರು ಇಲ್ಲ, ಡಿಆಕ್ಟಿವೇಟ್ ಮಾಡಕ್ ಆಗೋದಿಲ್ಲ. ಸೊ ನಿಮ್ಮ ಸ್ಟಾರ್ಟರ್ ಡೊನೇಷನ್ $50 ನೀವು ಕೊಟ್ಟಿದ್ದಕ್ಕೆ ಇನ್ ರಿಟರ್ನ್ ನಿಮ್ಗೆ ರಿಟರ್ನ್ ಡೊನೇಷನ್ಸ್ ಬರುತ್ತೆ ಅಂತಂದಲ್ಲ, ಈ ಕಮ್ಯುನಿಟಿ ಕಡೆಯಿಂದ ಬರುವಂತಹ ಹೆಲ್ಪ್ ನಿಮ್ಗೆ $3,450. ಓಕೆನಾ? ಇದನ್ನ ಇಂಡಿಯನ್ ರುಪೀಸ್ ಅಲ್ಲಿ ನೋಡೋಣವಾ? ಅಂದ್ರೆ ನೀವು ಕೊಟ್ಟಿರೋದು $5,000, ನಿಮ್ಗೆ ಹಿಂತಿರುಗಿ ಬರೋದು 3,10,000 ಚಿಲ್ಲರೆ. ಅಂತಂದ್ರೆ ಇದು ಎಷ್ಟು ದಿವಸದಲ್ಲಿ ಬರುತ್ತೆ ಮೇಡಮ್ ಅಂತ ನೀವು ಒಂದು ಕ್ವೆಶನ್ ಕೇಳಿದ್ರೆ, ಅದು ನಾನು ಹೇಳಲಾರೆ. ಯಾಕೆ ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ಅ ಡೆಸಿಷನ್. ಯಾಕೆ? ಇಲ್ಲಿ ಕಂಪನಿ ಇಲ್ಲ, ಇಲ್ಲಿ ಇದಿಲ್ಲ, ಯಾವ ರೂಲ್ಸ್ ಇಲ್ಲ, ಕಂಡೀಷನ್ಸ್ ಇಲ್ಲ, ನಿಮ್ಗೆ ಫ್ರೀಡಮ್ ಇದೆ ಅಂತ ನಾನು ಫಸ್ಟೇ ಹೇಳ್ಬಿಟ್ಟಿದೀನಿ. ಸೊ ನಿಮ್ಮ ಫ್ರೀಡಮ್ ಇರೋದ್ರಿಂದ ಡೆಸಿಷನ್ ನೀವು ತಗೊಳ್ಳಿ. ಹೆಂಗ್ ಕೆಲಸ ಮಾಡ್ತೀರಾ, ಫಾಸ್ಟ್ ಆಗಿ ಮಾಡ್ತೀರಾ, ಸ್ಲೋ ಆಗಿ ಮಾಡ್ತೀರಾ, ಮಾಡೋದಿಲ್ವಾ, ಮಾಡ್ತೀರಾ, ಎಲ್ಲ ನಿಮ್ ಡೆಸಿಷನ್. ಸೊ ಲೈಫ್ ಲಾಂಗ್ ರಿಕರಿಂಗ್ ಇನ್ಫೈನೈಟ್ ಅನ್ಲಿಮಿಟೆಡ್ ಆಗಿ ನಿಮ್ಗೆ ಅಮೌಂಟ್ ಬರ್ತಾನೆ ಇರತ್ತೆ ಅಂತಂದ್ರೆ ಎಲ್ಲಿಂದ ಬರುತ್ತೆ ಆ ಇನ್ಕಮ್? 155 ಐಡಿಗಳಿಂದ ಬರುತ್ತೆ. ಯಾವ್ದಪ್ಪ ಈ 155 ಐಡಿಗಳು ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಹೈಫೈ ಸ್ಪೇಸ್, ಆ ಹೆಸರಲ್ಲಿ ನೋಡಿ, ಹೈ ಫೈ ಸ್ಪೇಸ್. ಹೈ ಅಂತಂದ್ರೆ ಏನು? ಹೈ ಅಂದ್ರೆ ಅಪ್ ಅಪ್ ಅಪ್, ನಾವು ಲೈಫ್ ಅಲ್ಲಿ ಇನ್ನು ಮೇಲ್ಮೇಲಕ್ ಹೋಗ್ಬೇಕು ಅಂತ ಬಯಸ್ವಿ ಇಲ್ಲಿ ಬಂದಿರೋರು ಅಂತ. 5 ಅನ್ನೋ ನಂಬರ್ ಗೊತ್ತೇ ಇದೆ ನಿಮ್ಗೆ. ಸ್ಪೇಸ್ ಅಂತಂದ್ರೆ 5 ಸ್ಪೇಸ್ಗಳಲ್ಲಿ ನಮ್ಗೆ ಇಲ್ಲಿ ದುಡ್ಡು ಬರುತ್ತೆ ಅಥವಾ ಇನ್ಕಮ್ ಸಿಗತ್ತೆ ಅಂತ. ಪ್ಲಸ್ ಇಲ್ಲಿ ಎಲ್ಲ ನೀವ್ ಏನೇನ್ ನಾನು ಹೇಳ್ತೀನೋ ಎಲ್ಲದ್ರಲ್ಲೂ 5 ಅನ್ನೋ ನಂಬರ್ ಸಿಗತ್ತೆ ನಿಮ್ಗೆ. 5 ರೀತಿಯ ಇನ್ಕಮ್ಗಳು ಇರುತ್ತೆ. ಅಂತಂದ್ರೆ ಇನ್ವೈಟ್ ಡೊನೇಷನ್, ಮ್ಯಾಟ್ರಿಕ್ಸ್ ಡೊನೇಷನ್ ಆಲ್ರೆಡಿ ನಾನು ಅವಾಗ್ಲೇ ತೋರ್ಸದ್ನಲ್ಲ ನಿಮ್ಗೆ, $10 ಯಾರಿಗೋಗತ್ತೆ, $40 ಯಾರಿಗೋಗತ್ತೆ ಅಂತ. ಅದೇ ರೀತಿ ನಮಗೂ ವಾಪಸ್ ಬರುತ್ತೆ. ಇನ್ನ 3 ಅಪ್ಗ್ರೇಡ್ ಇನ್ಕಮ್, ರೀ ಎಂಟ್ರಿ ಇನ್ಕಮ್, PIF ಇನ್ಕಮ್ ಅನ್ನೋದು ಈ ಸ್ಪೇಸ್ ಲೂಪ್ ಇದೆಯಲ್ಲ, AI, ಅದು ಕೆಲವೊಂದು Recording in ಕೆಲಸಗಳು progress. ಮಾಡಿ ಅದರದೇ ಆದಂತಹ ಕೆಲವೊಂದು ಸ್ಪೆಷಲ್ ಪವರ್ಸ್ ಇರತ್ತೆ. ಆ ಪವರ್ಸ್ ದ್ವಾರ ನಮ್ಗೆ ಈ ಅಮೌಂಟ್ ಬರೋ ತರ ಮಾಡತ್ತೆ. ಅದನ್ನ ನಾನು ಮುಂದಕ್ಕೆ ಹೇಳ್ತೀನಿ. ಸೊ ನಾವಿವಾಗ ಇಲ್ಲಿ ಬಂದವರು ಏನ್ ಮಾಡ್ಬೇಕು ಅಂತ ಬಂದಿದೀವಿ? ಹೆಲ್ಪಿಂಗ್, ಶೇರಿಂಗ್, ಕೇರಿಂಗ್ ಮಾಡಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಈ ಪ್ರಪಂಚನೇ ನಾವು ಚೇಂಜ್ ಮಾಡ್ತೀವಿ ಅಂತ ಬಂದಿದೀವಿ. ಅಂತಂದ್ರೆ ಫಸ್ಟ್ ನಾನ್ ಸರಿ ಹೋಗ್ಬೇಕು, ನನ್ನ ಲೈಫ್ ಸರಿ ಹೋಗ್ಬೇಕು, ಆಮೇಲೆ ನಿಮ್ಮ ಲೈಫ್ ಸರಿ ಹೋಗ್ಬೇಕು, ಆಮೇಲೆ ನಮ್ಮ ಅಕ್ಕಪಕ್ಕದವರ ಎಲ್ಲರ ಲೈಫು ಸರಿ ಹೋಗ್ಬೇಕು. ಈ ತರ ಒಬ್ರೊಬ್ರದ್ದು ಸರಿ ಹೋಗ್ತಾ ಪ್ರಪಂಚದಲ್ಲಿ ಎಲ್ಲರಿಗೂ ನಾವು ಚೇಂಜಸ್ ಮಾಡ್ಬೋದು ಅವರ ಲೈಫ್ ಅಲ್ಲಿ. ಸೊ ವಿ ಆರ್ ಡೂಯಿಂಗ್ ಅ ಗುಡ್ ಡೀಡ್. ನೀವು ಇಲ್ಲಿ ಬಂದಾಗ ನಾನು ಸುಮ್ನೆ ಯಾರ್ಯಾರೋ ನನ್ಗೆ ಸಿಕ್ಕದವ್ರನ್ನೆಲ್ಲ ನೆಟ್ವರ್ಕ್ ಅಂತ ಯಾರನ್ನೋ ಹುಡ್ಕೊಂಡು ಹೋಗೋದು, ಯಾರನ್ನೋ ತರೋದು, ಇಲ್ಲಿ ಸೇರ್ಸೋದು ಅಲ್ಲ ಫ್ರೆಂಡ್ಸ್. ಇದು ಅಂತ ಸಿಸ್ಟಮ್ ಅಲ್ಲ. ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ನಿಜವಾಗ್ಲೂ ನಿಮ್ಗೆ ಗೊತ್ತಿರುವಂತಹ ಯಾರೋ ಕಷ್ಟದಲ್ಲಿರುವಂತಹ ಜನರಿಗೆ ನೀವು ಹೆಲ್ಪ್ ಮಾಡೋದೇ ಇಲ್ಲಿ ನಿಮ್ಮ ಉದ್ದೇಶ, ಅದೇ ನಿಮ್ಮ ಧ್ಯೇಯ. ಅವರ ಲೈಫ್ ಅನ್ನ ನೀವು ಚೇಂಜ್ ಮಾಡ್ಬೇಕು ಅಂತ ಜನರನ್ನ ಹುಡುಕಿ ನೀವು. ಅದ್ರಲ್ಲಿ ನೀವು 100 ಜನನ್ನು ಹುಡುಕ್ಬೇಕಾಗಿಲ್ಲ ಅನ್ನೋದು ನಾನು ಮುಂದಕ್ಕೆ ನಿಮ್ಗೆ ತೋರಿಸ್ತೀನಿ. ಈ ರೀತಿ ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡ್ಕೊಂಡು ನಮ್ಮ ಬ್ಯಾಡ್ ಕರ್ಮ ಅಂತಂದ್ರೆ ನಮ್ಗೆ ಪಾಪ ಶಾಪ ತಾಪಗಳೇನೋ ಇರ್ಬೋದು, ಅದನ್ನ ನಾವು ಕಳ್ಕೊಂಡು ಪುಣ್ಯನು ಪಡ್ಕೊಂಡು ದುಡ್ಡು ಪಡ್ಕೊಳ್ಳುವಂತಹ ಒಂದು ವಂಡರ್ಫುಲ್ ಪ್ಲಾಟ್ಫಾರ್ಮ್ಗೆ ನಾವಿವಾಗ ಕಾಲಿಟ್ಟಿದೀವಿ ಒಳಗಡೆ. ಸೊ ಇಲ್ಲಿ
ಒಂದು ಹುಡುಗಿನ ನೀವು ನೋಡ್ತಾ ಇದ್ರಲ್ಲ, ಅವಳು ಮೇಲ್ಮೇಲಕ್ಕೆ ಹತ್ಕೊಂಡು ಹೋಗ್ತಾ ಇದ್ದಾಳಲ್ವಾ? ಅದೇ ರೀತಿ ನಾವು ಕೂಡ ಸ್ಟೆಪ್ ಸ್ಟೆಪ್ ಆಗಿ ನಾವು ಲೈಫಲ್ಲಿ ಮೇಲ್ಮೇಲಕ್ಕೆ ಹೋಗ್ಬೇಕು. ಮೀನ್ಸ್ ಇಲ್ಲಿ 5 ಸ್ಪೇಸಸ್ ಇದೆ ಅಂತ ಹೇಳ್ದೆ. ಸೊ ನಮಗೆ ಫಸ್ಟ್ ಸ್ಪೇಸ್ ನಲ್ಲಿ ಎಲ್ರೂ ಎಂಟ್ರಿ ಆದಾಗ $3,450 ನಮ್ಗೆ ಇಲ್ಲಿ ಸಂಪಾದನೆ ಆಗತ್ತೆ ಇನ್ ದ ಫಾರ್ಮ್ ಆಫ್ ರಿಟರ್ನ್ ಡೊನೇಷನ್ಸ್ ಅಥವಾ ರೆಸಿಪ್ರೋಕಲ್ ಡೊನೇಷನ್ಸ್. ಪರಸ್ಪರವಾಗಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಬರುವಂತಹ ಅಮೌಂಟ್ ಇದು. ಇದನ್ನ ನಾವು ಇನ್ಕಮ್ ಅಂತ ಅನ್ಕೊಂಡಿದೀವಿ. ಯಾಕೆ ಅಂತಂದ್ರೆ ಬೇರೆ ಏನು ಆಕ್ಟಿವಿಟಿ ಇಲ್ಲದೆ ಇರುವ ಕಾರಣ. ಸ್ಪೇಸ್ 2, 3, 4, 5 ಇದೆಲ್ಲ ಸ್ಪೆಷಾಲಿಟಿ ಏನು ಅಂತಂದ್ರೆ ಪ್ರತಿ ಒಂದು ಸ್ಪೇಸು ಅದರ ಹಿಂದಿನ ಸ್ಪೇಸ್ಗಿಂತ 5 ಟೈಮ್ಸ್ ದೊಡ್ಡದು. ಸೊ 5 ಟೈಮ್ಸ್ ಜಾಸ್ತಿ ಹಣ ಅಲ್ಲಿಂದ ಬರುತ್ತೆ. ದಟ್ ಮೀನ್ಸ್ 5 ಟೈಮ್ಸ್ ಎಷ್ಟೆಷ್ಟಾಗತ್ತೆ ಅಂತ ನೀವೇ ನೋಡಿ. ಇಲ್ಲಿ 3,450 ಇಂಟು 5 ಇದು, ಇದು ಇಂಟು 5 ಇದು, ಇದು ಇಂಟು 5 ಇದು, ಇದು ಇಂಟು 5 ಇದು. ಸೊ 5 ಸ್ಪೇಸ್ಗಳಲ್ಲಿ ಇಷ್ಟಿಷ್ಟು ಅಮೌಂಟ್ ನಮ್ಗೆ ಸಂಪಾದನೆ ಆಗ್ಬೇಕು ಅಂತಂದ್ರೆ ಇಲ್ಲಿ ನಾವು ಒಂದು ಸ್ಟಾರ್ಟರ್ ಡೊನೇಷನ್ ಕೊಟ್ಟಂಗೆ ಅಲ್ಲಿ ಕೂಡ ಸ್ಟಾರ್ಟರ್ ಡೊನೇಷನ್ಸ್ ಇರತ್ತಲ್ವಾ? ಹೌದು, ಅದು ಕೂಡ 5 ಪಟ್ಟು ಜಾಸ್ತಿ. ಆದ್ರೆ ನಾವು ನಮ್ಮ ಕೈಯಿಂದ ಕೊಡೋದಿಲ್ಲ, ಎ ತಾನೇ ಕಟ್ಬಿಡತ್ತೆ ನಮ್ಮ ಪರವಾಗಿ. ಸೊ ಫಸ್ಟ್ ಸ್ಪೇಸ್ ಅಲ್ಲಿ ಮಾತ್ರ $50 ನಮ್ಮ ಕೈಯಿಂದ ಕೊಟ್ರೆ ಸಾಕು. ಮಿಕ್ಕಿದ 4 ಸ್ಪೇಸ್ಗೆ ನಮಗೆ ಆಟೋಮ್ಯಾಟಿಕ್ ಆಗಿ ಅಪ್ಗ್ರೇಡ್ ಆಗತ್ತೆ ಅಥವಾ ನಮ್ಗೆ ಆಟೋಮ್ಯಾಟಿಕ್ ಆಗಿ ಪ್ರಮೋಷನ್ಗಳು ಬರುತ್ತೆ. ಅದೆಲ್ಲ ಎ ನೋಡ್ಕೊಳತ್ತೆ. ಸ್ಪೇಸ್ ಲೂಪ್ ನೋಡ್ಕೊಂಡು ತಾನೇ ಈ ಹಣವನ್ನ ನಮ್ಮ ಪರವಾಗಿ ಕಟ್ಟತ್ತೆ. ಹೇಗೆ ಕಟ್ಟತ್ತೆ, ಎಲ್ಲಿಂದ ಕಟ್ಟತ್ತೆ ಅಂತಂದ್ರೆ ನಮಗೆ ಈ ರೀತಿಯಲ್ಲಿ ನಮಗೆ ಪ್ರತಿ ಒಂದು ಸ್ಪೇಸ್ ಅಲ್ಲೂ ಈ ಹಣ ಬರುತ್ತಲ್ಲ, ನಮ್ಗೆ ಸಂಪಾದನೆ ಆಗತ್ತಲ್ಲ, ಆ ಗಳಿಕೆ ಆದಾಗ ಅದರಲ್ಲಿ ಒಂದೊಂದಷ್ಟು ಅಮೌಂಟ್ ನ ತೆಗೆದಿಟ್ಟು ಆ ಅಮೌಂಟ್ ಇಂದಾನೇ ಈ ಪೇಮೆಂಟ್ಸ್ ಎಲ್ಲ ತಾನೇ ಮಾಡತ್ತೆ. ಯಾಕೆ ಹೇಳಿ? ಅಷ್ಟು ಅಮೌಂಟ್ ನಮ್ ಕೈಗೆ ಬಂದ್ರೆ ನಾವೇನ್ ಮಾಡ್ತೀವಿ? ಯಥಾ ಪ್ರಕಾರ ಅಷ್ಟು ಖರ್ಚು ಮಾಡ್ಕೋತೀವಿ. ನಮ್ಗೆ ಅಪ್ಗ್ರೇಡ್ ಮಾಡೋ ಟೈಮ್ ಬಂತು ಅಂತ ನಿಮ್ಗೇನಾದ್ರೂ ಒಂದು ಇದು ಕೊಟ್ರೆ, ನೋಟಿಫಿಕೇಶನ್ ಬಂದ್ರೆ ತಾರಮ್ಮಯ್ಯ ಅಂತ ಕೈ ನಾವ್ ಹಿಂಗಿಂಗೆ ತಿರುಗಿಸ್ತೀವಿ. ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಕಣಮ್ಮ, ನಾನು ಜಾಯಿನ್ ಮಾಡಕ್ಕಾಗಲ್ಲ, ಮುಂದಿನ ಸ್ಪೇಸ್ಗೆ ನಾನು ಹೋಗಕ್ಕಾಗಲ್ಲ ಅಲ್ವಾ? ಹಂಗಾಗಿ ಅದೆಲ್ಲ ಆಗದೆ ಅದೆಲ್ಲ ನೋಡ್ಕೊಂಡ್ಬಿಟ್ಟು ತಾನೇ ದುಡ್ಡು ಕಟ್ಬಿಡತ್ತೆ ನಮ್ ಪರವಾಗಿ. ಸೊ ನಾವು ಮಾಡೋದು ಏನು ಇಲ್ಲದೇನೆ ಸ್ಪೇಸ್ 2, 3, 4, 5 ನಲ್ಲಿ ಕಂಪ್ಲೀಟ್ಲಿ ಆಟೋಮ್ಯಾಟೆಡ್ ಆಗಿ ನಮಗೆ ಪ್ಯಾಸಿವ್ ಇನ್ಕಮ್ ಬರುತ್ತೆ, ನಾನ್ ವರ್ಕಿಂಗ್ ಇನ್ಕಮ್ ಬರುತ್ತೆ. ನೀವೇನಾದ್ರೂ ಕೆಲಸ ಮಾಡಿದ್ರೆ ಓನ್ಲಿ ಇನ್ ಸ್ಪೇಸ್ 1. ಓಕೆನಾ? ಈಗ ಈ ಬ್ಲೆಸ್ಸಿಂಗ್ಸ್ ಯಾಕೆ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ? ನಾವ್ ಯಾರಿಗೋ ಒಂದು ದಾರಿ ತೋರಿಸ್ತೀವಲ್ವಾ, ಅವರಿಂದ ಬರ್ತಾ ಇದೆ. ಆ ದಾರಿ ತೋರ್ಸೋದು ಯಾರು ಅಂತ ನಾನು ಆವಾಗ್ಲೇ ಹೇಳ್ದೆ. ನಮ್ಮ ಫ್ರೆಂಡ್ಸ್ ಅಲ್ಲಿ ಕೇವಲ ಒಂದು 4-5 ಜನ ಅಷ್ಟಿದ್ರೆ ಸಾಕು ಫ್ರೆಂಡ್ಸ್. ನೀವೇನು ನೂರಾರು ಜನನ್ನ ಇಲ್ಲಿ ತಂದು ಇಲ್ಲೇನು ಸುರಿಬೇಕಾಗಿಲ್ಲ, ಮನೆಗ್ ಹೋಗ್ಬೇಕಾಗಿಲ್ಲ, ಏನು ಮಾಡ್ಬೇಡಿ, ಪ್ಲಾನ್ ಸಹ ಕೊಡ್ಬೇಡಿ. ಬರೀ ನಿಮ್ಮ ಫ್ರೆಂಡ್ ಇವತ್ತು ಯಾರೋ ನಿಮ್ಮನ್ನ ಇಲ್ಲಿಗೆ ಇನ್ವೈಟ್ ಮಾಡಿದಾರಲ್ಲ, ಅದೇ ಕೆಲ್ಸನ ನೀವು ಡೂಪ್ಲಿಕೇಟ್ ಮಾಡಿದ್ರೆ ಸಾಕು. ನಾವು ಕಳಿಸಿರುವಂತಹ ಝೂಮ್ ಮೀಟಿಂಗ್ದು ಲಿಂಕ್ ಇದೆಯಲ್ಲ, ಅದನ್ನ ನೀವು ನಿಮ್ಮ ಫ್ರೆಂಡ್ಸ್ಗೆ ಕಳಿಸೋದು, ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದು ಕೂರ್ಸೋದು. ಕೇಳ್ ನೋಡಪ್ಪ, ನಿನಗೂ ಒಳ್ಳೇದಾಗತ್ತೆ, ನನಗ್ ಒಳ್ಳೇದಾಗ್ತಾ ಇದೆ ಅಂತ ಹೇಳೋದು. ಅವ್ರು ಜಾಯಿನ್ ಆದ್ರೆ ಸರಿ, ಇಲ್ಲ ಅಂತಂದ್ರೆ ಬೇರೆಯವ್ರಿಗೆ ಹೇಳಿ. ಯಾರನ್ನು ಫೋರ್ಸ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಇದು ಕರ್ಮದ ವಿಷಯ. ಅವರು ಇಲ್ಲಿ ಊಟ ಮಾಡ್ಬೇಕು ಅಂತ ಅವ್ರ ಹಣೆ ಬರಹ ಇದ್ರೇನೆ ಅವ್ರು ಇಲ್ಲಿ ಬರ್ತಾರೆ. ಸಾಮಾನ್ಯವಾಗಿ ನಾವು ನೋಡಿರೋ ಪ್ರಕಾರ ಈ ಮೀಟಿಂಗ್ ಎಲ್ಲ ಆದ ನಂತರ ಸುಮಾರು ಜನ ಡೆಸಿಷನ್ ಮಾಡ್ಕೊಂಡ್ಬಿಡ್ತಾರೆ, ದಿಸ್ ಇಸ್ ಅ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್, ನಾನು ಇಲ್ಲಿ ಜಾಯಿನ್ ಆಗ್ತೀನಿ ಅಂತ. ಓಕೆ ಫ್ರೆಂಡ್ಸ್, ಮುಂದಕ್ಕೆ ಹೋಗೋಣ. ಸೊ ಇವಾಗ $50, 250, 1,250, 6,250, 31,250 ಇದೆಲ್ಲ ಆಟೋಮ್ಯಾಟಿಕ್ ಆಗಿ ಅಪ್ಗ್ರೇಡ್ಗೋಸ್ಕರ ನಮ್ಮ ಪರವಾಗಿ ಕಟ್ತಾ ಇದೆ ಅಂತ ನಾವು ಡಿಸೈಡ್ ಮಾಡಿದ್ವಿ, ಅವಾಗ್ಲೇ ನೋಡಿದ್ವಿ. ಇದು ನಮಗೆ ಮಾತ್ರ ಅಲ್ಲ, ನಾವು ಯಾರನ್ನೋ ಇನ್ವೈಟ್ ಮಾಡಿದ್ರೆ ಅವ್ರಿಗೂ ಇದೇ ಸೇಮ್ ರೂಲ್ ವಿಲ್ ಅಪ್ಲೈ ಅಲ್ವಾ? ಸೊ ಅವ್ರಿಗೂ ಇದೇ ರೀತಿಯಲ್ಲಿ ಈ ಅಮೌಂಟ್ ಗಳೆಲ್ಲ ಹೋದಾಗ, ಅವರು ಕೂಡ ಬೇರೆ ಬೇರೆ ಸ್ಪೇಸ್ ಗಳಿಗೆ ಬಂದಾಗ ಏನ್ ಮಾಡುತ್ತೆ ಗೊತ್ತಾ? ನಾವು ಫಸ್ಟ್ ಇವರು ಜಾಯಿನ್ ಆದಾಗ ಒಂದು ಲಿಂಕ್ ನ ಕೊಟ್ಟಿದ್ವಲ್ಲ ಅವ್ರಿಗೆ, ಅಫಿಲಿಯೇಟ್ ಲಿಂಕು. ಆ ಲಿಂಕ್ ಅನ್ನ ನೋಡಿ ಇದು ರೆಕಗ್ನೈಸ್ ಮಾಡುತ್ತೆ, ನಾವು ಇನ್ವೈಟರು, ನಾವ್ ಯಾರನ್ನ ಇನ್ವೈಟ್ ಮಾಡಿದ್ವೋ ಅವರು ಇನ್ವೈಟಿ. ಈ ಇನ್ವೈಟರ್ಗೂ ಇನ್ವೈಟಿಗೂ ಇರುವ ನಡುವಿನ ಸಂಬಂಧ ಹೆಂಗೆ ಗೊತ್ತಾಗತ್ತೆ? ಈ ಲಿಂಕ್ ಅನ್ನು ನೋಡಿ, ಅಫಿಲಿಯೇಟ್ ಲಿಂಕ್ ಅನ್ನು ನೋಡಿ ಅದು ಅರ್ಥ ಮಾಡ್ಕೊಂಡು ಯಾರು ಯಾವುದೇ ಸ್ಪೇಸ್ಗೆ ಹೋದ್ರು ಮತ್ತೆ ಮತ್ತೆ ಅದರ ಸ್ಟಾರ್ಟರ್ ಡೊನೇಷನ್ಗಳಿಂದ 20% ಮತ್ತೆ ಇನ್ವೈಟರ್ಗೆ ಬರುತ್ತೆ. ನೀವು ಒಂದೇ ಒಂದು ಮನುಷ್ಯ, ನಿಮ್ ಫ್ರೆಂಡನ್ನ ನೀವು ಇನ್ವೈಟ್ ಮಾಡಿದ್ರೆ ಆ ಮನುಷ್ಯ ಒಮ್ಮೆ ಮಾತ್ರ ಅವ್ರ ಕೈಯಿಂದ ಕೊಡುವಂತಹ $50 ಇಂದ ನಿಮ್ಗೆ $10 ಬರುತ್ತೆ. ಆದರೆ ಇದೆಲ್ಲ ಸ್ಪೇಸ್ ಲೂಪೇ ಕಟ್ಟಿರತ್ತಲ್ವಾ, ಆ ಅಮೌಂಟ್ ಇಂದ
ನಿಮ್ಮ ಫ್ರೆಂಡ್ ಕೈಯಿಂದ ಕೊಡದೇ ಇದ್ರೂನು ನಿಮ್ಗೆ ಮತ್ತೆ 50, 250, 1250, $6,250 ಬರೋ ತರ ಈ ಎ ಮಾಡ್ಬಿಡತ್ತೆ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ಸೊ ನಿಮ್ಮ ಫ್ರೆಂಡ್ ಮತ್ತೆ ದುಡ್ಡು ಕೊಡದೇನೆ ನಿಮ್ ಫ್ರೆಂಡ್ ನಿಮ್ಗೆ ದುಡ್ಡು ಕೊಟ್ಟಿರ್ತಾರೆ ಅಲ್ವಾ? ಒಂಥರ ವಿಚಿತ್ರ. ಇದ್ ನೋಡಿ ಇಂಡಿಯನ್ ರುಪೀಸ್ ನಲ್ಲಿ ಎಷ್ಟೆಷ್ಟು ಅಂತ ನಾನು ಇಲ್ಲಿ ತೋರಿಸಿದ್ದೀನಿ. ಅಪ್ರಾಕ್ಸಿಮೇಟ್ಲಿ ಈ 5 ಸ್ಪೇಸ್ ಆಗೋಷ್ಟೊತ್ತಿಗೆ ಒಂದೇ ಒಂದು ಫ್ರೆಂಡ್ ಇಂದ ನಿಮ್ಗೆ 7 ಲಕ್ಷ ರೂಪಾಯಿ ಬಂದಿರತ್ತೆ. ಅರ್ಥ ಆಯ್ತಾ? ಸೊ 5 ಸ್ಪೇಸು ಇನ್ನೆಷ್ಟು ವರ್ಷಕ್ಕಾಗೋದು, ಬಿಡಿ ಮೇಡಮ್ ಅಷ್ಟೊತ್ತಿಗೆ ನೋಡ್ಕೊಳ್ಳೋಣ, ಈ ಪ್ಲಾಟ್ಫಾರ್ಮ್ ಇರತ್ತೋ ಇಲ್ವೋ ಅಂತಿರಲ್ವಾ? ನನಗೆ ಗೊತ್ತು ನಿಮ್ ಮನ್ಸಲ್ಲಿ ಇದೆಲ್ಲ ಓಡ್ತಾ ಇದೆ ಅಂತ. ಈ ಪ್ಲಾಟ್ಫಾರ್ಮ್ ಅಷ್ಟು ಒಳಗಾಗಿ ಯಾರು ಮುಚ್ಚೋದಕ್ ಸಾಧ್ಯ ಇಲ್ಲ. ನಾನು ಹೇಳಿದ್ನಲ್ಲ ಅವಾಗ್ಲೇ, ಸ್ಮಾರ್ಟ್ ಕಾಂಟ್ರಾಕ್ಟ್ಸು, ಬ್ಲಾಕ್ ಚೈನ್ ಟೆಕ್ನಾಲಜಿ, ಅದನ್ನೆಲ್ಲ ಯಾರು ಟ್ಯಾಂಪರ್ ಮಾಡಕ್ಕಾಗಲ್ಲ. ದೇ ಕೆನಾಟ್ ಚೇಂಜ್ ದ ಪ್ಲಾನ್. ಇದು ಇವಾಗ ಏನ್ ಬರ್ದಿದ್ದಾರೆ, ಎಷ್ಟು ಯುಗಗಳಾದ್ರೂ ಅದು ಹಂಗೆ ಬಿದ್ಕೊಂಡಿರತ್ತೆ. ಅಂದ್ರೆ ಪ್ರಳಯ ಬಂದು ಇಲ್ಲೆಲ್ಲ ಹೋಯ್ತು ಅಂದ್ರೇನೆ. ಅರ್ಥ ಆಯ್ತಾ? ಸೊ ಇದೆಷ್ಟೇ ವರ್ಷ ಆಗ್ಲಿ ಫ್ರೆಂಡ್ಸ್, ನಾವ್ ಈ ಪ್ರಪಂಚ ಬಿಟ್ಟು ಹೋದ್ರು ಕೂಡ ನಮ್ಮ ನೆಕ್ಸ್ಟ್ ಜನರೇಷನ್ಸ್ಗೆ ಇದು ಕಂಟಿನ್ಯೂ ಆಗತ್ತೆ. ಎ ಇದನ್ನ ನೋಡ್ತಾ ಇರತ್ತಷ್ಟೇ. ಯಾಕೆ ಅಂತಾನೆ ನಾವು KYC ಮಾಡಿಲ್ಲ. ರಿಮೆಂಬರ್, ನಮ್ಮ ಹೆಸರು ಕುಲ ಗೋತ್ರ ಏನು ಇಲ್ಲ ಇಲ್ಲಿ. ಬರೀ ನಮ್ಮ ಐಡಿಯನ್ನ ನೋಡಿ, ಈ ಅಫಿಲಿಯೇಟ್ ಲಿಂಕ್ ಅನ್ನ ನೋಡಿ ಎ ಮಾಡೋ ಕೆಲಸ ತಾನ್ ಮಾಡ್ಕೊಂತಾ ಬರುತ್ತೆ. ಅಕಸ್ಮಾತ್ ನೀವು ಒಂದೇ ಒಂದು ಫ್ರೆಂಡ್ ಅನ್ನ ನೀವು ಜಾಯಿನ್ ಮಾಡಿಸಿದ್ರು ಕೂಡ ಇಷ್ಟ ಅಮೌಂಟ್ ಬರ್ತಾ ಇದೆ ಅಂತಂದ್ರೆ, ನೀವ್ ಇವಾಗ ಡಿಸೈಡ್ ಮಾಡ್ಕೊಳ್ಳಿ. ಇದಿಷ್ಟೇ ಅಲ್ಲ ಫ್ರೆಂಡ್ಸ್, ಇದೇ ಅಲ್ಲದೆ ಎ ಗೆ ಇರುವಂತಹ ಕೆಲವೊಂದು ಬೇರೆ ಪವರ್ಸ್ ಇಂದ ಅದೇನ್ ಮಾಡುತ್ತೆ ಗೊತ್ತಾ? ಕಾಂಪೌಂಡಿಂಗ್ ಆಫ್ ಐಡಿ ಅಂತ ಮಾಡುತ್ತೆ. ಅಂತಂದ್ರೆ ನಮಗೆ ಮತ್ತೆ ಮತ್ತೆ ಐಡಿಗಳನ್ನ ಹುಟ್ಟಾಕತ್ತೆ ನಮ್ಮ ಹೆಸರಲ್ಲಿ. ಅರ್ಥ ಆಯ್ತಾ? ಸೊ ನಾವು ಬೇರೆ ನೆಟ್ವರ್ಕ್ಸ್ ನಲ್ಲೆಲ್ಲ ಜಾಯಿನ್ ಆದಾಗ, ಅಂದ್ರೆ ನಾನ್ ಯಾವತ್ತು ಮಾಡಿಲ್ಲ ಅಂತ ಹೇಳದ್ನಲ್ಲ, ನೀವೆಲ್ಲ ನಿಮಗ್ ಗೊತ್ತಿರತ್ತೆ. ನೆಟ್ವರ್ಕ್ ಸಿಸ್ಟಮ್ಸ್ ನಲ್ಲಿ ನೀವೇನ್ ಮಾಡಿರ್ತೀರಾ, ಈ ಟ್ರೈಪಾಲ್ ಅಂತ ಹಾಕೊಂಡಿರ್ತೀರಾ, 7 ಮಾಡ್ಕೊಂಡಿರ್ತೀರಾ, 15 ಮಾಡ್ಕೊಂಡಿರ್ತೀರಾ. ಅದಕ್ಕೆಲ್ಲ ನಿಮ್ ಕೈಯಿಂದ ನೀವು ದುಡ್ಡು ಹಾಕಿರ್ತೀರಲ್ವಾ? ಇಲ್ಲಿ ಅದೆಲ್ಲ ಏನು ಮಾಡ್ದೆ, ಈ ಸಿಸ್ಟಮೇ ನಿಮ್ಗೆ ತಗೋ 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 ಅಂತ ಫ್ರೀ ಆಗಿ ಎಷ್ಟು ಐಡಿಗಳು ಕೊಡತ್ತೆ ಅಂತ ನೀವೇ ನೋಡುವ್ರಂತೆ. ನೋಡಿ, ಆ ಐಡಿಗಳು ಎಲ್ಲಿಂದ ಬರುತ್ತೆ ಅನ್ನೋದು ನಾನು ನೆಕ್ಸ್ಟ್ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾವು ಫಸ್ಟ್ ಮ್ಯಾಟ್ರಿಕ್ಸ್ ಅಥವಾ ಕಮ್ಯುನಿಟಿ ಡೊನೇಷನ್ ಬಗ್ಗೆ, ನಾವು ನಮ್ಮ ಐಡಿಯನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋವಾಗ ಒಂದು ABC ಗೆ ಎಷ್ಟೆಷ್ಟು ಅಮೌಂಟ್ ಹೋಗುತ್ತೆ ಅಂತ ನಾನು ನಿಮಗೆ ತೋರಿಸಿದ್ದೆ. ಅದನ್ನೇ ನಾನು ಇಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿರುವಂತಹ ಮ್ಯಾಟ್ರಿಕ್ಸ್ ಏನು ಅಂತಂದ್ರೆ, 3 ಲೆವೆಲ್ಸ್ ಅಪ್, 3 ಲೆವೆಲ್ಸ್ ಡೌನ್, ಇಷ್ಟೇ ಇರೋದು ಈ ಮ್ಯಾಟ್ರಿಕ್ಸ್. ಸೊ 3 ಲೆವೆಲ್ಸ್ ಡೌನ್ ಅಂತಂದ್ರೆ ಇಲ್ಲಿ ನೋಡಿ ಎಷ್ಟೆಷ್ಟು ಅಂತ ನಿಮ್ಗೆ ಗೊತ್ತಾಗತ್ತೆ. ಇದು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್. ಇಲ್ಲಿ ನಮ್ಮ ಮೇಲ್ನವರು ಫಸ್ಟ್, ಸೆಕೆಂಡ್, ಥರ್ಡ್. ಓಕೆನಾ? ಇದು ನೀವು. ಓಕೆನಾ? ನೀವು, ನಾನು, ಎಲ್ರು. ಸೊ ಜೋ ಟಾಪ್ $50 ಕೊಟ್ವಿ, ಒಳಗ್ ಬಂದ್ವಿ. ನಮ್ಮ ಫಸ್ಟ್ ಲೆವೆಲ್ ಅಲ್ಲಿ 5 ಪೊಸಿಷನ್ಸ್. ನಾನು ಅವಾಗ್ಲೇ ಏನ್ ಹೇಳಿದೆ, ಸ್ಪೇಸ್ ಈ ಹೈಫೈ ಸ್ಪೇಸ್ ನಲ್ಲಿ ಎಲ್ಲ 555 ಅನ್ನೋ ನಂಬರ್ ಕಾಣಿಸತ್ತೆ ಅಂತ. ಇಲ್ಲಿ ನೋಡಿ, ಈ ಫೋರ್ಸ್ ಮ್ಯಾಟ್ರಿಕ್ಸ್ ನಲ್ಲಿ ಓನ್ಲಿ 5 ಇದು ಪೊಸಿಷನ್ಸ್ ಇಂದ ಫಸ್ಟ್ ಲೆವೆಲ್. ಆಮೇಲೆ ನೆಕ್ಸ್ಟ್ ಅಲ್ಲಿ 25, ನೆಕ್ಸ್ಟ್ ಅಲ್ಲಿ 125. ಒಟ್ಟಿಗೆ ನೀವು ನೋಡಿದ್ರೆ 155 ಪೊಸಿಷನ್ಸ್ ಇರತ್ತೆ ಈ ಮ್ಯಾಟ್ರಿಕ್ಸ್ ಒಳಗಡೆ. ಅಷ್ಟಕ್ಕೆ ಮುಗ್ದೋಯ್ತು ಈ ಮ್ಯಾಟ್ರಿಕ್ಸ್. ಈ 155 ಪೊಸಿಷನ್ಸ್ ಅಂದ್ರೆ ಅದನ್ನ ನಾವು ಐಡಿಗಳು ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡತ್ತೆ, ತನ್ನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ನಿಜವಾದ ಮನುಷ್ಯರು ಮಾತ್ರನೇ ಜಾಯಿನ್ ಆಗೋದಲ್ಲದೆ ನಮಗೋಸ್ಕರ ಆರ್ಟಿಫಿಷಿಯಲ್ ಆಗಿ ಕೆಲವೊಂದು ಐಡಿಗಳನ್ನ ಕ್ರಿಯೇಟ್ ಮಾಡತ್ತೆ ಅಂತ ನಾನು ಹೇಳಿದ್ದೀನಿ. ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಮನುಷ್ಯರು ಅಂತ ಭಾವಿಸೋದು ಬೇಡ, ಐಡಿಗಳು ಅಂತ ಹೇಳೋಣ. ಇವಾಗ ನೀವು ಅಕಸ್ಮಾತ್ ನಿಮ್ಮ ಇದರಲ್ಲಿ ನೋಡಿ, ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ನೋಡಿ, ಒಂದ್ 5 ಜನಕ್ಕಾದ್ರೂ ನಾನು ಹೆಲ್ಪ್ ಮಾಡ್ಬೇಕು ಅಂತ ನೀವು ಮನ್ಸ್ ಮಾಡಿದ್ರೆ, ಈ 5 ಜನ ಫಸ್ಟ್ ನಿಮ್ಮ ಫಸ್ಟ್ ಲೆವೆಲ್ ಅಲ್ಲಿ ಬಂದು ಪ್ಲೇಸ್ಮೆಂಟ್ ತಗೊಂಡ್ರೆ ಒಬ್ರೊಬ್ರಿಂದ ನಿಮ್ಗೆ $2.5 ಬರುತ್ತೆ. ಟೋಟಲ್ $12.5. ಈ 5 ಜನ ಅದೇ ಕೆಲಸ ಮಾಡಿದ್ರು ಅಂತಂದ್ರೆ ನಿಮ್ಮ ಸೆಕೆಂಡ್ ಲೆವೆಲ್ ಅಂದ್ರೆ 25 ಐಡಿಸ್ ಇಲ್ಲಿ ಬಂದು ಬಿದ್ದೋಗತ್ತೆ. ಒಂದೊಂದು ಐಡಿಯಿಂದಾನು ನಿಮಗೆ $12.5 ಬರುತ್ತೆ. ಆದ್ರೆ ಈ ಐಡಿಗಳನ್ನ ತಂದವ್ರು ಈ 5 ಜನ ಆಗಿರೋದ್ರಿಂದ ಅವ್ರಿಗೆ $2.5 ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಇವ್ರು ಎಲ್ರು ಸೇರ್ಕೊಂಡು, ಅಥವಾ ನೀವು, ನಿಮ್ಮ ಮೇಲ್ನವ್ರು ಎಲ್ರು ಸೇರ್ಕೊಂಡು ಒಂದು ಟೀಮ್ ವರ್ಕ್ ಆಗಿ ನಾವು ಕೆಲಸ ಮಾಡಿ ಈ 125ನ್ನ ನಾವು ಫಿಲಪ್ ಮಾಡೋದೇನ್ ದೊಡ್ಡ ಕಷ್ಟ ಅಲ್ಲ. ಯಾಕೆ ಅಂತಂದ್ರೆ ಇಷ್ಟೂ ಜನ ಸೇರಿ ವರ್ಕ್ ಮಾಡ್ತಾ ಇದೀವಲ್ಲ. ಒಬ್ರು ಫಾಸ್ಟ್ ಆಗಿರ್ತಾರೆ, ಒಬ್ರು ಸ್ಲೋ ಆಗಿರ್ತಾರೆ. ಹೌದಾ ಅಲ್ವಾ? ಕೆಲವರು ಆಲ್ರೆಡಿ ನೆಟ್ವರ್ಕ್ ಸಿಸ್ಟಮ್ಸ್ ಇಂದ ಬಂದಿರೋರ ಹತ್ರ ದೊಡ್ಡ ದೊಡ್ಡ ಟೀಮ್ಸ್ ಇರತ್ತೆ. ನನಗ್ ಜಾಸ್ತಿ ದುಡ್ಡು ಬೇಕು ಅಂತ ಅವರು ಜಾಸ್ತಿ ಜನನ್ನ ಕರ್ಕೊಂಡ್ ಬಂದು ಸೇರಿಸ್ತಾರೆ. ಕೆಲವರು ನ್ಯಾಚುರಲ್ ಆಗಿ ನಿಧಾನಕ್ಕೆ ಒಂದೊಂದ್ ವಾರಕ್ಕೆ ಒಂದೊಂದೇ ಮಾಡೋಣ ಆ ತರ ಇರ್ತಾರೆ. ಒಬ್ರೊಬ್ರು ಒಂದೊಂದ್ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಇಷ್ಟೇ ದಿನಕ್ಕೆ ನಿಮ್ಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತ ನಾವು ಹೇಳೋದಕ್ ಆಗೋದಿಲ್ಲ.
ನೆಕ್ಸ್ಟ್ ಇಷ್ಟಿಷ್ಟು ಅಮೌಂಟ್ ಇವ್ರ ಹತ್ರದಿಂದ ಬರುತ್ತೆ ಮೀನ್ಸ್ ನಿಮ್ಗೆ ಟೋಟಲ್ ಆಗಿ 155 ಪೊಸಿಷನ್ಸ್ ಫಿಲಪ್ ಆದಾಗ ಮ್ಯಾಟ್ರಿಕ್ಸ್ ನಲ್ಲಿ ಆವಾಗ ನಿಮ್ಗೆ ಬರೋ ಅಮೌಂಟ್ ಎಷ್ಟು ನೋಡಿ, $3,450. ಇದು ಎಲ್ಲರಿಗೂ ಶುವರ್ ಶಾರ್ಟ್ ಆಗಿ ಬರೋ ತರ ಮಾಡೋದು ಯಾರು ಗೊತ್ತಾ, ನಮ್ಮ AI ಸ್ಪೇಸ್ ಲೂಪ್. ಅಂತಂದ್ರೆ ಅದ್ರ ಕೆಲಸ ಏನು ಅಂತಂದ್ರೆ, ನಾನ್ ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಅಪ್ ಟು ಟಾಪ್ ಟು ಬಾಟಮ್, ಲೆಫ್ಟ್ ಟು ರೈಟ್ ನೋಡ್ಕೊಂಡು ಅದು ಎಲ್ಲೆಲ್ಲಿ ಜಾಗ ಖಾಲಿ ಇದೆಯೋ ಆ ಜಾಗಗಳನ್ನ ಮೇಲ್ಗಡೆಯಿಂದ ಯಾರ್ಯಾರು ಜಾಯಿನ್ ಮಾಡಿಸ್ತಾರೋ ಜನನ್ನ ಅವ್ರನ್ನ ಕರ್ಕೊಂಡ್ ಬಂದು ಆಟೋ ಫಿಲ್ಲಿಂಗ್ ಪ್ರೊಸೀಜರ್ ಅಂತಂದ್ರೆ ಸ್ಪಿಲ್ ಓವರ್ಸ್ ಆಟೋ ಫಿಲ್ಲಿಂಗ್ ಎಲ್ಲ ನೀವು ಬೇರೆ ಕಡೆ ಕೇಳಿರ್ತೀರಾ, ಆ ತರ ತಗೊಂಡ್ಬಂದು ಎಲ್ಲರ ಕೆಳಗಡೆನು ಫಿಲಪ್ ಮಾಡಿ ಮ್ಯಾಟ್ರಿಕ್ಸ್ ನಲ್ಲಿ ಎಲ್ಲೂ ಖಾಲಿ ಇಲ್ಲದೆ ನೋಡ್ಕೊಳ್ಳೋ ಕಾರಣ ಎಲ್ಲರಿಗೂ ಇಷ್ಟಿಷ್ಟು ಅಮೌಂಟ್ ಶೋರ್ ಶಾರ್ಟ್ ಆಗಿ ಬರುತ್ತೆ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ನೀವು ಯಾರ್ಯಾರನ್ನ ಇನ್ವೈಟ್ ಮಾಡಿದಿರೋ ಅವ್ರ ಹತ್ರದಿಂದ $10 ಸಪರೇಟ್ ಆಗಿ ಬರುತ್ತಲ್ಲ, ಸ್ಪೇಸ್ ಒನ್ ಅಲ್ಲ, ನಿಮ್ಗೆ ಹೇಳಿದ್ದೆ ಅಲ್ವಾ, ಅದು ಸಪರೇಟ್. ಅದನ್ನ ನಾವಿಲ್ಲಿ ಆಡ್ ಮಾಡೇ ಇಲ್ಲ, ಅದು ಸಪರೇಟ್. ಅದ್ ನೀವು ಎಷ್ಟು ಜನ ಸೇರ್ಸ್ಕೊತಿರೋ, ನೀವು ನಿಮ್ಮ ಮೇಲ್ನವ್ರು ಸೇರ್ಸಿದ್ರೆ ಅವ್ರಿಗೆ ಹೋಗುತ್ತೆ, ಅವ್ರ ಮೇಲ್ನವ್ರು ಸೇರ್ಸಿದ್ರೆ ಅವ್ರಿಗೆ ಹೋಗುತ್ತೆ. ಒಟ್ಟಲ್ಲಿ ಈ ಮ್ಯಾಟ್ರಿಕ್ಸ್ ಪೊಸಿಷನ್ಸ್ ನಲ್ಲಿ ನಮ್ಮ ಕೆಳಗೆ ಯಾವ ಯಾವ ಪೊಸಿಷನ್ ಅಲ್ಲಿ ಯಾರೋ ಬಂದು ಕೂತ್ಕೋತಾರೋ ಅಷ್ಟಷ್ಟು ಅಮೌಂಟ್ ನಮಗ್ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ಎಲ್ರೂ ಸೇರಿ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದ್ರಿಂದ ನೀವು ಕೈಯಿಂದ ಹಾಕಿರೋ $50 ನಿಮ್ಗೆ ಟಕ್ಕಂತ ಬಂದೇ ಬಿಡ್ತಲ್ವಪ್ಪ. ನೀವು 5 ಜನನ ಕರ್ಕೊಂಬಂದ್ರೆ ಒಬ್ರೊಬ್ರಿಂದಾನು $10 ಅಂದ್ರೆ $50 ಪ್ಲಸ್ ಇಲ್ಲಿ ಅವ್ರು ಬಂದು ಫಸ್ಟ್ ಲೈನ್ ಅಲ್ಲಿ ಕೂರೋದ್ರಿಂದ ಎರಡೂವರೆ ಅಂದ್ರೆ $12.5 ಟೋಟಲ್ $62.5 ನಿಮ್ಗೆ ಅಲ್ಲಿಗಲ್ಲೇ ಬಂದು ಬಿಡ್ತು. ಅಂತಂದ್ರೆ ಈ 5 ಜನನ ನೀವು ಒಂದೇ ದಿವಸದಲ್ಲಿ ಮಾಡ್ಬೇಕಾಗಿಲ್ಲ, ಒಂದೇ ವಾರದಲ್ಲಿ ಮಾಡ್ಬೇಕಾಗಿಲ್ಲ, ಒಂದೊಂದು ವಾರ ಒಬ್ರೊಬ್ಬನ ಕರ್ಕೊಂಡ್ ಬನ್ನಿ, ಹೆಂಗಾದ್ರೂ ಮಾಡಿ. ಅಷ್ಟರೊಳಗಾಗಿ ನೀವು ಇಬ್ಬರನೋ ಮೂರೋ ಜನನ ನೀವು ಕರ್ಕೊಂಡ್ ಬಂದು ಸೇರ್ಸೋ ಅಷ್ಟ್ರೊಳಗಾಗಿ ಮೇಲಿಂದ ಅದು ಫಿಲಪ್ಸ್ ಸ್ಪಿಲ್ ಓವರ್ಸು ಬರ್ಬೋದು. ಹಂಗ ಬಂತು ಅಂದ್ರೂ ನಿಮ್ಮ ಫಸ್ಟ್ ಲೈನ್ ತುಂಬೋಗತ್ತೆ. ಒಟ್ಟಲ್ಲಿ ಇದೆಲ್ಲ ಟೀಮ್ ವರ್ಕ್. ಓಕೆನಾ? ಸೊ ಇದು ಒಂದು ಪ್ಲೇಸ್ಮೆಂಟ್ ಮಾಡೋದು ಒಂದು ಸ್ಪೆಷಲ್ ಫೀಚರ್ ಆದ್ರೆ, ಇನ್ನೊಂದು ಕೆಲಸ ಏನ್ ಮಾಡತ್ತೆ, ನಾನು ಹೇಳದ್ನಲ್ಲ, ನಮ್ಗೆ ಬರುವಂತಹ ಅಮೌಂಟ್ ಇಂದ ಒಂದೊಂದಷ್ಟು ಅಮೌಂಟ್ ನ ಸಪರೇಟ್ ಆಗಿ ತೆಗೆದಿಟ್ಟು ಅದರಿಂದನೇ ಬೇರೆ ಬೇರೆ ಆಕ್ಟಿವಿಟೀಸ್ಗೆ ಯೂಸ್ ಮಾಡತ್ತೆ ಈ AI ಅಂತ ಹೇಳಿದೆ. ಅದು ಎರಡನೇ ಕೆಲಸ. ಮೂರನೇ ಕೆಲಸ, ಆರ್ಟಿಫಿಷಿಯಲ್ ಆಗಿ ಕೆಲವೊಂದು ಐಡಿಗಳನ್ನ ಕ್ರಿಯೇಟ್ ಮಾಡತ್ತೆ ಅಂತ ಹೇಳಿದ್ದೆ. ಸೊ ನೀವು ನೋಡಿದ್ರೆ ನಿಮ್ಮ ಒಂದು ಐಡಿ 15 ಐಡಿ ಆಗತ್ತೆ. 15 ಐಡಿ ಕ್ಲೋನ್ ಐಡಿಸ್ ಅಂತ ಕರಿತೀವಿ. ಅಂದ್ರೆ ಆರ್ಟಿಫಿಷಿಯಲ್ ಆಗಿ ನಮ್ಮ ಒರಿಜಿನಲ್ ಐಡಿ ತರಾನೇ ಕ್ರಿಯೇಟ್ ಮಾಡಿರತ್ತೆ ಅದು. ಸೊ ಸೇಮ್ ಅದಕ್ಕಿರೋ ಎಲ್ಲ ಬೆನಿಫಿಟ್ಸ್ ಫೀಚರ್ಸ್ ಎಲ್ಲ ಸೇಮ್ ಇರೋದ್ರಿಂದ 1ರಿಂದ 15 ಆಯ್ತು. ಈ 15 ಇಂಟು 15 ಆಗಿ 225, 525 ಇಂಟು 15 ಆಗಿ 3375. ಈ ತರ ಎಂಡ್ಲೆಸ್ ಆಗಿ ನಮ್ಗೆ ಇಲ್ಲಿ ಐಡಿಗಳು ಮತ್ತೆ 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 ಕ್ರಿಯೇಟ್ ಆಗ್ತಾನೆ ಇರತ್ತೆ. ಅಷ್ಟು ಐಡಿಗಳಿಂದ ಅನ್ಲಿಮಿಟೆಡ್ ಐಡಿಸ್, ಅನ್ಲಿಮಿಟೆಡ್ ಪೊಸಿಷನ್ಸ್, ಅನ್ಲಿಮಿಟೆಡ್ ಡೊನೇಷನ್ಸ್, ಇನ್ಫಿನಿಟಿ ಆಗಿ ಇಲ್ಲಿ ಸುರಿದೋಗತ್ತೆ ಡಾಲರ್ಗಳ ಮಳೆ. ಓಕೆನಾ? ಸೊ ಇಲ್ಲಿ ನಮ್ಗೆ ಬರ್ತಾ ಇರುವಂತಹ ಅಮೌಂಟ್ ಅಲ್ಲಿ ಹೇಗೆ ಯಾವ ಯಾವ ಅಮೌಂಟ್ ಎಲ್ಲೆಲ್ಲಿ ಹೋಗುತ್ತೆ ಅಂತ ಹೇಳ್ತೀನಿ ನೋಡಿ. ನಾವು ಆಲ್ರೆಡಿ ಒಂದು ಪರ್ಸನಲ್ ಅಥವಾ ಪ್ರೈವೇಟ್ ವಾಲೆಟ್ ರೆಡಿ ಮಾಡಿ ಇಟ್ಕೊಂಡಿದೀವಲ್ವಾ ಓಪನಿಂಗ್ ಅಲ್ಲಿ. ಆ ವಾಲೆಟ್ಗೆ, ಅದು ನಮ್ಮ ಪ್ರೈವೇಟ್ ವಾಲೆಟ್, ಆ ವಾಲೆಟ್ಗೆ ನೋಡಿ, ಇದು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್. ಈ ಲೆವೆಲ್ಸ್ ನಲ್ಲಿ ನಿಮ್ಗೆ ಎಲ್ಲೆಲ್ಲಿ ರೆಡ್ ಕಾಣಿಸ್ತಾ ಇದೆಯೋ ಆ ಪೊಸಿಷನ್ಸ್ ನಂಬರ್ಸ್ ಇಲ್ಲಿದೆ. ಓಕೆ, ಆ ಪೊಸಿಷನ್ಸ್ ನಂಬರ್ಸ್ ಇಲ್ಲಿ ಹಾಕಿದ್ದೀನಿ. ಸೀಟ್ ನಂಬರ್ಸ್, ಪೊಸಿಷನ್ ನಂಬರ್ಸ್, ID ನಂಬರ್ ಏನಾದ್ರು ಇಟ್ಕೊಳ್ಳಿ. ಆ ಅಲ್ಲಿಂದ ಬರೋ ಅಮೌಂಟ್ ಎಲ್ಲ ಸೇರಿಸಿದ್ರೆ $2,325 ಆಗತ್ತೆ. ಇದು ನಮ್ಮ ಇಷ್ಟಕ್ಕೆ ನಾವು ಹೆಂಗಾದ್ರೂ ಯೂಸ್ ಮಾಡ್ಕೊಳಕ್ಕೆ ಅಂತ ನಮ್ಮ ಪರ್ಸನಲ್ ಅಥವಾ ಪ್ರೈವೇಟ್ ವಾಲೆಟ್ಗೆ ಕಳಿಸ್ಬಿಡತ್ತೆ. ಓಕೆನಾ? ಎರಡನೇದು, ಈ ಸೆಕೆಂಡ್ ಲೆವೆಲ್ ಇದೆಯಲ್ಲ, ಇಲ್ಲಿ ನೋಡಿ, ಯೆಲ್ಲೋ ಕಲರ್, ಇಲ್ಲೊಂದು 5, ಇಲ್ಲೊಂದು 5, ಈ ನಂಬರ್ಸ್ ಈ ಅಮೌಂಟ್ ಟೋಟಲ್ $125 ಆಗಿರತ್ತೆ. ಇಲ್ಲೆಲ್ಲ ಫಿಲಪ್ ಆಗಿದ ತಕ್ಷಣ ಯಾರು ಫಿಲಪ್ ಮಾಡ್ತಾರೆ? ಈ 5 ಜನ, 5 ಜನನ ಅಕಸ್ಮಾತ್ A 5 ಜನನ ಕರ್ಕೊಂಬಂದ್ರು, C 5 ಜನ ಕರ್ಕೊಂಬಂದ್ರು, ಅಥವಾ ಇವ್ರು ಒಬ್ರೊಬ್ರನ್ನ ಇಬ್ರಿಬ್ರನ್ನ ತಂದ್ರು. ನೀವ್ ಇಲ್ಲಿ ಮೇಲಿರ್ತಿರಲ್ಲ, ನೀವು ಒಬ್ರೊಬ್ರನ್ನ ಇಲ್ಲಿ ತಂದ್ರಿ, ನಿಮ್ಮ ಮೇಲ್ನವ್ರು ಯಾರೋ ಒಬ್ರೊಬ್ರನ್ನ ತಂದ್ರು. ಒಟ್ಟಲ್ಲಿ ಈ ತರ ಹೆಂಗೆಂಗೋ ಫಿಲಪ್ ಆಯ್ತು ಅಂತಂದ್ರೆ, ಫಿಲಪ್ ಆಗಿದ ತಕ್ಷಣ ಈ $125 ಇನ್ನೊಂದು ವಾಲೆಟ್ಗೆ ಹೋಗುತ್ತೆ. ಅದು PIF ವಾಲೆಟ್, ಅಂದ್ರೆ ಪೇ ಇಟ್ ಫಾರ್ವರ್ಡ್ ಅಂತ. ನಾನು ಅವಾಗ್ಲೇ ಹೇಳನಲ್ಲ, ನನ್ನ ಕತೆ ಹೇಳಿದಾಗ, ಯಾರೋ ನನಗೊಂದು ಹೆಲ್ಪ್ ಮಾಡಿರೋದನ್ನ ನಾನು ಫಾರ್ವರ್ಡ್ ಮಾಡಬೇಕು, ಬೇರೆಯವ್ರಿಗೆ ನಾನು ಅದನ್ನ ರವಾನಿಸ್ಬೇಕು. ನಾವು ವಾಟ್ಸಪ್ ಅಲ್ಲೆಲ್ಲ ರವಾನಿಸ್ತೀವಲ್ವಾ, ಆತರ ಫಾರ್ವರ್ಡಿಂಗ್ ಅಂತ. ಆ ರೀತಿಯಲ್ಲಿ ನೀವು ಇದನ್ನ ನೀವು ಫಾರ್ವರ್ಡ್ ಮಾಡೋದು ಅಂತಂದ್ರೆ, ನೀವು ಬೇರೆಯವ್ರಿಗೆ ಐಡಿಯನ್ನ ಆಕ್ಟಿವೇಟ್ ಮಾಡ್ಕೊಳಕ್ಕೆ ಅಂತ ನೀವು ಇದನ್ನ ಯೂಸ್ ಮಾಡ್ಬೋದು. ನಿಜವಾಗ್ಲೂ ಕಷ್ಟದಲ್ಲಿ ಇರ್ತಾರಲ್ಲ, ಅವ್ರಿಗೊಂದು ಫ್ರೀ ID ಕೊಟ್ಟಂಗೆ ನೀವು ಇಲ್ಲಿಂದ ದುಡ್ಡು ಕೊಡ್ಬೋದು.
ಅಥವಾ ಅವ್ರಿಗೆ ದುಡ್ಡು ಬಂದ್ಮೇಲೆ ವಾಪಸ್ ಕೊಡು ಅಂತಾನು ನೀವು ಕೇಳ್ಬೋದು. ಅಥವಾ ನಿಮ್ಮ ಮನೆಯವ್ರಿಗೋಸ್ಕರನೇ ಒಂದು ಐಡಿ ಹಾಕೋಬಹುದು. ಇದು 2ನೇ ವಾಲೆಟ್. ಇನ್ನೊಂದು ವಾಲೆಟ್ ಯಾವುದು ಅಂತಂದ್ರೆ, ಇಲ್ಲಿ ನೋಡಿದ್ರೆ ಅಪ್‌ಗ್ರೇಡ್ ವಾಲೆಟ್. ನೋಡಿ ಇಲ್ಲಿ ಬ್ಲೂ ಕಲರ್ ಇಲ್ಲಿ ಫಿಲಪ್ ಆಗ್ತಾ ಇದೆಯಲ್ಲ 3ನೇ ಲೆವೆಲ್ ಅಲ್ಲಿ, ಅದು ಫಿಲಪ್ ಆದಾಗ $250 ಆಗತ್ತೆ. ಈ $250 ಇಂದ ಎಲ್ಲಿಗೋಗತ್ತೆ? ನಮ್ಮ ಐಡಿ ಸ್ಪೇಸ್ 2 ಹೊಟ್ಟೋಗತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇಷ್ಟೂ ಫಿಲಪ್ ಆಗ್ಬೇಕು ಅಂತ ನಾನು ಹೇಳ್ತಾನೆ ಇಲ್ಲ. ಇಲ್ಲಿ ಒಂದು 5 ಇದೆಯಲ್ಲ, ಈ 5 ಫಿಲಪ್ ಆಗೋದಕ್ ಮುಂಚೆನೆ ನೋಡಿ ಕೆಳಗೇನೆ ಈ 5 ಫಿಲಪ್ ಆಗಿದ ತಕ್ಷಣ ಟಕ್ ಅಂತ ಒಂದು PIF ವಾಲೆಟ್‌ಗೆ ಒಂದಷ್ಟು ದುಡ್ಡು ಹೊರ್ಟೋಯ್ತು. ಈ ಕೆಳಗೇನೆ ಇದು ಇಷ್ಟು ಫಿಲಪ್ ಆಗಿದ ತಕ್ಷಣ, ಅಂದ್ರೆ ಕೆಳಗೆ ಇಬ್ರು, ಇಲ್ಲೊಂದು ಇಲ್ಲೊಂದು ಬಿ. ಕೆಳಗೊಂದು ಎ, ಬಿ, ಸಿ, ಡಿ, ಈ 5 ಜನ ಅಂತ ಅನ್ಕೊಳ್ಳೋಣ. ಈ ಮತ್ತೆ ಈ ಬಿ ಅಕಸ್ಮಾತ್ ಅವರು 5 ಜನನ್ ತಂದ್ರು ಅಂತಂದ್ರೆ ಮುಗ್ದೇ ಹೋಯ್ತು. ನಿಮ್ ಐಡಿ ಎಲ್ಲಿಗೋಯ್ತು? ಸ್ಪೇಸ್ 2 ಹೊಟ್ಟೆ ಹೋಯ್ತು. ಅಲ್ಲಿ 5 ಪಟ್ಟಷ್ಟು ಜಾಸ್ತಿ ನಿಮ್ಗೆ ಇನ್ಕಮ್ ಬರಕ್ ಶುರು ಆಗೋಗತ್ತೆ. ಸೊ ಇಷ್ಟೂ ಜನನ್ನ ನೀವೇ ಕೆಲಸ ಮಾಡ್ಬೇಕು, ನೀವೇ ತಂದು ಸೇರಿಸ್ಬೇಕು, ಇದೆಲ್ಲ ಮರ್ತೋಗಿ. ಈ ಸಿಸ್ಟಮೇ ಡಿಫರೆಂಟ್, ವೆರಿ ವೆರಿ ಡಿಫರೆಂಟ್ ಅಂಡ್ ವೆರಿ ಈಸಿ ಆಲ್ಸೋ. ಓಕೆನಾ? ಸೊ ಈ $250 ಅದಕ್ಕೋಸ್ಕರ ಅಂತ ಉಪಯೋಗ ಆಗತ್ತೆ. ಅದೇ ರೀತಿ ಮಿಕ್ಕಿರೋ 4 ಸ್ಪೇಸ್ಗಳಲ್ಲೂ ಆಗತ್ತೆ. 5 ಪಟ್ಟಷ್ಟು ಜಾಸ್ತಿ ಆಗತ್ತೆ. ನಾನು ಇಲ್ಲಿ ತೋರ್ಸೋದಕ್ಕೆ ಟೈಮು ಆಗಲ್ಲ, ನಾನು ಇಲ್ಲಿ ಇಟ್ಕೊಂಡಿಲ್ಲ, ಬಟ್ ನಿಮ್ಗೆ ಅರ್ಥ ಆಗತ್ತಲ್ವಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇವಾಗ ಗ್ರೀನ್ ಎಲ್ಲ ಫಿಲಪ್ ಆಯ್ತು. ಇದ್ಯಾವ್ದಪ್ಪ ಅಂತ ನೋಡಿದ್ರೆ ರೀ ಎಂಟ್ರಿ ವಾಲೆಟ್. ಸೊ ಈ ಗ್ರೀನ್ ಅಲ್ಲಿ ಫಿಲಪ್ ಆದಾಗ ಈ ನಂಬರ್ಸ್ ನೋಡಿ, ಈ ಅಮೌಂಟ್ $750 ಆಗತ್ತೆ. ಅಂದ್ರೆ ಪ್ರತಿ ಒಂದು $50ಗೂ ಒಂದು ಹೊಸ ಐಡಿನ ಕ್ರಿಯೇಟ್ ಮಾಡಿ ನಮಗೆ ತಿರುಗಿ ಈ ಸಿಸ್ಟಮ್ ಒಳಗಡೆ ಜಾಯಿನ್ ಮಾಡ್ಸತ್ತೆ. ಅಂತಂದ್ರೆ ಆರ್ಟಿಫಿಷಿಯಲ್ ಐಡೀಸ್ ಅಂತ ಹೇಳದ್ನಲ್ಲ, ಸೊ ಆ ಐಡೀಸ್ ಎಲ್ಲ ಎಲ್ಲಿ ಬರುತ್ತೆ? ನಮ್ಮ 3 ಲೆವೆಲ್ ಮುಗಿಯಕ್ ಮುಂಚೆನೆ ನಾವು ಆಲ್ರೆಡಿ ನಮ್ಮ ಐಡಿ ಹೊಟ್ಟೋಯ್ತಲ್ಲ ಸ್ಪೇಸ್ 2ಗೆ. ಸೊ ಇವಾಗ ಇಲ್ಲಿ ಬರೋ ಅಮೌಂಟ್ ನಮ್ಗೆ ಯಾವ್ದು ಲಾಸ್ ಆಗ್ಬಾರ್ದು ಅಂತ ಸಿಸ್ಟಮ್ ಈ ತರ ಕ್ರಿಯೇಟ್ ಮಾಡಿ ಇಲ್ಲೆಲ್ಲ ಮತ್ತೆ ಫಿಲಪ್ ಮಾಡ್ತಾ ಬರುತ್ತೆ. ಯಾರಿಗೊತ್ತು ಇಲ್ಲಿಂದ ಬರೋ ಅಮೌಂಟ್ ಒಂದೊಂದ್ಸತಿ ಏನಾಗತ್ತೆ ಗೊತ್ತಾ? ಈ ನಮ್ಮ ಕೆಳಗೇನೆ ನಮ್ಮ ರೀ ಎಂಟ್ರಿ ಐಡಿ ಇಲ್ಲೆಲ್ಲೋ ಖಾಲಿ ಇದೆ ಅಂದ್ರೆ ಇಲ್ಲೆಲ್ಲೋ ಬಂದ್ ಕೂತಿರತ್ತೆ. ಇಲ್ಲೋ 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 ಆವಾಗ ತಿರುಗಿ ನಮ್ಗೆ ಅಮೌಂಟ್ ಬರುತ್ತೆ. ಎಷ್ಟೆಷ್ಟು ಒಂಥರ ಮ್ಯಾಜಿಕ್ ಏನೇನೋ ನಡೆಯುತ್ತೆ ಗೊತ್ತಾ ಫ್ರೆಂಡ್ಸ್ ಇಲ್ಲಿ. ಸೊ ತುಂಬಾ ಇದೆ. ನೀವು ಇಲ್ಲಿ ಜಾಯಿನ್ ಆದ್ಮೇಲೆ ನಮ್ಮ ಟೆಕ್ನಿಕಲ್ ಸೆಷನ್ಸ್ ಬಂದಾಗ ನಾವು ಅದನ್ನೆಲ್ಲ ಹೇಳ್ತೀವಿ. ಆಸ್ಕ್ ಮೀ ಎನಿಥಿಂಗ್ ಅಂತ ಎವ್ರಿ ಡೇ ಮಾರ್ನಿಂಗ್ 9:30 to 11 o'clock ಇದೇ ಲಿಂಕ್ ನೀವು ಬಂದ್ರೆ ನಾವು ಟೆಕ್ನಿಕಲ್ ಕ್ವೆಶನ್ಸ್ ಎಲ್ಲದಕ್ಕೂ ಆನ್ಸರ್ಸ್ ಹೇಳ್ತೀವಿ. ಮೋಸ್ಟ್ಲಿ ಅಲ್ಲಿ ತಮಿಳಲ್ಲಿ ಹೇಳ್ತಾ ಇರ್ತಾರೆ ನಮ್ಮ ಲೀಡರ್ಸ್, ಬಟ್ ನಾನ್ ಇರ್ತೀನಿ ನಿಮ್ಮೆಲ್ಲರಿಗೂ ಹೆಲ್ಪ್ ಮಾಡೋದಕ್ಕೋಸ್ಕರ, ಕನ್ನಡದಲ್ಲಿ ಅನುವಾದ ಮಾಡೋದಕ್ಕೋಸ್ಕರ. ಓಕೆ. ಸೊ ಈ ರೀತಿಯಲ್ಲಿ ಈ ಎಸ್ಕ್ರೋ ವಾಲೆಟ್ಸ್ ಇಂದ ಎಲ್ಲರಿಗೂ ಕಮ್ಯುನಿಟಿಗೂ ಹೆಲ್ಪ್ ಆಗಿ, ಕಮ್ಯುನಿಟಿನಲ್ಲಿ ನಾವು ಒಬ್ಬರಾಗಿರೋದ್ರಿಂದ ನಮಗೂ ಹೆಲ್ಪ್ ಮಾಡತ್ತೆ. ಸೊ ಎಲ್ಲಾ ಕೆಲಸ ನೀವು ನೋಡಿದ್ರೆ 99% AI ಮಾಡ್ತಾ ಇದೆ. ನಾವು ಮಾಡೋದು ಬರೀ 1% ಫ್ರೆಂಡ್ಸ್. ಆ 1% ಅಲ್ಲಿ ಏನ್ ಮಾಡಿದ್ರಿ ನೀವು? ಒಂದು ಒಂದೇ ಒಂದ್ಸತಿ ಒಂದು ಡೊನೇಷನ್ ಕೊಟ್ರಿ ನಿಮ್ ಕೈಯಿಂದ. ಬಿಟ್ರೆ ಒಂದಷ್ಟು ಜನನ್ನ ನೀವು ಇನ್ವೈಟ್ ಮಾಡಿ, ಬಂದ್ರಪ್ಪ ನೀವು ಇಲ್ಲಿ ಜಾಯಿನ್ ಆಗಿ ನಿಮ್ಗೂ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ರ ಅಷ್ಟೇ ಅಲ್ವಾ? ಇಲ್ಲಿ ನೋಡಿದ್ರೆ ನೋಡಿ, ಸ್ಪೇಸ್ 1 2 3 4 5 ನಲ್ಲಿ ಎಷ್ಟೆಷ್ಟು ಡಾಲರ್ಗಳು ಬರುತ್ತೆ, ಅದು ಇಂಡಿಯನ್ ರುಪೀಸ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಅಂತ ನಾವಿಲ್ಲಿ ತೋರಿಸಿದೀವಿ. ಅದ್ರಲ್ಲಿ ಆವಾಗಲೇ ನಾನು ಹೇಳಿದ್ನಲ್ಲ, ಇಲ್ಲಿ 15 ರೀ ಎಂಟ್ರಿ ಅಂತ, ಆತರ ಇಲ್ಲಿ ಎಷ್ಟೆಷ್ಟು ರೀ ಎಂಟ್ರಿ ಐಡಿಗಳು ಬರುತ್ತೆ. ಅದ್ರಲ್ಲೆಲ್ಲ ಕೆಲವು ಐಡಿಗಳು ತಿರುಗಿ ಇಲ್ಲೆಲ್ಲ ಬೇರೆ ಬೇರೆ ಸ್ಪೇಸಸ್ಗಳೆಲ್ಲ ಬಂದು ಎಲ್ಲ ಫಿಲಪ್ ಆಗತ್ತೆ. ಎಲ್ಲ ಇಲ್ಲೇ ನಡೆಯುತ್ತೆ ಫ್ರೆಂಡ್ಸ್. ಇದೆಲ್ಲ ನೀವು ತಿಳ್ಕೊಳ್ಳಕ್ಕೆ ಹೋಗ್ಬೇಡಿ. ನೀವು ಮಾಡೋದೇನು ಇಲ್ಲ ಅದಕ್ಕೋಸ್ಕರ. ನೀವು ಸುಮ್ನೆ ಇದ್ ನೋಡಿದ್ರು ತಿಳ್ಕೊಂಡ್ರು ಪ್ರಯೋಜನ ಇಲ್ಲ. ನೀವು ನೀವು ನಿಮ್ಮ ಕೈಯಾರೆ ಮಾಡೋ ಕೆಲಸ ಅಲ್ಲ. ಇದೆಲ್ಲ ಆಟೋಮೇಟೆಡ್ ಪ್ರೋಸೆಸ್. ನಾವು ನೋಡಿದ್ರು ನೋಡ್ಲಿಲ್ಲ ಅಂದ್ರು, ಅರ್ಥ ಮಾಡ್ಕೊಂಡ್ರು ಇಲ್ದಿದ್ರು ನಡೆಯೋ ಪ್ರೋಸೆಸ್ ಇದು. ಸೊ ಫ್ರೆಂಡ್ಸ್, ಈಸಿಯೆಸ್ಟ್ ಅಂಡ್ ಸಿಂಪ್ಲೆಸ್ಟ್ ಮೆಥಡ್ ಇದು. ಒಂದು 3 ಮಿಲಿಯನ್ ಅಥವಾ 30 ಲಕ್ಷ US$ ಕ್ಲೀನ್ ಆಗಿ ಎಲ್ರೂ ಸಂಪಾದನೆ ಮಾಡ್ಕೋಬಹುದು. ಗೊತ್ತಾಯ್ತಾ? ನಮ್ಮ ಡ್ರೀಮ್ಸ್, ಗೋಲ್ಸ್, ಆಂಬಿಷನ್ಸ್ ಏನೇನಿದೆಯೋ ಎಲ್ಲಾನು ಫುಲ್ಫಿಲ್ ಮಾಡ್ಕೊಂಡು, ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ದೊಡ್ಡೋರು ಹೇಳ್ತಾರೆ ನೋಡಿ, ದೇಶ ನಿಮ್ಗೆ ಏನ್ ಮಾಡ್ತು ಅಂತ ಕೇಳ್ಬೇಡಿ, ನೀವು ದೇಶಕ್ಕೆ ಏನ್ ಮಾಡಿದ್ರಿ ಅಂತ ಕೇಳಿ ಅಂತೆಲ್ಲ ಸ್ಪೀಚ್ಗಳು ಕೊಡ್ತಾರಲ್ಲ. ಆತರ ನಾವು ಸೊಸೈಟಿಗೆ ಏನ್ ಮಾಡ್ಬೇಕು? ಒಂದು ಚಿಕ್ಕ ಏನೋ ಒಂದು ಹೆಲ್ಪ್ ಮಾಡ್ಬೇಕಲ್ವಾ? ಆ ಹೆಲ್ಪ್ ನಾವು ಮಾಡಕ್ಕೆ ಅಂತ ಇಲ್ಲಿಂದಾನೇ ದುಡ್ಡು ಹುಟ್ಟತ್ತೆ. ಸೊ ಈ ಬ್ಯೂಟಿಫುಲ್ ಪ್ಲಾನ್ ಒಳಗೆ ನೀವು ನಮ್ ಜೊತೆ ಸೇರ್ಲೇಬೇಕು. ಯಾಕೆ ಅಂತಂದ್ರೆ ಇಂಥ ಪ್ಲಾನ್ ನಿಮ್ಗೆ ಇನ್ನೆಲ್ಲೂ ಸಿಗೋದಿಲ್ಲ. ಓಕೆನಾ ಫ್ರೆಂಡ್ಸ್? ಸೊ ಗುಡ್ ಲಕ್ ಟು ಆಲ್ ಆಫ್ ಯು. ಗಾಡ್ ಬ್ಲೆಸ್ ಯು. ಫಸ್ಟ್ ಆಫ್ ಆಲ್ ದಯವಿಟ್ಟು ಥ್ಯಾಂಕ್ಸ್ ಹೇಳಿ ನಿಮ್ಮನ್ನ ಯಾರೋ ಇಲ್ಲಿ ಇನ್ವೈಟ್ ಮಾಡಿದವ್ರಿಗೆ, ಮತ್ತೆ ಈ ಪ್ಲಾಟ್ಫಾರ್ಮ್ ಸೃಷ್ಟಿಸಿದವ್ರಿಗೆ, ಮತ್ತೆ ದೇವ್ರಿಗೆ, ಮತ್ತೆ ನಾನು ಇಷ್ಟೊತ್ತು ನಿಮ್ಗೆ ಹೇಳಿದ್ನಲ್ಲ, ನನಗೆ ಪಾಂಡು ಅವ್ರಿಗೆ ಹೋಸ್ಟ್ ಮಾಡಿದಕ್ಕೆ ಎಲ್ಲರಿಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಇಲ್ಲಿಗೆ ನನ್ನ ಪ್ರೆಸೆಂಟೇಶನ್ ಮುಗ್ದಿದೆ. ಎಸ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟು ನೀಟಾಗಿ ಇವತ್ತು
ಪ್ಲಾನ್ ಪ್ರೆಸೆಂಟೇಶನ್ ಮೇಡಮ್ ಅವ್ರು ಮಾಡಿದ್ದಾರೆ. ಸೊ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಈ ಒಂದು ಮೀಟಿಂಗ್ ನಲ್ಲಿ ಇನ್ಫಾರ್ಮೇಶನ್ ಗೊತ್ತಾಗಿದೆ ಅನ್ಕೋತೀನಿ. ಸೊ ಇದು ಇನ್ನೂ ನಿಮಗೆ ಕ್ಲಿಯರ್ ಆಗಬೇಕು, ಇನ್ನೂ ನಿಮಗೆ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗಬೇಕು ಅಂತಂದ್ರೆ ನೀವು ರೆಗ್ಯುಲರ್ ಆಗಿ ಮೀಟಿಂಗ್ ಅಟೆಂಡ್ ಮಾಡಿ, ಮತ್ತೆ ನಿಮ್ಮ ಟೀಮ್ ಮೆಂಬರ್ಸ್ ಕೂಡ ಅಟೆಂಡ್ ಮಾಡಿಸಿ. ಯಾಕಂದ್ರೆ ಸಿಸ್ಟಮ್ ತುಂಬಾ ಅಂದ್ರೆ ತುಂಬಾ ಜೆನ್ಯೂನ್ ಇದೆ. ಸೊ ಕಂಪ್ಲೀಟ್ಲಿ ಇಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ನಾವೇನ್ ಕರಿತೀವಲ್ಲ, ಕಂಪ್ಲೀಟ್ಲಿ ಎ ಟೆಕ್ನಾಲಜಿ. ಓಕೆನಾ? ಸೊ ಪ್ರತಿಯೊಂದು ಕೂಡ ಎ ಟೆಕ್ನಾಲಜಿ ಮೂಲಕ ನಡೆಯೋದ್ರಿಂದ ಸೊ ಇಲ್ಲೇ ಯಾವುದೇ ರೀತಿ ಮ್ಯಾನ್ ಅಂದ್ರೆ ಮನುಷ್ಯರದ್ದು ಯಾವ ರೀತಿ ಕೆಲಸ ಇಲ್ಲ, ಅಥಾರಿಟಿ ಇಲ್ಲ. ಸೊ ಅದಕ್ಕೋಸ್ಕರ ಸೊ ಸಿಸ್ಟಮ್ ಜೆನ್ಯೂನ್ ಇದೆ. ಸೊ ಪ್ರತಿದಿನನೂ ಎಲ್ರು ಜಾಯಿನ್ ಆಗ್ರಿ. ಎಲ್ಲರ ನಿಮ್ಮ ಟೀಮ್ ಮೆಂಬರ್ಸ್ ಕೂಡ ಇನ್ಫಾರ್ಮ್ ಮಾಡ್ರಿ, ಹೊಸ ಹೊಸ ಕಮ್ಯುನಿಟಿ ಕರ್ಕೊಂಡ್ ಬನ್ರಿ, ಇನ್ವೈಟ್ ಮಾಡ್ರಿ. ಸೊ ಅವರು ಕೂಡ ಇನ್ಫಾರ್ಮೇಶನ್ ಗೊತ್ತಾಗತ್ತೆ. ಸೊ ನಿಮ್ಮ ಕೆಲಸ ಕೂಡ ಈಸಿ ಆಗತ್ತೆ. ಓಕೆನಾ? ಸೊ ಮತ್ತೆ ಇನ್ನು ಯಾರು ಹೈಫೈ ನಲ್ಲಿ ಸರ್ ಹೇಳಿ ಸರ್, ಹೇಳಿ ಸರ್. ಇದು ಏನ್ 30 lakhs rupees ಏನ್ ಇನ್ಕಮ್ ಜನರೇಷನ್ ಆಗತ್ತಲ್ರಿ ಇದು? ಹಾ ಸರ್. 155 ಮೆಂಬರ್ಸ್ ಗೆ ನಾವು ಸ್ಪಾನ್ಸರ್ ಮಾಡ್ಬೇಕೇನ್ರಿ? ಇಲ್ಲ ಸರ್, ಇಲ್ಲ. ಆಕ್ಚುಲಿ ಏನಿದೆ ಅಂದ್ರೆ ಸಿಸ್ಟಮ್ ಏನ್ ಮಾಡತ್ತಂದ್ರೆ ಈ ಏನ್ ಹೈಫೈ ಸ್ಪೇಸ್ ಅಲ್ಲಿ ಏನ್ ಎಂಟರ್ ಆಗ್ತಾರಲ್ಲ ಅವ್ರನ್ನ 5, 25, 125 5 into 3 ಮೆಟ್ರಿಕ್ಸ್ ಅಲ್ಲಿ ಜೋಡಿಸ್ಕೊತ ಬರತ್ತೆ. ಓಕೆನಾ? ಎಷ್ಟು ಜನಕರ ಸ್ಪಾನ್ಸರ್ ಮಾಡ್ರಿ. ಈಗ ನೀವು 5 ಜನ ಕಂಪ್ಲೀಟ್ ಮಾಡಿದ್ದು ಅಥವಾ ನೀವು ಜಾಸ್ತಿ ಮಾಡಿದ್ರಂದ್ರೆ ಸಿಸ್ಟಮ್ ತಗೋದು ಫಸ್ಟ್ ಪ್ಲೇಸ್ ಅಲ್ಲಿ 5 ಜನಕ್ಕೆ. ಓಕೆನಾ? ಜಾಸ್ತಿ ಆದದ್ದು ಮೇಲ್ಗಡೆ ಎಲ್ಲ ಜಾಸ್ತಿ ಇದ್ದು ಏನಾಗತ್ತಂದ್ರೆ ಕೆಳಗಡೆನೆ ಬರ್ತಾ ಹೋಗುತ್ತೆ. ಆ 5 ಜನ ಕೆಳಗಡೆ ಮತ್ತೆ 5 ಖಾಲಿ ಇರುತ್ತೆ. ರೀಬರ್ತ್ ಆಗಿದ್ದು ಅಲ್ಲೇ ಬರ್ತಾವ್ರಿ? ಅಲ್ಲೇ ಬರ ಸರ್. ರೀಬರ್ತ್ ಆಗಿದ್ದು ಕೆಳಗಡೆ ಈಗ ನಮಗೆ ಯಾರು ಸ್ಪಾನ್ಸರ್ ಮಾಡ್ತಿರ್ತಾರ ಅವ್ರು ಆಕ್ಟಿವ್ ಆಗಿ ವರ್ಕ್ ಮಾಡ್ಲಾಕತ್ತಾರ ಅಂತಂದ್ರೆ ಅವ್ರ ಐಡಿಸ್ ನಮ್ಮ ಅಂಡರ್ನೇ ಬರತ್ತಾವ್ರಿ? ಬರುತ್ತೆ ಸರ್, ಬರುತ್ತೆ. ನೀವು ಸ್ಪಾನ್ಸರ್ ಮಾಡಿದ್ರೆ ಡೆಫಿನೆಟ್ಲಿ ಬಂದೇ ಬರುತ್ತೆ. ಸಿಸ್ಟಮ್ ಆಟೋ ಫಿಲ್ ಮಾಡುತ್ತೆ ಸರ್. ಇಲ್ಲೇ ಕ್ರಾಸ್ ಲೈನ್ ಐಡಿಗಳು ಬರುತ್ತೆ, ಡೌನ್ ಲೈನ್ ಐಡಿಗಳು ಬರುತ್ತೆ, ಅಪ್ಲೈನ್ ಐಡಿಗಳು ಕೂಡ ಬರುತ್ತೆ. ಸೊ ರೀಬರ್ತ್ ಆಗಿದ್ದು. ಓಕೆನಾ? ಸೊ ಎಲ್ಲಾ ಈಗ ಬೇರೆ ಬೇರೆ ಸಿಸ್ಟಮ್ ನಲ್ಲಿ ನಾವು ಅಪ್ಲೈನ್ ಇದು ಎಜುಕೇಶನ್ ಚಲೋ ಕೊಡ್ಲಾಕತ್ತಾರ ಸರ್ ಅವ್ರು? ಹಲೋ, ಮಾಡಿದ ಬಿಸ್ನೆಸ್ ಅಪ್ಲೈನ್ಗೆ ಹೋಗ್ತಾ ಇರತ್ತೆ. ಸೊ ಡೌನ್ ಲೈನ್. ಓಕೆನಾ? ಎಸ್. ಮತ್ತೆ ಯಾರು ಏನು ಕೇಳಿದ್ರೆ ಸರ್ ಎಜುಕೇಶನ್ ಚಲೋ ಆಗ್ತಾ ಇದೆ ಸರ್ ಅವರಿಂದ? ಇನ್ನೂ ಏನೈತೆ ಸರ್, ನಾವು ಡೈಲಿ ಏನೈತಿ ಮಿಸ್ ಮಾಡ್ಲಾರ್ದಂಗ್ ನೋಡ್ಕೊಂತ ಹೋದಿವಿ ಅಂತಂದ್ರಿ ನಾವು ಏನೈತಿ ನೀವು ಹೆಂಗ್ ಜಾಯಿನ್ ಮಾಡ್ತಿರಲ್ಲ ಹಂಗ್ ಜಾಯಿನ್ ಮಾಡಿ ವರ್ಕ್ ಮಾಡ್ಲಾಕ್ ಸ್ಟಾರ್ಟ್ ಆಗುತ್ತೆ. ಎಸ್ ಸರ್, ಇದು ಎಲ್ರು ಸೇರಿ ಮಾಡುದು ಸರ್. ಇದು ಒಬ್ರು ಇಬ್ರು ಅಂತಲ್ಲ. ಎಲ್ರು ಕೈ ಜೋಡಿಸಿದ್ರೆ ಒಂದು ಸಕ್ಸಸ್ಫುಲ್ ಮೀಟಿಂಗ್ ಆಗುತ್ತೆ. ಸೆಮಿನಾರ್ ಆಗ್ಬೇಕು ಸರ್, ಇದಕ್ಕೆ ಸೆಮಿನಾರ್ ಆಗ್ಬೇಕ್ರಿ. ಸೆಮಿನಾರ್ ನಾವು ಇನ್ವೈಟ್ ಮಾಡ್ಬೇಕು ಮಂದಿನ. ಶೂ ಸರ್, ಅದನ್ನು ಮಾಡೋಣ ಸರ್. ಫಸ್ಟ್ ಈಗ ನಮ್ದು ಒಂದು ಸ್ಟ್ರೆಂತ್, ಯಾಕಂದ್ರೆ ಇವಾಗ ಕರ್ನಾಟಕದಲ್ಲಿ ಇವಾಗ ಸ್ಟಾರ್ಟ್ ಇದೆ. ಓಕೆನಾ? ಒಂದು ಇದಾಗಬೇಕಲ್ಲ ಸರ್, ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ಬೇಕು ನಾವೆಲ್ಲರೂ ಸೇರಿ. ಸೊ 5 ಜನಕ್ಕೆ ಮಿನಿಮಮ್ ಒಂದು 5 ಜನಕ್ಕೆ ಸ್ಪಾನ್ಸರ್ ಮಾಡಿ ಸೊ ಅವ್ರನ್ನ ಒಂದು ಮೀಟಿಂಗ್ ಗೆ ಜಾಯಿನ್ ಮಾಡಿಸೋದ್ರ ಮೂಲಕ ಸೊ ಅವ್ರು ಕೂಡ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸೊ ನಿಮ್ಗೆ ಫಸ್ಟ್ ಲೆವೆಲ್ ಅಟ್ಲೀಸ್ಟ್ ಒಂದು ಫಸ್ಟ್ ಲೆವೆಲ್ ನಿಮ್ಮ ಫಿಲ್ ಅಪ್ ಆದು ಅಂದ್ರೆ ಸೊ ಒಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ. ಅದೇ ದೊಡ್ಡ ಕಮ್ಯುನಿಟಿ ಆಗಿ ನಾವು ಆಮೇಲೆ ಫಿಸಿಕಲ್ ಮೀಟಿಂಗ್ಸ್ ಮಾಡ್ಬೋದು. ಓಕೆನಾ? ಸೊ ಇವಾಗೆಲ್ಲ ಬೇರೆ ಬೇರೆ ಸ್ಟೇಟ್ ಒಳಗೆ ಮಾಡ್ತಾ ಇದಾರೆ. ಸೊ ಕರ್ನಾಟಕದಲ್ಲಿ ಇವಾಗ ರನ್ನಿಂಗ್ ಇರೋ ಕಾರಣ ಸೊ ನಾವೆಲ್ಲರೂ ಸೇರಿ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋಣ. ಅದ್ರ ಜೊತೆಗೆ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಸೊ ಅದನ್ನೇ ನಿಮ್ ಅರ್ನಿಂಗ್ಸ್ ಎಷ್ಟಾಗಿದೆ ಅದನ್ನ ಶೋ ಮಾಡಿ ಸೊ ಅವ್ರಿಗೂ ಕೂಡ ಅವಕಾಶ ಕೊಡೋಣ ಸರ್. ಓಕೆನಾ? ಎಸ್ ಸರ್, ಥ್ಯಾಂಕ್ ಯು ಸರ್. ಪಾಂಡು ಸರ್, ಹೇಳಿ ಸರ್. ಪಾಂಡು ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್ ಅವ್ರಿಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ ಅಂತ ಹೇಳ್ರಿ ಸರ್. ಮೇಡಮ್ ಅವ್ರಿಗೆ ಕಂಗ್ರಾಚುಲೇಷನ್ ರೀ ಮೇಡಮ್. ಆಕ್ಚುಲಿ ನಾ ವೆಂಕಟೇಶ್ ಅಂತ ಹೇಳ್ರಿ ಮೇಡಮ್ ರೇ. ನನ್ ಮಗನ ಸರ್ ಪ್ರಮೋದ್ ಹೆಸರಲ್ಲಿ ಎಡಿಟ್ ಮಾಡಕ್ ಅದಕ್ಕೆ ಫಸ್ಟ್ ಇದನ್ನ ಮಾಡಿದಂಗ ಇರ್ಲಿ ಪ್ರಮೋದ್ ಅಲ್ರಿ ವೆಂಕಟೇಶ್ ಸರ ಪ್ರಮೋದ್ ಹೆಸರ್ಲೇನ ಇರ್ಲಿ, ಏನ್ ಪ್ರಾಬ್ಲಮ್ ಇಲ್ಲ. ಇರ್ಲಿ ಯಾವ್ದು ಗೊತ್ತಾಗ್ಲಿಲ್ಲಲ್ಲ ಅದಕ್ಕೆ ಮೇಡಮ್ 100% ಥ್ಯಾಂಕ್ಫುಲ್ ಆಗಿರ್ತೀವ್ರಿ. ಯಾಕಂತಂದ್ರ ನಾಲೆಡ್ಜ್ ಇಸ್ ಪವರ್ ಅಂತ ಹೇಳಿ ಮೇಡಮ್ ಅವ್ರು ಇಲ್ರಿ ಅವ್ರಿಗೆ ಅಲ್ಲ ಕ್ವಿಟ್ ಆದ್ರೂ ನಾವು ಅವ್ರಿಗೆ ನಾವು ಕಾಂಗ್ರಾಚುಲೇಷನ್ಸ್ ಹೇಳಬೇಕ್ರಿ ಮೇಡಮ್ ಅವ್ರ. ಮೇಡಮ್ ಅವ್ರಿಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ವೆಂಕಟೇಶ್ ಅವರು ಹೇಳಿದ್ದು ಕೇಳಿಸ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ತಮಿಳ್ ಅದು ಸ್ಟಾರ್ಟ್ ಆಗುತ್ತೆ, ಅವರೆಲ್ಲ ಆಲ್ರೆಡಿ ಬರ್ತಾ ಇದ್ದಾರೆ. ಎಸ್ ಮೇಡಮ್. ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಕ್ವೆಶ್ಚನ್ ಆನ್ಸರ್ ಡಿಸ್ಕಷನ್ ಇರುತ್ತೆ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತಲ್ಲ, ಸೋ ಸಾರಿ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಮಾಡೋಣ. ಓಕೆನಾ? ಓಕೆ ಮೇಡಮ್. ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರೂ ಕೂಡ ಜಾಯ್ನ್ ಆಗಿದ್ದಕ್ಕೆ. ಮತ್ತೆ ನೆಕ್ಸ್ಟ್ ಇನ್ನೂ ಸ್ಟ್ರೆಂತ್ ಜಾಸ್ತಿ ಮಾಡೋಣ. ಸೊ ಇನ್ನೂ ನೆಕ್ಸ್ಟ್ ಇನ್ನೂ ಜಾಸ್ತಿ ಇನ್ವೈಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.
ಓಕೆ, ಥ್ಯಾಂಕ್ ಯು ಆಲ್ ಸರ್, ಥ್ಯಾಂಕ್ ಯು, ನಮಸ್ತೆ. Recording ಇವಾಗ stopped. ಇದು ಅಭಿನಂದನ್ ಮಾತಾಡ್ತಾ ಇರೋದು. ಅಭಿನಂದನ್ ಕೊಲಂಬಿಯಾ ಸೌತ್ ಅಮೆರಿಕಾದಲ್ಲಿರೋದು. ನಾನು ಈ ಝೂಮ್ ಮೀಟಿಂಗ್ನ 53 ನಿಮಿಷ ಕೇಳಿಸ್ಕೊಂಡಿದ್ದೀನಿ, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಎಡಿಟ್ ಮಾಡಿದ್ದೀನಿ. ಬೆಳಗ್ಗೆ ಇವಾಗ 5 ಗಂಟೆ 50 ನಿಮಿಷ ಬೆಳಗ್ಗೆ. ಯೂಶಲಿ ನಾನು ಬೇಗ ಎದ್ದಾಳಲ್ಲ, ನಾನು ಇವತ್ತೇನೋ ಎದ್ಬಿಟ್ಟಿದ್ದೀನಿ, ಬೇಗ ಮಲ್ಕೊಂಡಿದ್ಕೆ. ಮೊನ್ನೆ ಅಟೆಂಡ್ ಮಾಡಿದೆ, ಇದು ರೆಕಾರ್ಡ್ ಮಾಡಿಕೊಂಡೆ, ಸ್ಕ್ರೀನ್ ರೆಕಾರ್ಡಿಂಗು. ಈ ಯಂಗ್ಸ್ ಹತ್ರ ನಾನು ಮಾತಾಡಿದ್ದೀನಿ ನಾನು. ಓಕೆ, ಆ ಯಂಗ್ಸ್ ಏನು ಮುಂಚೆ ಕತೆ ಹೇಳಿದ್ರು ಅದೇ ನನಗೆ ಹೇಳಿದ್ರು. ಎಷ್ಟು ತಿಂಗಳಿಂದ ಇದು? ನಾನು ಫೆಬ್ರವರಿ 19 20ನೇ ತಾರೀಕು ಮಾತಾಡ್ಸಿರೋದು ನಾನು ಯಂಗ್ಸ್ನ. ಇವ್ರು ಬೆಂಗಳೂರವರು, 62 ವರ್ಷ, ಸುಜಾತ ಅಂತ. SP ಬಾಲಸುಬ್ರಹ್ಮಣ್ಯ ಅವ್ರ ಹತ್ರ ಎಲ್ಲ ಅವಾರ್ಡ್ಗಳು ಇಸ್ಕೊಂಡಿದ್ದಾರೆ. ಓಕೆ, ದಿನಕ್ಕೆ ಒಂದೊಂದು ಟೈಮ್ 4 ಪ್ರೆಸೆಂಟೇಷನ್ ಮಾಡ್ತಾರೆ. ಕನ್ನಡ, ತಮಿಳ್, ತೆಲುಗು, ಹಿಂದಿ, ಒಂದೊಂದು ಟೈಮ್ ಇಂಗ್ಲೀಷ್ ಪ್ರೆಸೆಂಟೇಷನ್ನು ಮಾಡ್ತಾರೆ. ಇವ್ರದ್ದು ಆವ್ರೇಜ್ ಇನ್ಕಮ್ಮು ಡೈಲಿ ಮೋರ್ ದೆನ್ $100 to $200 ಇದೆ. ಮೋರ್ ದೆನ್ ದಟ್, ಅದು ಕಡಿಮೆ ನಾನು ಹೇಳ್ತಾ ಇರೋದು. ಇವ್ರದ್ದು ಫುಲ್ ಟೀಮ್ ಕರ್ನಾಟಕದಲ್ಲಿರೋದು. ಮಂಡ್ಯ ಆಗಲಿ, ಮೈಸೂರು ಆಗಲಿ, ನಾರ್ತ್ ಕರ್ನಾಟಕ ಆಗಲಿ, ಆಂಧ್ರ ಆಗಲಿ, ತಮಿಳ್ನಾಡು ಆಗಲಿ. ಓಕೆ, ಇವ್ರ ಟೀಮ್ ಬೆಳೀತಾ ಇದೆ. ಮನೇಲಿ ಕೂತ್ಕೊಂಡು, ಇಲ್ಲಿ ನಾನು ಇವಾಗ ಕೊಲಂಬಿಯಾದಲ್ಲಿದ್ದೀನಿ. ಈ ಬಿಸ್ನೆಸ್ಸು ನಾನು ಬೇರೆ ಬಿಸ್ನೆಸ್ ಜೊತೆ ಇದು ಮಾಡ್ತಾ ಇದ್ದೀನಿ. ಇದು ನಾನು ಎಕ್ಸ್ಪ್ಲೇನ್ ಮಾಡೋ ರೀತಿ ಬೇರೆ ಥರ ಇರುತ್ತೆ. ಇಲ್ಲಿ ಅಮೇರಿಕದಲ್ಲೂ ಕ್ರೌಡ್ ಫಂಡಿಂಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಓಕೆ, ಇಲ್ಲೊಂದು 78 ವರ್ಷದ ಕೃಷ್ಣ ಡಿವೋಟಿ ಹೆಂಗ್ಸಿದ್ದಾರೆ, ಶಾಂಬ್ರಾಣಿ ದೀದಿ ಅಂತ. ಅವರು ಪೇಂಟಿಂಗ್ ಮಾಡಿದ್ದಾರೆ. ನರೇಂದ್ರ ಮೋದಿನ ಮೀಟ್ ಮಾಡಿದ್ದಾರೆ. ನರೇಂದ್ರ ಮೋದಿ ಜೊತೆ ಅವರೊಂದು ರೇಡಿಯೋ ಟಾಕ್ ಮಾಡಿದ್ದಾರೆ. ಅವರು ತುಂಬ ವೀಕ್ ಆಗೋಗ್ಬಿಟ್ಟಿದ್ರು ಆಗಸ್ಟ್ 2024. ಆವಾಗ ದುಡ್ಡಿಲ್ಲ, ತುಂಬ ವೀಕ್ ಆಗೋಗ್ಬಿಟ್ಟಿದ್ರು, ಇನ್ನೊಂದು ಸಾಯೋ ಸ್ಟೇಜಲ್ಲಿ ಇದ್ದರು. ಆವಾಗ ಒಂದು ಎಕ್ಸ್ಪೆನ್ಸಿವ್ ಕ್ಲಿನಿಕ್ಗೆ ಬಿಲಿಯನರ್ಸು, ಮಲ್ಟಿ ಮಿಲಿಯನರು, ಬಿಲಿಯನರ್ಗಳು ಹೋಗೋ ಒಂದು ಕ್ಲಿನಿಕ್ ಇದೆ ಫ್ಲೋರಿಡಾದಲ್ಲಿ. 1955 ಇದೆ. ಅದು ತುಂಬ ಪವರ್ಫುಲ್ ಪೀಪಲ್ಗಳು, ಬಿಲಿಯನರ್ಸು, ಮಿಲಿಯನರ್ಸು ಅಂಥವ್ರು ಹೋಗೋದದು. 55 ಏಕರ್ ಲ್ಯಾಂಡ್ ಅದು. ಆ ಓನರ್ನ ನಾನು ಮೀಟ್ ಮಾಡಿದ್ದೀನಿ January 11ನೇ ತಾರೀಕು 2025. ನಾನೇನೊಂದು ಇನ್ನೊಂದು ಬಿಸ್ನೆಸ್ಸಲ್ಲಿ ಒಂದು ಹೆಲ್ತ್ ಡಿವೈಸು ಎಜುಕೇಟ್ ಕೊಡ್ತೀನಿ, ಪ್ರಮೋಟ್ ಮಾಡ್ತೀನಿ. ಮಲೇಷಿಯನ್ ಕಂಪನಿ ಅದು. ಅದು ವೆರಿ ಅಡ್ವಾನ್ಸ್ ಟೆಕ್ನಾಲಜಿ. ಒಬ್ಬೊಬ್ರುಗಳಿಗೆ ಅರ್ಥ ಆಗಲ್ಲ ಅದು. ಅವ್ರಿಗೆ ಬರೀ ದುಡ್ಡು ನೋಡ್ತಾರೆ ಅವರು. ಆಮೇಲೆ ಹೋಗಿ ಆ ಹಾಸ್ಪಿಟ್ಲಿಗೆ 3 ಲಕ್ಷ, 5 ಲಕ್ಷ, 10 ಲಕ್ಷ ಖರ್ಚು ಮಾಡಿ ICU ಖರ್ಚು ಮಾಡ್ತಾರೆ. ಅದು ಅವ್ರ ಹಣೆ ಬರೋದು. ಒಬ್ಬೊಬ್ರಿಗೆ ಹೇಳಿದ್ರೆ ಅವ್ರಿಗೆ ಅತಿ ಬುದ್ಧಿ. ಕಾರ್ಗಳು ತೋರಿಸ್ಕೊತಾರೆ ಅವರು. BMW ಕಾರ್ ಇದೆ ಕೊಡ್ತಾರೆ. ಅಮೇರಿಕದಲ್ಲಿ ನಾನು ಹೇಳ್ತಾ ಇರೋದು. ಓಕೆ, ಇಂಡಿಯಾದವ್ರು ಒಂದೇ ಅಲ್ಲ, ಅಮೇರಿಕಾ ಕನ್ನಡದವ್ರು ಹಂಗೇನೆ. ಸೊ ಆಚೆ ಐಶ್ವರ್ಯ ತೋರಿಸ್ಕೊತಾರೆ. $20, $50 ಏನಾದ್ರು ತಗೊಳ್ಳಿ ಅಂದರೆ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ತಾರೆ. ಸೊ ಆಮೇಲೆ ಹೋಗಿ ದುಡ್ಡು ಖರ್ಚು ಮಾಡ್ತಾರೆ. ಆ ಹೆಂಗ್ಸು 78 ವರ್ಷ ಹೆಂಗ್ಸು. ಅವ್ರ ಪೇಂಟಿಂಗು ವೃಂದಾವನಲ್ಲಿ, ಇಂಡಿಯಾದಲ್ಲಿ ವೃಂದಾವನ್ ಅಂತಾರೆ. ಆ ಬೃಂದಾವನ್ ಅಂತ ಇದೋ, ಬೇರೆಯವರೆಲ್ಲ ವೃಂದಾವನ್ ಅಂತಾರೆ. ಅಲ್ಲಿ ಅವ್ರ ಪೇಂಟಿಂಗಿಗೆ ಪೂಜೆ ಮಾಡ್ತಾರೆ. ಅವ್ರ 2ನೇ ಕೃಷ್ಣ ಡಿವೋಟಿ ಅಮೇರಿಕದಲ್ಲಿ. ಆ ಹೆಂಗ್ಸು ತುಂಬ ವೀಕ್ ಆಗಿ ಕೈ ಕಾಲು ಎಲ್ಲ ಮೂವ್ ಆಗ್ದಿರಲಿಲ್ಲ. ಇನ್ನೇನು ಸತ್ತೋಗಂಗಿದ್ರು ಅವರು ಆಗಸ್ಟ್ 2024. ಆವಾಗ ದುಡ್ಡಿಲ್ಲ. ಈ ಕ್ಲಿನಿಕ್ಗೆ ಹೋಗ್ಬಿಟ್ಟು ಯಾರೋ ಸೇರಿಸ್ಬಿಟ್ರು. ಬಿಲ್ 30 ಡೇಸಲ್ಲಿ, 30 ದಿನದಲ್ಲಿ ಎಷ್ಟಾಯ್ತು ಗೊತ್ತಾ ಬಿಲ್ಲು? $43,000. $43,350. $100 ಅಂದರೆ 8.5 ಲಕ್ಷ. ಅಂದರೆ 35, 17, 34,
35 ಲಕ್ಷ ಆಯಿತು. 35 ಲಕ್ಷ ರೂಪಾಯಿ 30 ದಿನಕ್ಕೆ. ದಿನಕ್ಕೆ ಎಷ್ಟಾಯಿತು? 1 ಲಕ್ಷವಷ್ಟಾಯಿತು. ದುಡ್ಡಿಲ್ಲ. ಆವಾಗ ಕ್ರೌಡ್ ಫಂಡಿಂಗ್ ಪೇಜ್ ಅಂತ ಇದೆ ಅಮೇರಿಕದಲ್ಲಿ, ಇಂಡಿಯಾದಲ್ಲೂ ಇದೆ. ಓಕೆ, ಇಂಡಿಯಾದಲ್ಲಿ ನೀವು ಅಡ್ಮಿಟ್ ಆದರೆ ಹಾಸ್ಪಿಟಲ್ಗೆ ನಿಮ್ಮ ಕಥೆನ ಬರೆದ್ರೆ ನೀವು ಅದು ಹಾಸ್ಪಿಟಲ್ಗೆ ಡೈರೆಕ್ಟಾಗಿ ದುಡ್ಡು ಹೋಗಂಗಿದ್ರೆ ಮಣಿಪಾಲೋ ಯಾವುದೋ ಹಂಗೆ ಒಬ್ಬೊಬ್ಬರು ಅದೃಷ್ಟ ಇರುತ್ತೆ, ಅವ್ರ ಕತೆ ನೋಡಿ ಅವ್ರು ಪ್ರಮೋಟ್ ಮಾಡೋದಲ್ಲ, ಅವ್ರ ಫುಲ್ ದುಡ್ಡು ಬಂದ್ಬಿಡುತ್ತೆ. 15 ಲಕ್ಷ 20 ಲಕ್ಷ 30 ಲಕ್ಷ ಇಂಡಿಯಾದಲ್ಲೂ ಬರುತ್ತೆ. ಅದೇ ಬೆನಿಫಿಟ್ಟು ಈ ಹೆಂಗ್ಸಿಗೆ ಬಂತು, ಯಾವುದೋ ಸುಜಾತ ಅವ್ರಿಗೆ, ಅವ್ರ ಮಗನ ಪ್ರಾಬ್ಲಮ್ ಆದಾಗ. ಓಕೆ, ಯಾರು 500 ರೂಪಾಯಿ 300 ರೂಪಾಯಿ. ನಾನು ಹಂಗೆ 1998 ಯಾವುದೋ ಒಂದು ನ್ಯೂಸ್ ಪೇಪರ್ ನೋಡಿ, ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ನೋಡಿ, ಅವನು ನನ್ನ ಮಗಳಿಗೆ 98 ಓಕೆ 1998 ನಾನು ಅವಾಗ ಯಾವುದೋ ಒಂದು 200 ರೂಪಾಯಿ 500 ರೂಪಾಯಿ ಕಳಿಸಿದ್ದೆ ಆ ಕಾಲದಲ್ಲಿ. 98 ಅದು ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ನನ್ನ ಮಗಳಿಗೇನೋ ಕಿಡ್ನಿ ಪ್ರಾಬ್ಲಮ್ಮು, 10 ವರ್ಷ, ನನ್ನ ಹತ್ರ ದುಡ್ಡಿಲ್ಲ, ಯಾರು ಬೇಕಾದ್ರೂ ಹೆಲ್ಪ್ ಮಾಡಿ, ಇದು ನನ್ನ ಬ್ಯಾಂಕ್ ಅಕೌಂಟ್ ಅಂದಾಗ ಆ ಬ್ಯಾಂಕ್ ಅಕೌಂಟ್ಗೆ ನಾನು ಏನೋ ಹಾಕಿದ್ದೆ, 200 ರೂಪಾಯೋ 500 ರೂಪಾಯಿನೋ ಹಾಕಿದ್ದೆ. ಅವಾಗ ಆ ಮನುಷ್ಯ ನನಗೆ ಫೋನ್ ಮಾಡಿದ್ರು. ಅವರು ಅವಾಗ ತುಂಬ ಥ್ಯಾಂಕ್ಸ್ ಅಭಿನಂದನ್ ಅಂತ. ಆ ಕಾಲದಲ್ಲಿ ಆ ವರ್ಡ್ ಇರಲಿಲ್ಲ, ಕ್ರೌಡ್ ಫಂಡಿಂಗ್ ಅಂತ. ಓಕೆ, ಈ ಹೆಂಗ್ಸ್ಗೂ ಆ ಪೇಜ್ ಹಾಕಿದ ತಕ್ಷಣ ಅಮೇರಿಕಾ ಹೆಂಗ್ಸ್ 78 ವರ್ಷ ಪೇಂಟರ್ಗೆ, ಕೃಷ್ಣ ಡಿವೋಟಿ, ಅಮೇರಿಕನ್ ಡಿವೋಟಿ, ವೈಟ್ ಲೇಡಿ, ಅವಳಿಗೆ $43,350 ಬಂತು. ಓಕೆ, ಇಲ್ಲಿ ನಾನು ಈ ವಾಯ್ಸ್ ಮಾತಾಡ್ತಾ ಇದ್ರೆ ಇಲ್ಲೆಲ್ಲ 5-6 ರೂಮಿಗೆ ಕೇಳಿಸುತ್ತೆ. ಅವಾಗ ಮೆಸೇಜ್ ಆಗ್ತಾರೆ, ಸ್ವಲ್ಪ ಸ್ಲೋ ಮಾಡಿ ಅಭಿನಂದನ್ ನಿಮ್ಮ ವಾಯ್ಸ್ ಅಂತ. ಸೊ ಇವಾಗ ನಿಮಗೆ ಇದು ಒಂದು ಕ್ರೌಡ್ ಫಂಡಿಂಗ್ ಟೆಕ್ನಾಲಜಿ ಬೇಸ್ಡ್ ಆನ್ ರೆಸಿಪ್ರೋಕಲ್ ಡೊನೇಷನ್, ಬೇಸ್ಡ್ ಆನ್ ಡಿಸೆಂಟ್ರಲೈಸ್ ಟೆಕ್ನಾಲಜಿ. ನೀವು ಇವಾಗ ಇವ್ರ ಝೂಮ್ ಮೀಟಿಂಗ್ ಅಟೆಂಡ್ ಮಾಡಿದ್ರಲ್ಲ, ನನ್ನ ಮೀಟಿಂಗ್ ಒಂದು ಅಟೆಂಡ್ ಮಾಡಿ. ನಾನು 201 ರೂಪಾಯಿ ಇಸ್ಕೊಳ್ಳೋದು, ಒಬ್ಬೊಬ್ರಿಗೆ ಫ್ರೀ ಕೊಡ್ತೀನಿ. ನೀವು ಬಿಸ್ನೆಸ್ ತೊಗೊಂಡಿದ್ರೆ ನನಗೆ, ಇಲ್ಲಾಂದರೆ 201 ರೂಪಾಯಿ ಚಾರ್ಜ್ ಮಾಡ್ತೀನಿ. ಆ 201 ರೂಪಾಯಿ ವಾಪಸ್ ಕೊಡ್ತೀನಿ 2 ದಿನದಲ್ಲಿ. 48 ಅವರ್ಸಲ್ಲಿ ನೀವು ಸೇರಿಕೊಂಡ್ರೆ ಬಿಸ್ನೆಸ್ನ ಎಷ್ಟಿಗೆ? ಅವ್ರು 5,000 ಅಂತ ಹೇಳಿದ್ರು. ಇಂಡಿಯಾದಲ್ಲೆಲ್ಲ 4,750 5,000 ರೂಪಾಯಿ ಚಾರ್ಜ್ ಮಾಡ್ತಾವ್ರೆ. ಅದೆಲ್ಲ ಸೆಟಪ್ ಮಾಡೋಕ್ಕೆ ನಿಮಗೆ USDT ಇರಬೇಕಿಲ್ಲ. ನಾನು 4,741. ನೀವು ನನಗೆ ಪೇ ಮಾಡಲ್ಲ, ನೀವು ಅದು USDT ಪರ್ಚೇಸ್ ಮಾಡ್ಕೋತೀರ ನೀವು, ಅದು ಗ್ಲೋಬಲ್ ಕರೆನ್ಸಿ ಅದು. ಸೊ ನಾನು ಇನ್ನೂ ಟೆಕ್ನಾಲಜಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಇದೀಗ ಕಂಪನಿ ಇಲ್ಲ, ಅಡ್ಮಿನ್ ಇಲ್ಲ, ಆಫೀಸ್ ಇಲ್ಲ, ಓನರ್ ಇಲ್ಲ ಈ ಪ್ಲ್ಯಾಟ್ಫಾರ್ಮ್ಗೆ. ಇವಾಗ ಅದು ಹೆಂಗೆ ಅಭಿನಂದನ್, ನನಗೆ ಓನರ್ ಇಲ್ಲ, ಕಂಪನಿ ಇಲ್ಲ, ಅಡ್ಮಿನ್ ಇಲ್ಲ. ಯಾರೋ ಡೆವಲಪ್ ಮಾಡಿದ್ದಾರೆ. ಯಾರೋ ದೇವಸ್ಥಾನ ಕಟ್ಟಲ್ವಾ, ಚಾರಿಟಿ ಮಾಡಲ್ವಾ, ಫ್ರೀಯಾಗಿ ಊಟ ಕೊಡಲ್ವಾ, ಹಂಗೆ ಈ ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ದಾರೆ. ಅವ್ರಿಗೂ ಇನಿಷಿಯಲ್ ದುಡ್ಡು ಬರುತ್ತೆ ಡೆವಲಪ್ ಮಾಡಿದ್ದಕ್ಕೆ. ಆದರೆ ನಿಮಗೆಲ್ಲ ತಿಳುವಳಿಕೆ ಇಲ್ಲ ಅಂದ್ಬಿಟ್ಟು ದಡ್ರ ಥರ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಬಯ್ಯ ಕ್ಯಾರೆಕ್ಟ್ರು, ನಮ್ಮದು ನಂದು ಟೊನಾಲಿಟಿ ಹಂಗೆ. 30 ವರ್ಷದಿಂದ 98 96 ಕ್ವಾಂಟಮು ಮೋದಿ ಕೇರ್ ಮಾಡಬೇಕಾದ್ರೂ ನಾನು ಹಿಂಗೆ ಮಾತಾಡ್ತಾ ಇದ್ದಿದ್ದು. ಯಾವುದೋ ಅವಕಾಶ ಬಂದಾಗ ಉಪಯೋಗಿಸ್ಕೋಬೇಕು, ಅದನ್ನ ಫನ್ನಾಗಿ ತೊಗೋಬೇಕು. ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಏನೋ ಒಂದು ಕಲ್ತ್ಕೊತೀರ. ಬಿಟ್ಕಾಯಿನು 2009 ಡೆವಲಪ್ ಆಯಿತು. ಯಾರೋ ಒಬ್ಬರು ಡೆವಲಪ್ ಮಾಡಿದ್ರು. ಬಿಟ್ಕಾಯಿನ್ಗೆ ಕಂಪನಿ ಇಲ್ಲ, ಆಫೀಸ್ ಇಲ್ಲ, ಅಡ್ಮಿನ್ ಇಲ್ಲ, ಸರ್ವರ್ ಇಲ್ಲ. ಅಮೇರಿಕಾ ಗೌರ್ಮೆಂಟ್ 2013 ಬಿಲ್ ಗೇಟ್ಸ್ನ ಪ್ರಾಮಿನೆಂಟ್ ಪೀಪಲ್ನ ಕರೆದುಬಿಟ್ಟು ಈ ಬಿಟ್ಕಾಯಿನ್ನ ಡಿಸ್ಟ್ರಾಯ್ ಮಾಡಬೇಕು, ಯಾವ ದೇಶದಲ್ಲಿ ಸರ್ವರ್ ಇದೆ ಅಲ್ಲೋಗಿ ಅಟ್ಯಾಕ್ ಮಾಡಿ ಸರ್ವರ್ನ ಬಿಲ್ಡಿಂಗ್ನ ಡಿಸ್ಟ್ರಾಯ್ ಮಾಡಬೇಕು ಅಂತ ಬಿಲ್ ಗೇಟ್ಸ್ನ ಅದರ್ ಪ್ರಾಮಿನೆಂಟ್ ಪೀಪಲ್ನ ಕರೆದಾಗ ಬಿಲ್ ಗೇಟ್ಸ್ ಹೇಳಿದ್ರು, ಇದಕ್ಕೆ ಸರ್ವರ್ ಇಲ್ಲ, ಕಂಪನಿ ಇಲ್ಲ, ಆಫೀಸ್ ಇಲ್ಲ, ಓನರ್ ಇಲ್ಲ. ಓಕೆ ಅಂದಾಗ ಅಮೇರಿಕಾ ಗೌರ್ಮೆಂಟ್ ಸುಮ್ಮನಾಯಿತು. ಇದು ಪೀಪಲ್ ಮನಿ, ಡಿಸೆಂಟ್ರಲೈಸ್ಡ್ ಅಂತಾರೆ.
ಯಾವುದೇ ಅಥಾರಿಟಿಗೆ ಕಂಟ್ರೋಲ್ ಇಲ್ಲ. ಓಕೆ, ಇವತ್ತು ಅಮೇರಿಕಾದು 20 ಟಾಪ್ ಬ್ಯಾಂಕು JP ಮಾರ್ಗನ್, ಗೋಲ್ಡ್ ಸ್ಯಾಕ್ಸ್ಮನ್, ಓಕೆ, ಬ್ಯಾಂಕ್ ಆಫ್ ಅಮೇರಿಕಾ ಎಲ್ಲ ಬಿಟ್ಕಾಯಿನಲ್ಲಿ ಪರ್ಚೇಸ್ ಮಾಡಿರುತ್ತೆ. ಬಿಟ್ಕಾಯಿನ್ ಪ್ರೈಸ್ ಇವಾಗ $1,00,000 ಆಗಿರೋದು. ಮೇ 10ನೇ ತಾರೀಕು $1,03,000 ಇತ್ತು. ಏನೂ ಇಲ್ಲ, ಒಂದು ಕಳ ರಾಗಿ ಬರಲ್ಲ, ಅಕ್ಕಿ ಬರಲ್ಲ, ಒಂದು ಅಕ್ಕಿನೂ ಬರಲ್ಲ ಕೈಗೆ. ಆದರೆ ಅದು ಟೆಕ್ನಾಲಜಿ. ಅರ್ಥ ಆಯ್ತಾ? ಒಬ್ಬೊಬ್ರು ಗೂಬೆಗಳು ಅಮೇರಿಕದಲ್ಲಿ, ಸಾಫ್ಟ್ವೇರ್ ಪೀಪಲ್ಗಳು, ಅವ್ರನ್ನ ಗೂಬೆ ಅಂದೆ ನಾನು. ಅವ್ರ ಮುಂದೆನೆ ನೀವು ಗೂಬೆ ಸರ್ ನೀವು ಅಂದೆ ನಾನು. ಅಮೇರಿಕಾದಲ್ಲಿ ಇದ್ಬಿಟ್ಟು ಇಂಡಿಯಾದಲ್ಲಿ 30 ಮಿಲಿಯನ್ ಪೀಪಲ್ಲು ಕ್ರಿಪ್ಟೋ ವ್ಯಾಲೆಟ್ ಇದೆ ಅವ್ರ ಮೊಬೈಲಲ್ಲಿ. ನಾನೆಲ್ಲ ಹೇಳ್ತಾ ಇರೋದು, CNBC TV ಹೇಳ್ತಾ ಇರೋದು. ಅವ್ರಿಗೆ ಹೇಳಿದೆ ಅವ್ರಿಗೆ, ಓಕೆ, ಇಂಡಿಯಾದಲ್ಲಿ ಇದ್ರೆ ನಾನು ಏನಂತೀನಿ ಗೊತ್ತಾ, ಆಕ್ಸೆಪ್ಟ್ ಯುವರ್ ಅ ಡಾಂಕಿ, ದೆನ್ ಐ ವಿಲ್ ಗಿವ್ ಅನ್ ಆನ್ಸರ್ ಫಾರ್ ಯು ಅಂದೆ. ಡೊನಾಲ್ಡ್ ಟ್ರಂಪ್ ಬರೋಕ್ಕಿಂತ ಮುಂಚೆ ನಾನು ಅವಾಗ ರಿಚ್ಮಂಡ್ ಅಕ್ಕಾ ಸಮ್ಮೇಳನಕ್ಕೆ ಬಂದಿದ್ದೆ. ಅಕ್ಕಾ ಸಮ್ಮೇಳನ, ರಿಚ್ಮಂಡ್, ವರ್ಜಿನಿಯಾ, ವಾಷಿಂಗ್ಟನ್ ಹತ್ರ. ಆ 4 ವರ್ಷ ಆದ್ಮೇಲೆ ಬರ್ತಾ ಇರೋದು ಅಮೇರಿಕಾಗೆ ನಾನು. ಅಮೇರಿಕಾದಲ್ಲಿ 6 ತಿಂಗಳು ಇದ್ಬಿಟ್ಟು ಇವಾಗ ಕೊಲಂಬಿಯಾ, ಸೌತ್ ಅಮೇರಿಕಾದಲ್ಲಿ ಇದ್ದೀನಿ. ಸೌತ್ ಅಮೇರಿಕಾ ಕೊಲಂಬಿಯಾ ಇಸ್ ಫೇಮಸ್ ಫಾರ್ ವೆರಿ ಬ್ಯೂಟಿಫುಲ್ ವುಮನ್. ವೆನೆಜುಲಾ, ಸೌತ್ ಕೊಲಂಬಿಯಾ. ರಶ್ಮಿಕಾ ಮಂದಣ್ಣ, ಪೂಜಾ ಹೆಗಡೆ, ಅನನ್ಯ ಪಾಂಡೆ, ಇಂಥ ಬ್ಯೂಟಿಫುಲ್ ಹುಡುಗಿರು ರೋಡಲ್ಲಿ ಕಸ ಗುಡಿಸ್ತಾ, ನಮ್ಮ ಇಂಡಿಯಾದಲ್ಲಿ ಇರ್ತಾರಲ್ಲ ಕಸ ಗುಡಿಸ್ತಾರಲ್ಲ ರೋಡಲ್ಲಿ, BBMP ಅವರು ಹೆಂಗಿರ್ತಾರೆ, ಅವರು ದಪ್ಪಗೆ ಇರ್ತಾರೆ. ಇಲ್ಲಿ ಅನನ್ಯ ಪಾಂಡೆ, ರಶ್ಮಿಕಾ ಮಂದಾನ, ಪೂಜಾ ಹೆಗಡೆ ಥರ ಇರ್ತಾರೆ ಹುಡುಗಿರು. ಓಕೆ, ಸದ್ಯಕ್ಕೆ ಇಂಡಿಯಾದವ್ರಲ್ಲಿ ಬರ್ತಾ ಇಲ್ಲ. ಅಭಿನಂದನ್ ಇಲ್ಲಿರೋದು ಎಲ್ಲ ಬರೀ ಬ್ಯಾಂಕಾಕ್ ಹೋಗ್ತಾರೆ. ಇಲ್ಲಿ ವೀಸಾ ಬೇಕು ಅವರಿಗೆ. ಮುಂಚೆ ಫ್ರೀಯಾಗಿ ಕೊಡ್ತಾಯಿದ್ರು ವೀಸಾ. ತುಂಬ ನಾರ್ತ್ ಇಂಡಿಯಾದವ್ರು ಬರೋರು ಇಲ್ಲೇ, ಅದಕ್ಕೆ ವೀಸಾ ಸ್ಟಾಪ್ ಮಾಡಿಬಿಟ್ರು. ಅಮೇರಿಕಾ ವೀಸಾ ಇದ್ದರೆ ಇಲ್ಲಿ ಎಂಟ್ರಿ. ಇಲ್ಲಿ ಈಗ 3 ತಿಂಗಳಾಯ್ತು ನಾನು ಬಂದು, ಇನ್ನು 3 ತಿಂಗಳು ಇರ್ತೀನಿ. ನಾನು ಈ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ಈ ಬಿಸ್ನೆಸ್ನು ಬೇರೆ ಬಿಸ್ನೆಸ್ ಜೊತೆಗೆ. ಸೊ ನಾವು ಕಮಿಂಗ್ ಟು ದ ಪಾಯಿಂಟ್, ಅಮೇರಿಕದಲ್ಲಿ ಒಬ್ಬೊಬ್ರು IT ಗೂಬೆಗಳು ಅವರು. ಓಕೆ, ಏನಂದ್ರು ಗೊತ್ತಾ ನನಗೆ, ಬಿಟ್ಕಾಯಿನು, ಕ್ರಿಪ್ಟೋ ಕರೆನ್ಸಿ ಅಮೇರಿಕದಲ್ಲಿ ಇಲ್ಲೀಗಲ್ಲು ಅಂತ ಹೇಳಿದ್ರು. ನಾನು ಹೇಳಿದೆ, ಗೂಬೆ ನೀನು, ಓಕೆ, ಸುದ್ದು ಗೂಬೆ, ನೀನು ಇಲ್ಲಿ ಕೆಲಸ ಮಾಡ್ತಾ ಇರೋದು ವೇಸ್ಟ್ ನೀನು. ಅವ್ರ ಮುಂದೆ ಹೇಳಿದೆ, ನೀನೇನು ಅಭಿನಂದನ್ ಹಿಂಗೆ ಮಾತಾಡ್ತಾ ಇದೆಯಾ ಅಂದರು ಅವರು. ಓಕೆ, ಆಮೇಲೆ ಡೊನಾಲ್ಡ್ ಟ್ರಂಪ್ ಬಂದಾಗ ಇನ್ನು ಇದು ಮಾಡ್ತಾರೆ ಅವರು. ಇವಾಗ ಆ ಕತೆ ಹೇಳಕ್ಕೆ ಹೋಗಲ್ಲ ನಾನು. ನೀವು ಕೋಪ ಮಾಡ್ಕೋಬೇಡಿ ನೀವು. ಅಭಿನಂದನ್ ಸ್ವಲ್ಪ ಬ್ಲಂಟು. ಓಕೆ, ಅವ್ನು BMW ಕಾರ್ ತೋರಿಸ್ಕೊತಾ ಇದ್ದಾರೆ. ಕ್ರಿಪ್ಟೋ ಕರೆನ್ಸಿ ಇಲ್ಲೀಗಲ್ ಅಂತಾರೆ. ಓಕೆ, ಯಾವುದೋ ಒಂದು ಕತೆ ಹೇಳ್ತಾರೆ FTXದು, ಯಾವುದೋ ಒಂದು ನೆಗೆಟಿವ್ ಇನ್ಫಾರ್ಮೇಷನ್ ಹೇಳ್ತಾರೆ. ಓಕೆ, ಸೊ ಅವ್ರಿಗೆ ಹೇಳಿದೆ ನಾನು, ನೀವು ಇಂಥವ್ರು ಇರೋದಕ್ಕೆ ನೀವೆಲ್ಲ ಯು ಆರ್ ವೆರಿ ಗುಡ್ ಟು ಬಿ ಎ ಸೈಬರ್ ಕೂಲೀಸ್ ಅಂದೆ ನಾನು ಅವ್ರಿಗೆ. ನೀವು ಒಳ್ಳೆ ಕೂಲಿಗಳು ಆಗ್ತೀರಾ ಅಮೇರಿಕದಲ್ಲಿ ಅಂದೆ ನಾನು. ಓಕೆ, ಸೊ ನಾವು ಕಮಿಂಗ್ ಟು ದ ಪಾಯಿಂಟ್. ಸೊ ದಿಸ್ ಇಸ್ ಬೇಸ್ಡ್ ಆನ್ ಅ ಡಿಸೆಂಟ್ರಲೈಸ್ ಟೆಕ್ನಾಲಜಿ. ನಂದೊಂದು ಪ್ರೆಸೆಂಟೇಷನ್ ಕೇಳಿಸ್ಕೊಳ್ಳಿ, $201 ಕೊಟ್ಟು. ಆ $201 ವಾಪಸ್ ಬರುತ್ತೆ ನಿಮಗೆ. ಓಕೆ, ಹೆಂಗೆ ಬರುತ್ತೆ ಅದು ಅಡ್ಜಸ್ಟ್ ಆಗುತ್ತೆ, ಅದು ನಿಮ್ಮ ಜಾಯ್ನಿಂಗ್ ಅಮೌಂಟ್ಗೆ. ಸೊ ಟೆಕ್ನಾಲಜಿ ಅರ್ಥ ಮಾಡ್ಕೊಳ್ಳಿ. ನಾಳೆ ನಿಮಗೆ ದುಡ್ಡಿಲ್ಲ, ಯಾವುದೋ ಒಂದು ದೊಡ್ಡ ರೋಗ ಬಂತು, ಕ್ಯಾನ್ಸರು, ಟಚ್ವುಡ್ ಬರಬಾರ್ದು, ಬಂದಾಗ ಒಬ್ಬೊಬ್ರಿಗೆ ತಿಳುವಳಿಕೆ ಇರೋರು ಹಾಸ್ಪಿಟ್ಲ್ಗೆ ಹೋಗಿ ನೀವು ದುಡ್ಡಿಲ್ಲ ಅಂದಾಗ ನೀವು ಇನ್ಫ್ಲೂಯೆನ್ಷಿಯಲ್ ಆಗಿರಬೇಕು. ಸುಮ್ಮನೆ ಬರಲ್ಲ ಅದು. ಎಲ್ಲರೂ ಡೈಲಿ ಲಕ್ಷಾಂತರ ಜನ ಆಗ್ತಾ ಇದ್ದಾರೆ ನಮಗೆ ದುಡ್ಡು ಕೊಡಿ ಅಂತ. ಅದಕ್ಕೂ ಯಾರೋ ಪ್ರಮೋಟ್ ಮಾಡಬೇಕು ಆನ್ಲೈನಲ್ಲಿ. ಓಕೆ, ಆವಾಗ ಒಬ್ಬೊಬ್ಬರಿಗೆ 20 ಲಕ್ಷ, 30 ಲಕ್ಷ, 50 ಲಕ್ಷ ಹಂಗೆ ಬಂದಿದೆ. ಅದು ಇಂಡಿಯಾದಲ್ಲಿ ದೊಡ್ಡ ಬಿಸ್ನೆಸ್ ಇವಾಗ. ಆ ಕ್ರೌಡ್ ಫಂಡಿಂಗ್ ಪ್ಲ್ಯಾಟ್ಫಾರ್ಮು 20% ತಗೋತಾರೆ, 10%, 20% ತಗೋತಾರೆ. ನಿಮಗೆ 40 ಲಕ್ಷ ಬಂತು ಅಂದರೆ, ಓಕೆ, ಯಾವುದೋ ಹಾಸ್ಪಿಟ್ಲ್ ನಿಮಗೆ ಕೊಡಲ್ಲ ಅವರು ದುಡ್ಡು, ಹಾಸ್ಪಿಟ್ಲ್ ಬಿಲ್ಗೆ ಹೋಗುತ್ತೆ ಡೈರೆಕ್ಟಾಗಿ.
ಸೊ ನೀವು ಯೋಚನೆ ಮಾಡಬೇಡಿ. ಓಕೆ, ನಾನು ಹಿಂಗೆ 40 ಲಕ್ಷ ಮಾಡ್ಕೋಬೋದು ಅಂತ ನಿಮ್ಮ ಕೈಗೆ ಬರಲ್ಲ. ಅದೆಲ್ಲ ಅಪ್ರೂವ್ ಆಗಬೇಕದು ಆನ್ಲೈನಲ್ಲಿ. ಸೊ ಅದು ಹಾಸ್ಪಿಟಲ್ ಅಕೌಂಟ್ಗೆ ಹೋಗುತ್ತದು. ಆವಾಗ ಅವರು ಆ ಪ್ಲಾಟ್ಫಾರ್ಮ್ಗಳು 5% 10% ಎಲ್ಲ ತಗೋತಾರೆ. 40 ಲಕ್ಷ ಬಂತು ಅಂದ್ರೆ 5 ಲಕ್ಷ ಹೋಗುತ್ತೆ ಅವ್ರಿಗೆ. ಇವನೇನು ಮಾಡಿದ್ದಾನೆ ಅಂದರೆ, ಈ ಸಾಫ್ಟ್ವೇರ್ ಪ್ರೋಗ್ರಾಮರು 100% ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ, ರೆಸಿಪ್ರೋಕಲ್ ಡೊನೇಷನ್. ಸೊ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ನಿಮಗೆ ಮೆಂಟಲ್ ಬ್ಲಾಕು ಇದ್ದರೆ, ಅರ್ಥ ಆಯಿತು ಅಭಿನಂದನ್, ಐ ನೋ, ನೋಯಿಂಗ್ ಇಸ್ ನಾಟ್ ಡೂಯಿಂಗ್. ನೋಯಿಂಗ್ ಅಂದರೆ ನಿಮ್ಗೆ ದುಡ್ಡು ಬರಲ್ಲ. ಇವಾಗ ನೀವು ದಿನಕ್ಕೆ $50 $100 ಮಾಡ್ತಾ ಇದ್ರು ಪ್ರಪಂಚ ಸುತ್ತಬೋದು 6 ತಿಂಗಳಾದ್ಮೇಲೆ. ಎಷ್ಟೋ ಜನ ಯಾಕೆ ಓಡಾಡಲ್ಲ ಹೇಳಿ? ಖರ್ಚಾಗುತ್ತೆ ಅಂತಾರೆ. ಬೈ ಚಾನ್ಸ್ ಏರ್ಪೋರ್ಟ್ಗೆ ಹೋಗ್ತಾರೆ ಅಂದ್ಕೊಳ್ಳಿ, ಒಂದೊಂದು ಟೈಮ್ ನಾನು ಪೇ ಮಾಡಿದ್ದೀನಿ. ಏರ್ಪೋರ್ಟಲ್ಲಿ, ರೊಮ್ಯಾನಿಯಾ ಏರ್ಪೋರ್ಟಲ್ಲಿ, ಪ್ಯಾರಿಸ್ ಏರ್ಪೋರ್ಟಲ್ಲಿ ಒಂದು ಬಾಟ್ಲು ನೀರು ತೊಗೊಂಡ್ರೆ €3 ಇಂದ €5 ಆಗುತ್ತೆ. 5 × 90 ರೂಪಾಯಿ, ₹450 ಕೊಟ್ಟಿದ್ದೀನಿ ಅರ್ಧ ಲೀಟ್ರ್ $300 ml ವಾಟ್ರಿಗೆ. ಹಾಗೆ ನಿಮ್ಗೆ ಹೊಟ್ಟೆ ಉರಿಯುತ್ತೆ, ಇಷ್ಟು ಕೊಡಬೇಕಲ್ಲ ನಾನು ಇಂಡಿಯನ್ ರುಪೀಸಿಂದ ಅಂತ. ಇಂಡಿಯನ್ ರುಪೀಸ್ ಇಸ್ ದ ವೀಕೆಸ್ಟ್ ರುಪಿ ಇನ್ ದಿ ವರ್ಲ್ಡ್. ಓಕೆ, ಇನ್ನು ಬೇರೆದು ಯಾವುದೂ ಇಲ್ಲ. ಬೇರೆದು ಇರ್ಬೋದು ಅಂತೀರ ನೀವು, ಇಂಡೋನೇಷ್ಯಾ ರೂಪಾಯ, ಕೊಲಂಬಿಯಾ ರೂಪಾಯಿ ಅಲ್ಲ. ಅದರ ವ್ಯಾಲ್ಯೂ ಆ ಜಾಗದಲ್ಲಿ ಹೋದಾಗ ನೀವು ಇಂಡಿಯಾಗಿಂತ 2 ಜಾಸ್ತಿ ಆಗುತ್ತೆ. ಇಂಡಿಯಾದು ಚೀಪು. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು. ಸೊ ನೀವು ಇಷ್ಟೊಂದು ಕೇಳಿಸ್ಕೊಂಡಿದ್ರೆ ನೀವು ಫೋನ್ ಮಾಡಿ, ಅಭಿನಂದನ್ ನಾನು ಕೇಳಿಸ್ಕೊಂಡೆ, ನೀವು ಚೆಂದಾಗಿ ಬೈತಿರೋ ಜನನ. ಓಕೆ, ಸೊ ಇವಾಗ ನಾನು ಝೂಮ್ ಮೀಟಿಂಗ್ ಅಟೆಂಡ್ ಮಾಡಬೇಕು. ₹201 ಎಲ್ಲಿ ಕಳಿಸ್ಬೇಕು ನಾನು? ಆ ₹201 ನನಗೆ ವಾಪಸ್ ಬರುತ್ತೆ. ಹೆಂಗೆ ಅಂದರೆ, ನೀವು $4,741 ಪರ್ಚೇಸ್ ಮಾಡಬೇಕಾದ್ರೆ USDT, ಅದು ಡಿಜಿಟಲ್ ಫಾರ್ಮ್ ಆಫ್ ಕರೆನ್ಸಿ ಅದು. ಓಕೆ, ಇವಾಗ ಡೊನಾಲ್ಡ್ ಟ್ರಂಪು ರಿಸರ್ವ್ ಕ್ರಿಯೇಟ್ ಮಾಡಿದ್ದಾರೆ ಬಿಟ್ಕಾಯಿನ್ಗೆ. ಅಮೇರಿಕದಲ್ಲಿ ಗೋಲ್ಡ್ ರಿಸರ್ವ್ ಇಟ್ಕೊಳ್ತಾರಲ್ಲ, ಅಮೇರಿಕದಲ್ಲಿ ಒಂದು 200 ಟನ್ ಗೋಲ್ಡ್ ಇದೆ, ಡಾಲರ್ಸಲ್ಲಿ ಇಟ್ಟವ್ರವರು. ಹಂಗೆ ಬಿಟ್ಕಾಯಿನ್ಗೆ ರಿಸರ್ವ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಕಂಟ್ರಿ ಬಿಟ್ಕಾಯಿನ್ಗೆ ರಿಸರ್ವ್ ಭೂಟಾನ್. ನಿನ್ನೆ ಒಬ್ಬೊಬ್ರು ಗೂಬೆಗಳು ಇದ್ದಾರೆ ಬೆಂಗಳೂರಲ್ಲಿ, ಅವ್ರಿಗೆ ಗೂಬೆ ಅಂತೀನಿ ಡೈರೆಕ್ಟಾಗಿ, ತಿಳುವಳಿಕೆ ಇರಲ್ಲ ಅವ್ರಿಗೆ. ಓಕೆ, ಅಭಿನಂದನ್ ಬಿಟ್ಕಾಯಿನು ಟೆರ್ರರಿಸ್ಟ್ ಉಪಯೋಗಿಸೋದು ಅಂತಾರೆ. ನಾನು ಹೇಳ್ತೀನಿ, ಟೆರ್ರರಿಸ್ಟು ಫ್ಲೈಟಲ್ಲಿ ಕೂತ್ಕೋತಾನೆ ಚೇರಲ್ಲಿ, ಅದೇ ಚೇರಲ್ಲಿ ನೀವು ಕೂತ್ಕೊಳ್ಳಲ್ವಾ? ಏರೋಪ್ಲೇನಲ್ಲಿ ಚೇರಲ್ಲಿ ಕೂತ್ಕೋತೀರಾ, ಅದು ಮುಂಚೆ ಟೆರ್ರರಿಸ್ಟ್ ಕೂತಿರ್ಬೋದು ಅದರಲ್ಲೇ. ಸೊ ಗೂಬೆ ಥರ ಮಾತಾಡೋಕೆ ಹೋಗಬೇಡಿ ಅಂತೀನಿ ನಾನು. ಗೊತ್ತಿಲ್ಲ ಅಂದರೆ ಎಜುಕೇಟ್ ಆಗಿ ಅಂತೀನಿ. ಓಕೆ, ಸೊ ನಿನ್ನೆ ಭೂಟಾನು ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ತಗೊಳ್ತಾರೆ ಟೂರಿಸಮ್ಗೆ. ಸೊ ಕ್ರಿಪ್ಟೋ ಕರೆನ್ಸಿ ದಿ ಫ್ಯೂಚರು. ನಾನು ಪ್ರಪಂಚ ಸುತ್ತಕೊಂಡು ನಾನು ದುಡಿತಾ ಇರೋದು ಆನ್ಲೈನಲ್ಲಿ. ಅದೊಂದು ಬಿಸ್ನೆಸ್ ಹಿಂಗ್ಸ್ ಮಾಡ್ತಾ ಇದ್ದಾರಲ್ಲ ಇವಾಗ ಸುಜಾತ ಅವರು, ಹಂಗೆ ಲಕ್ಷಾಂತರ ಜನ ಇಂಡಿಯಾದಲ್ಲಿ ಮಾಡ್ತಾವ್ರೆ. ನಿಮಗೆ ಗೊತ್ತಿಲ್ದಲೇ ಇರ್ಬೋದು, ಮೆತ್ತಗೆ ಜನ ದುಡ್ಡು ಮಾಡ್ಕೊತಾ ಇದ್ದಾರೆ. ನೀವು ಕತ್ತೆ ಥರ ಕೆಲಸ ಮಾಡ್ತಾ ಇದ್ದೀರ, ಯಾರಿಗೋ $20,000 $30,000 ಆ $20,000 $30,000 $40,000 ನಾನು ಇಲ್ಲಿ ವಿಡಿಯೋ ಕಳಿಸಿದ್ರೆ ಟೈಮ್ ಇಲ್ಲ ಅಂತಾರೆ ಅವರು. ಅವ್ರು ಯಾರೋ ಗೊತ್ತಿರೋರು ನನಗೆ, ಯಾರೋ ನೆಂಟ್ರುಗಳೋ ಫ್ರೆಂಡ್ಸೋ, ಎಷ್ಟಪ್ಪ ಸಂಬಳ ಅಂತ ಹೇಳಿದ್ರೆ ನಾನು $20,000 ಬರುತ್ತೆ ಅಂತಾರೆ. ಬಾಡಿಗೆ ಎಷ್ಟು ಕೊಡ್ತಾ ಇದ್ರೆ $600 ಅಂತಾರೆ. ಈ ವಿಡಿಯೋ ನೋಡು ಅಂದರೆ ಟೈಮ್ ಇಲ್ಲ ಅಂತಾರೆ. ಓಕೆ, ಸೊ ನಾನು ಮಾತಾಡ್ತಾ ಇದ್ರೆ 8 ಅವರ್ ಮಾತಾಡ್ತೀನಿ ನಾನು ಪ್ರೆಸೆಂಟೇಷನ್ ಥರ. ಇವಾಗ ನಿಲ್ಲಿಸ್ತೀನಿ, 20 ನಿಮಿಷ ಆಯ್ತಿದ್ದು, 70 ನಿಮಿಷ ಆಗೋಗ್ಬಿಡುತ್ತಿದ್ದು ಆಡಿಯೋ. ಸೊ ಎಷ್ಟು ಕೇಳಿಸ್ಕೊಂಡಿದ್ರೆ ನಾನು ಗೊತ್ತು ಅಂತ ಹೇಳಕ್ಕೆ ಹೋಗ್ಬೇಡಿ ನೀವು. ಗೊತ್ತು ಅಂತಿದ್ರೆ ತಿಂಗಳಿಗೆ $3,000 ಮಾಡ್ತಾ ಇರಬೇಕು, $51. ಅಭಿನಂದನ್ ನಾನು ನಾಳೆ 3 ಲಕ್ಷ ತಿಂಗಳಿಗೆ ದುಡಿತಾ ಇದ್ದೀನಿ ಅಂದರೆ
ನೀವು 3 ಲಕ್ಷ ದುಡಿತಾ ಇರೋದು ಯಾವುದೋ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ 10 ಗಂಟೆ ತನಕ ಕೆಲಸ ಮಾಡಿ ಯಾವುದೋ ಬಿಸ್ನೆಸ್ಸಲ್ಲಿ ಇಲ್ಲ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿ ಅಪಾರ್ಟ್ಮೆಂಟ್ ಕಳಿಸಿ 3 ಲಕ್ಷ ರೂಪಾಯಿ ತಿಂಗಳು ಅದು ದೊಡ್ಡದಲ್ಲ ಅದು. ದಿ ಬ್ಯೂಟಿ ಆಫ್ ಅಭಿನಂದನ್ ವಾಟ್ ಅಭಿನಂದನ್ ಇಸ್ ಟೀಚಿಂಗ್ ಯು ಹೆಂಗ್ ಒಂದು $50 $50 $300 ಸ್ಟಾರ್ಟ್ ಆದ್ರೆ ಇನ್ನೂ ಒಳ್ಳೇದು. ನಾನು $300 ತೊಗೊಂಡಿರೋದು. ಓಕೆ, ಹೆಂಗೆ ನಿಮ್ಮ ಫ್ರೀ ಟೈಮಲ್ಲಿ ವಾಟ್ಸಪ್ಪಲ್ಲಿ ಅನ್ವಾಂಟೆಡ್ ಜಂಕ್ ನೋಡ್ತಿರಲ್ಲ, ಸ್ಕ್ರಾಲ್ಸು, ರೀಲ್ಸು, ಡ್ಯಾನ್ಸ್ ಆಡ್ತಾ ಇರೋದು. ಓಕೆ, ಇವಾಗ ಎಲ್ಲ ಗಬ್ಬನ್ನು ತೋರಿಸ್ತಾರೆ ರೀಲ್ಸ್ಗಳಲ್ಲಿ. ಒಂದು ಹೆಂಗ್ಸು ಹುಚ್ಚ ಹೋಯ್ತಾ ಇರೋದು ತೋರಿಸ್ತಾರೆ ಇವಾಗ, ಅದು ನೋಡ್ತಾ ಇರ್ತಾರೆ. ಓಕೆ, ನಾನು ಅಸಹ್ಯವಾಗಿ ಮಾತಾಡ್ತಾ ಇರ್ಬೋದು, ಇದು ಫ್ಯಾಕ್ಟ್. ಇದು ನಾನು ಡೈರೆಕ್ಟಾಗಿ ಉಪೇಂದ್ರ ಥರ ಮಾತಾಡ್ತಾ ಇದ್ದೀನಿ ನಾನು. ಓಕೆ, ಅದಕ್ಕೆ ಯಾವುದೋ ಹೆಂಗ್ಸ್ ಹುಚ್ಚ ಹೋಯ್ತಾ ಇರೋದು ರೋಡಲ್ಲಿ 8 ಮಿಲಿಯನ್ ವ್ಯೂ ಆಗಿರುತ್ತೆ ಒಂದು ತಿಂಗಳಲ್ಲಿ. ಓಕೆ, ಸೊ ಅಂಥದ್ದು ನೋಡಿಕೊಂಡ್ರೆ ನಿಮ್ಗೆ ದುಡ್ಡು ಬರೋಲ್ಲ. ನಿಮಗೆ ಈ ಥರ ಬಿಸ್ನೆಸ್ಸಲ್ಲಿ ಕಲ್ತ್ಕೊಳ್ಳಿದ್ರು ನಿಮ್ಮ ಬ್ರೈನ್ ಆಕ್ಟಿವೇಟ್ ಆಗುತ್ತೆ, ತಿಳುವಳಿಕೆ ಬರುತ್ತೆ. ನೀವು ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ, $201 ಕೊಟ್ಟು ತಿಳ್ಕೊಳ್ಳಿ. ಆ ಹೆಂಗ್ಸ್ ಹೇಳೋದು ಒಂಥರ ಹೇಳ್ತಾ ಇದ್ದಾರೆ, ಅದೇ ಬಿಸ್ನೆಸ್. ಇನ್ನೊಬ್ಬರ ಹತ್ರ ಕೇಳಿಸ್ಕೊಳ್ಳಿ, ಅಮೇರಿಕಾದವ್ರ ಹತ್ರ ಇನ್ನೊಂದು ಥರ ಎಕ್ಸ್ಪ್ಲೈನ್ ಮಾಡ್ತಾರೆ, ಕೆನಡಾದವ್ರ ಹತ್ರ ಕೇಳಿಸ್ಕೊಳ್ಳಿ, ಅವ್ರು ಇನ್ನೊಂದು ಥರ ಎಕ್ಸ್ಪ್ಲೈನ್ ಮಾಡ್ತಾರೆ, ಮಲೇಷ್ಯಾದವ್ರು ಇನ್ನೊಂದು ಥರ ಎಕ್ಸ್ಪ್ಲೈನ್ ಮಾಡ್ತಾರೆ, ಆಫ್ರಿಕಾದಲ್ಲಿ ಇನ್ನೊಂದು ಥರ ಎಕ್ಸ್ಪ್ಲೈನ್ ಮಾಡ್ತಾರೆ, ಅಭಿನಂದನ್ ಇನ್ನೊಂದು ಥರ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಇದನ್ನ ಫ್ರೀಯಾಗಿ ಕಳಿಸಿದ್ದೀನಿ ನಾನು ನಿಮ್ಗೆ ನೋಡೋಕ್ಕೆ. ಅದೃಷ್ಟ ಇದ್ದರೆ ನೋಡ್ತೀರ ನೀವು, ಫುಲ್ ಕೇಳಿಸ್ಕೊತೀರ ನೀವು, ಅದಾದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀರ. ನಿಮಗೆ ಈಗೋ, ಮೆಂಟಲ್ ಬ್ಲಾಕ್ ಇದ್ದರೆ, ಇನ್ಫೆರಿಟಿ ಕಾಂಪ್ಲೆಕ್ಸು, ಈ 3 ಪ್ರಾಬ್ಲಮ್ ಇದ್ದರೆ ನೀವು ಕಾಲ್ ಮಾಡೋಕ್ಕೆ ಹೋಗಲ್ಲ. ಓಕೆ, ನಿಮ್ಮದು $4,741 ನೀವು ನಾಳೆ ಅದು ಕಳೆದೋಯ್ತು ಅಂದರೆ ಸೂಸೈಡ್ ಆಗೋಗ್ಬಿಡ್ತೀರ ಅಂದರೆ ಸೇರ್ಕೊಳಕ್ಕೆ ಹೋಗ್ಬೇಡಿ. ಅಂಥವ್ರು ಇದ್ದಾರೆ ಅಳೋರು. ನೀವು 101 ದಿನ ಕೆಲಸ ಮಾಡಬೇಕು ಫ್ರೀ ಟೈಮಲ್ಲಿ, ಅರ್ಧ ಅವರೋ, 1 ಅವರೋ, 2 ಅವರೋ. ಯಾರ ಹತ್ರ ಏನೇನೋ ಮಾತಾಡ್ತಿರಲ್ಲ ಅದ್ರ ಬಗ್ಗೆ ಇದನ್ನ ಫಾರ್ವರ್ಡ್ ಮಾಡಿ. ಓಕೆ, ಫಾರ್ವರ್ಡ್ ಮಾಡಿಬಿಟ್ಟು ನೋಡಪ್ಪ ಇದು ನೋಡಿ, ಇದು ಅಭಿನಂದನ್ ಕತೆ ನೋಡಿ, ಇದು ಒಂದು ಝೂಮ್ ಮೀಟಿಂಗ್ ಮಾಡಿ ಅಟೆಂಡ್ ಮಾಡಿ, ಇಲ್ಲಾಂದರೆ ಇದೇ ವಿಡಿಯೋ ನೋಡಿ ಹೆಂಗ್ಸ್ತು ಅಂತೇಳಿ. ಇಂಥವ್ರು ಪ್ರಾಮಿನೆಂಟ್ ಪೀಪಲ್ಗಳು ನಾರ್ತ್ ಇಂಡಿಯಾದಲ್ಲಿ, ದುಬೈನಲ್ಲಿ, ಮಲೇಷ್ಯಾದಲ್ಲಿ, ಅಮೇರಿಕದಲ್ಲಿ ಮಾಡ್ತಾ ಇದ್ದಾರೆ. ಅಮೇರಿಕದಲ್ಲಿ ಪ್ಯೂರ್ ಚಾರಿಟಿಗೆ ಮಾಡ್ತಾ ಇದ್ದಾರೆ. ಯಾವುದೊಂದು ಡೊನೇಷನ್ ಮಾಡಬೇಕಲ್ಲ, ಕ್ರೌಡ್ ಫಂಡಿಂಗಿಗೆ, ಅದಕ್ಕೆ ಮಾಡ್ತಾ ಇದ್ದಾರೆ. ಇಂಡಿಯಾದವರು ತುಂಬ ಸ್ಮಾರ್ಟು, ಸ್ವಂತ ದುಡ್ಡಿಗೆ ಮಾಡ್ಕೊತಾ ಇದ್ದಾರೆ, ಏನು ತಪ್ಪೇನಿಲ್ಲ ಅದು. ಓಕೆ, ಸೊ ಇವಾಗ ಸ್ಟಾಪ್ ಮಾಡ್ತಾ ಇದ್ದೀನಿ ನಾನು. ಕಾಂಟ್ಯಾಕ್ಟ್ ಮಾಡಿ ಅಭಿನಂದನ್. ಥ್ಯಾಂಕ್ ಯು ವೆರಿ ಮಚ್.